ಎಲ್ಲರಿಗೂ ನಮಸ್ಕಾರ. ನಮ್ಮ ನೆಚ್ಚಿನ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಸ್ಫೂರ್ತಿ ದಿನ ಅಂತ ನಾವು ಈ ಒಂದು ದಿನಾನ ಆಚರಿಸ್ತಾ ಬಂದಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ 2026ನೇ ಇಸ್ವಿಗೆ ಈ ಪ್ರೋಗ್ರಾಮ್ ಅನ್ನ ನಾವು ಮಾಡಿದ್ವಿ. ಇದು ಇವತ್ತು 14ನೇ ಮತ್ತೆ ಕೊನೆಯ ಸೆಷನ್ ಇರುತ್ತೆ. ಸೊ 14 ದಿನ ಕಂಟಿನ್ಯೂಸ್ ಅಂದ್ರೆ ಒಂದು ದಿನ ಸ್ವಲ್ಪ ಬ್ರೇಕ್ ಆಯ್ತು, ಬಟ್ ಟಾಪಿಕ್ಸ್ ಕೂಡ ನಾನು ಕವರ್ ಮಾಡಿದೆ. ಸೊ 14 ದಿನ ನನ್ನೊಟ್ಟಿಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ಮೂಡ್ ಬರೋದಕ್ಕೆ ನಿಮ್ಮ ಸಪೋರ್ಟ್ ಮತ್ತೆ ನೀವು ಡೈಲಿ ಏನೇ ಕೆಲಸ ಇದ್ರು ಬಂದು ನನ್ನ ಸೆಷನ್ಸ್ ಅಟೆಂಡ್ ಮಾಡೋದಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಸೊ ಈ ಸೆಷನ್ಸ್ ನಾವು ಫಸ್ಟ್ ಆಫ್ ಆಲ್ ಏನಕ್ಕೆ ಮಾಡಿದ್ವಿ ಅಂತ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಸೊ ನಾವು 2018ರಲ್ಲಿ ಈ ಐಟಾಸ್ ಕನ್ನಡ ಅಂತ ಮಾಡೋದು ಆಕ್ಚುಲಿ. ಓಕೆ, 2018ನೇ ಇಸ್ವಿಯಲ್ಲಿ. ಅದಕ್ಕಿಂತ ಮುಂಚೆ ನಾವು ಕನ್ನಡದಲ್ಲಿ ಮಾಡ್ತಾ ಇದ್ವಿ, ಬಟ್ ಅಫಿಷಿಯಲ್ ಆಗಿ ನಾವು ಅದನ್ನ ಅನೌನ್ಸ್ ಮಾಡಿರ್ಲಿಲ್ಲ. ಸೊ 2012 ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ ಸ್ಟಾರ್ಟ್ ಆಗಿ ತುಂಬಾ ಜನ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಡಿ ಅಂತಂದಾಗ 2018ನೇ ಇಸ್ವಿಯಲ್ಲಿ ಐಟಾಸ್ ಕನ್ನಡ ಅಂತ ಅಫಿಷಿಯಲಿ ನಾವು ಅದನ್ನ ಅನೌನ್ಸ್ ಮಾಡಿದ್ವಿ. ಬಟ್ ಅದಾದ್ಮೇಲೆ ಕೋವಿಡ್ ಟೈಮಲ್ಲಿ ಏನಾಗೋಯ್ತು ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು. ಯಾಕೆಂದ್ರೆ ಅವಾಗ ಆನ್ಲೈನ್ ಕ್ಲಾಸಸ್ ಬರ್ತಿತ್ತು. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡನ್ನೂ ನಾವು ಒಂದೇ ಯೂಟ್ಯೂಬ್ ಅಲ್ಲಿ ಹಾಕೋದ್ರಿಂದ ನಾನ್ ಕನ್ನಡಿಗರ್ಸ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿತ್ತು. ಯಾಕಂದ್ರೆ ನಾವು ಎರಡೂ ಕೋರ್ಸ್ನ ಮಾಡ್ತಾ ಇದ್ವಿ, ಸೇಮ್ ಟು ಸೇಮ್ ಇರ್ತಿತ್ತು, ಒಂದು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ. ಸೊ ನಾವು ಅವಾಗ ಕನ್ನಡದಲ್ಲಿ ಅಂತ ಅದಕ್ಕೆ ಪೋಸ್ಟರ್ ಆಗಿ ಒಂದು ಟ್ಯಾಗ್ ಹಾಕ್ಬಿಟ್ಟು ಈ ತರದೆಲ್ಲ ಮಾಡ್ಬೇಕಾಯ್ತು, ತುಂಬಾ ಕನ್ಫ್ಯೂಷನ್ ಆಯ್ತು. ಸೊ ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ 2021ನೇ ಇಸ್ವಿಯಲ್ಲಿ ಐಟೆಕ್ ಇನ್ಫೋ ಕನ್ನಡ ಅಂತ ಮಾಡಿದ್ವಿ. ಐಟಾಸ್ ಕನ್ನಡ ಅಂತ ಏನಿತ್ತು ಅದು ಐಟೆಕ್ ಇನ್ಫೋ ಕನ್ನಡ ಆಯ್ತು. ಬಟ್ ಅದನ್ನ ಮಾಡಿ ಕೆಲವು ದಿನಗಳಲ್ಲೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಅಂದ್ರೆ ದೈಹಿಕವಾಗಿ ಅವಾಗ ನಮ್ಗೊಂದು ಅನ್ಸಿದ್ದೇನಂದ್ರೆ, ನನ್ಗೆ ಅವಾಗ ತುಂಬಾ ಬೇಜಾರಾಗಿದ್ದು ಮತ್ತೆ ಅನ್ಸಿದ್ದೇನಂದ್ರೆ, ಅವಾಗ ನಾವು ಆಕ್ಚುಲಿ ಈ ರಾಜ್ಯೋತ್ಸವದ್ದು ಟ್ರೈನಿಂಗ್ಸ್ ಅನ್ನ ಅನೌನ್ಸ್ ಮಾಡಿದ್ವಿ ಆಗ್ಲಿ. ಸೊ ಅಕ್ಟೋಬರ್ 29 ನಾವು ಈ ಕನ್ನಡ ರಾಜ್ಯೋತ್ಸವದ್ದು ಟ್ರೈನಿಂಗ್ಸ್ ಅನ್ನ ಅನೌನ್ಸ್ ಮಾಡ್ಬಿಟ್ಟಿದ್ವಿ. ಅವಾಗ ಅಕ್ಟೋಬರ್ 29. ಸೊ ನವೆಂಬರ್ 1 ನಾವು ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ಅವಾಗ ಈ ನ್ಯೂಸ್ ಬರುತ್ತೆ. ಸೊ ಆ ಟ್ರೈನಿಂಗ್ಸ್ ಮಾಡ್ಬೇಕಾದ್ರೆ ನನಗೆ ಒಂದು ಅನ್ಸಿದೆ ಏನಂದ್ರೆ, ನಾವು ಬರೀ ರಾಜ್ಯೋತ್ಸವಕ್ಕೆ ಅಷ್ಟೇ ಅಲ್ಲ, ಇವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸನ ನಾವು ಗುರುತಿಸ್ಬೇಕು ಮತ್ತೆ ಇವ್ರ ದಾರಿಲೇ ನಾವು ನಡಿಬೇಕು ಅಂತೇಳಿ, ಮತ್ತೆ ಅವರ ಹುಟ್ಟು ಹಬ್ಬಕ್ಕೆ ಸ್ಫೂರ್ತಿ ದಿನ ಅಂತ ಗೌರ್ಮೆಂಟ್ ಅವ್ರು ಏನು ಅನೌನ್ಸ್ ಮಾಡಿದ್ರು, ಅವಾಗ್ಲೇನೆ ನಾವು ಅದನ್ನ ಸ್ಫೂರ್ತಿ ದಿನ ಅಂತ ಇಟ್ಕೊಂಡು ಪುನೀತ್ ನಮ್ಮನ ಸ್ಫೂರ್ತಿ ದಿನ ಅಂತ ಈ ರೀತಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಈ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬಕ್ಕೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸೊ ನೀವು ನೋಡ್ಬೋದು, ಎಲ್ಲಾ ವರ್ಷದ ಟ್ರೈನಿಂಗ್ಸ್ಗಳು ಇನ್ನು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ನಾನು ಅದನ್ನೆಲ್ಲ ತೋರಿಸ್ತೀನಿ. ಸೊ ನೀವು ಅದನ್ನ ಉಪಯೋಗಿಸ್ಕೋಬಹುದು. ಸೊ ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಹೋದ್ರೆ ನೀವೇನಿಲ್ಲ ITISINC.in ಇಲ್ಲಿ ಹೋಗ್ಬಿಟ್ಟು ಕೋರ್ಸಸ್ ಹೋಗಿ, ಇಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಕೋರ್ಸಸ್ ಹೋಗ್ಬಿಟ್ಟು ಆಯ್ತಾ, ಇಲ್ಲಿ ವೆಬಿನಾರ್ ಹೋಗ್ಬಿಡಿ. ಇಲ್ಲಿ ಎಲ್ಲಾ ನಿಮ್ಗೆ ಟ್ರೈನಿಂಗ್ಸ್ ಇಲ್ಲಿದೆ ನೋಡಿ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಲ್ಲೊಂದಿದೆ, ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಸೊ ಸತತವಾಗಿ 3 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆದು ತುಂಬಾ ನಾನು ಪೋಸ್ಟ್ ಮಾಡಿಲ್ಲ, ಅದು ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೀವು ನೋಡ್ಕೋಬಹುದು. ರಾಜ್ಯೋತ್ಸವ ಕೂಡ ನಾವು ಮಾಡಿರೋದು ಕೂಡ ಇಲ್ಲಿದೆ. ಕೆಲವೊಂದೆಲ್ಲ ನಾನು ಇಲ್ಲಿ ಪೋಸ್ಟ್ ಮಾಡಿಲ್ಲ, ಅದನ್ನ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಯಾಕಂದ್ರೆ ರಿಪೀಟೆಡ್ ಇರುತ್ತೆ ಅಂದ್ಬಿಟ್ಟು ನಾವು ಕೆಲವೊಂದನ್ನ ಹಾಕಿ. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಸರಿ ಮಾತ್ರ AI ಡಿಜಿಟಲ್ ಗ್ರೋತ್ ಮಾಸ್ಟರ್ ಅಂತ ಏನು ಕೆರಿಯರ್ ಮತ್ತೆ ಡಿಜಿಟಲ್ ಗ್ರೋತ್ ಮಾಸ್ಟರ್ ಅಂತ ನಾವು ಮಾಡಿದೀವಿ. ಅದು ಬಿಟ್ರೆ ನಿಮ್ಗೆ ಈ ಡೇಟಾ ಅನಾಲಿಟಿಕ್ಸ್ ಫುಲ್ ಕೋರ್ಸಸ್ ನಿಮ್ಗೆ ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಹೋದ್ರೆ ನಿಮ್ಗೆ ಎಲ್ಲಾ ಕೋರ್ಸಸ್ ನಿಮ್ಗೆ ಡೀಟೇಲ್ಡ್ ಆಗಿ ಇಲ್ಲೂ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದ ಕಂಪ್ಲೀಟ್ ಆಗಿ AI ಯೂಸ್ ಮಾಡಿಲ್ಲ, ಬಟ್ ನಿಮ್ಗೆ ಡೀಟೇಲ್ ಕೋರ್ಸಸ್ ಇಲ್ಲಿ ಸಿಗುತ್ತೆ. ಸೊ ಅದು ಬಿಟ್ಟು ನಿಮ್ಗೆ ಇನ್ನು AI ಬಗ್ಗೆ ತಿಳ್ಕೊಬೇಕು ಅಂದ್ರೆ, ಈಗ ನಾವೇನ್ 14 ಡೇಸ್ ಅಲ್ಲಿ ಮಾಡಿದ್ವಿ, 14 ದಿನದಲ್ಲಿ ಸ್ವಲ್ಪ ಫಾಸ್ಟ್ ಇತ್ತು. ಅದೆಲ್ಲ ಒಂದೊಂದ್ ದಿನ ಒಂದೊಂದು ಕ್ಲಾಸ್ ತಗೊಂಡಿರೋದ್ರಿಂದ ನಿಮ್ಗೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ChatGPT ಮತ್ತೆ ಜೆಮಿನೈ ಈ ತರದ್ದು ಇಲ್ಲಿ ನಿಮ್ಗೆ ಯೂಸ್ ಮಾಡಿ ನಿಮ್ಗೆ ಟ್ರೆಡಿಷನಲ್ ಟ್ರೈನಿಂಗ್ಸ್ ಇದರಲ್ಲಿ ಇರಲ್ಲ. ಸೊ ಸ್ವಲ್ಪ ಫಾಸ್ಟ್ ಆಗಿ ನಾವು ಎಲ್ಲಾ ಕ್ಲಾಸಸ್ ಅನ್ನು ಮಾಡಿದ್ವಿ.
ನೆನ್ನೆವರೆಗೂ ಎಲ್ಲಾ ಕ್ಲಾಸಸ್ ನಾನು ಅದನ್ನ ಪೋಸ್ಟ್ ಮಾಡಿದ್ದೀನಿ. ನೆನ್ನೆವರೆಗೂ ಕಂಪ್ಲೀಟ್ ಆಗಿ ಎಲ್ಲದನ್ನು ನನಗೆ ಪೋಸ್ಟ್ ಮಾಡಿದ್ದೀನಿ ವಿತ್ ನೋಟ್ಸ್ ಇರ್ಬೋದು, PDF ಇರ್ಬೋದು, ಎಲ್ಲದೂ ನಾನು ಕುತ್ಕೊಂಡು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಯಾರೆಲ್ಲ ಅಕಸ್ಮಾತ್ ಇನ್ನೂ ರಿಜಿಸ್ಟರ್ ಆಗಿಲ್ಲ ಇದಕ್ಕೆ, ದಯವಿಟ್ಟು ಇಲ್ಲಿ ಈ ಲಿಂಕ್ ಮತ್ತೆ ನಾನು ಲಿಂಕ್ ಅನ್ನ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಇದನ್ನ ದಯವಿಟ್ಟು ಇಲ್ಲಿ ಲಾಗಿನ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನಿಮ್ಗೆ ಫ್ರೀ ಅಂತ ಒಂದು ಬಟನ್ ಇರುತ್ತೆ. ಆ ಫ್ರೀ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಸಿಗುತ್ತೆ ನೋಡಿ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು ಕ್ಲಿಕ್ ಮಾಡಿದ್ರೆ, ಇವಾಗ ಇದು ಫ್ರೀ ಅಂತ ಇರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ರಿಜಿಸ್ಟರ್ ಆಗ್ತೀರಾ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಎಲ್ಲ ಚಾಪ್ಟರ್ ಏನಿದೆಯಲ್ಲ ನೋಡಿ ಈ ತರ ಇರುತ್ತೆ. ನಿಮ್ಗೆ Day 1 Day 2 ಅಂತ ಎಲ್ಲ ಹಿಂಗಿರುತ್ತೆ. ಸೊ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳು ಇಲ್ಲಿ ಇರುತ್ತೆ ನಿಮ್ಗೆ. ಓಕೆನಾ? ಇಲ್ಲೋದ್ರೆ ನಿಮ್ಗೆ ವಿಡಿಯೋಸ್ ಬೇಕಾದ್ರೆ ವಿಡಿಯೋಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋಸ್ ಇಲ್ಲಿ ಬರುತ್ತೆ. ನಿಮ್ಗೆ ಏನಾದ್ರು ಅಕಸ್ಮಾತ್ ಡೌನ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲೋ ಕ್ಲಿಕ್ ಮಾಡಿ ಯಾವುದೇ ಫೈಲ್ಸ್ ಇರ್ಬೋದು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಯಾವುದನ್ನು ಮಿಸ್ ಮಾಡಿಲ್ಲ. ಸೊ ನಿಮ್ಗೆ ಏನೋ ಒಂದು ವಿಡಿಯೋಸ್ ಅಷ್ಟೇ ಕೊಟ್ಬಿಟ್ಟು ನಿಮ್ಗೆ ಅದಾದ್ಮೇಲೆ ನಿಮ್ಗೆ ಏನೋ ನೋಟ್ಸ್ ಬೇಕು ಅಥವಾ ಡೇಟಾ ಬೇಕು ಅಂದ್ರೆ ನೀವು ಪೇ ಮಾಡಬೇಕು ಅಂತ ಆ ಥರ ನಾನು ಮಾಡಿಲ್ಲ. ಆ ಥರ ನಾವು ರಾಜ್ಯೋತ್ಸವಕ್ಕಾಗ್ಲಿ ಪುನೀತ್ ರಾಜ್ಕುಮಾರ್ ಬರ್ಡೇಗಾಗ್ಲಿ ಯಾವತ್ತೂ ನಾವು ಮಾಡಿಲ್ಲ. ಓಕೆ? 1 ವರ್ಷ ಮಾತ್ರ ನಾವು ಯಾವುದೋ ಒಂದು ಸ್ಕೂಲ್ ಅವ್ರು ನಮ್ಗೆ ಬುಕ್ಸ್ ಬೇಕು ಏನೋ ಈ ತರ ಕೇಳ್ಕೊಂಡಿದ್ದಕ್ಕೆ ಅದಕ್ಕೂ ಕೂಡ ನಾನು ಏನ್ ಮಾಡಿದೆ ಅಂದ್ರೆ ಯಾರೆಲ್ಲ ಈ ಕೋರ್ಸ್ ತಗೋತಾರಲ್ಲ ಅವ್ರಿಗೆ ವಿತ್ ಸರ್ಟಿಫಿಕೇಶನ್ 499 rupees ಏನೋ ಮಾಡಿದ್ದೆ ಅದನ್ನ. ಸೊ ನನ್ಗೆ ನೆನಪಿಲ್ಲ 399 499 ಅದು ಎಲ್ಲದನ್ನು ಅದ್ರ ಜೊತೆಗೆ ನನ್ನ ಪರ್ಸನಲ್ ಅಮೌಂಟ್ ಇಂದ ಆ ಏನು ಸ್ಟೂಡೆಂಟ್ಸ್ಗೆ ಏನಿದೆ ಅದನ್ನ ನಾನು ಮಾಡಿದ್ದೀನಿ. ಓಕೆ? ಅದು 1 ವರ್ಷ ಮಾತ್ರ ನಾನು ತಗೊಂಡಿದ್ದೆ. ಬಟ್ ಅದ್ರಲ್ಲಿ ನಾನು 1 ರೂಪಾಯಿ ಇಟ್ಕೊಂಡಿಲ್ಲ. ಅದ್ರ ಜೊತೆಗೆ ನನ್ನ ಪರ್ಸನಲ್ ಅಕೌಂಟ್ ಇಂದ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಬಡವರಿಗೆ ಆ ಒಂದು ಏನ್ ಅನುಕೂಲ ಆಗುತ್ತೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಆ ಎಲ್ಲಾ ಪುಣ್ಯ ಕಾರ್ಯದಲ್ಲಿ ಏನೇ ಒಂದಿದ್ರು ಅದು ನಿಮ್ಗೂ ಅದು ಸಲ್ಬೇಕು. ಓಕೆ? ಸೊ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದು ಬಿಟ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಕೋರ್ಸಸ್ಗಳು ನಿಮ್ಗೆ ಇಲ್ಲಿದೆ. ಓಕೆನಾ? ಸೊ ಇಲ್ಲಿ ಹೋಗಿ ದಯವಿಟ್ಟು ಇಲ್ಲಿ ನಿಮ್ಗೆ ಯಾವ್ದೆಲ್ಲ ಕೋರ್ಸಸ್ ಇಲ್ಲಿ ತುಂಬಾ ಇದಾವೆ ಫ್ರೀ ಕೋರ್ಸಸ್. ಇಂಗ್ಲಿಷಲ್ಲೂ ಕೆಲವೊಂದೆಲ್ಲ ಫ್ರೀ ಕೋರ್ಸಸ್ ಇದಾವೆ, ವೆಬಿನಾರ್ಸ್ ಇದಾವೆ. ಯಾವ್ದೆಲ್ಲ ಫ್ರೀ ಅಂತ ಇರುತ್ತೆ ದಯವಿಟ್ಟು ಅದನ್ನ ಯೂಟಿಲೈಸ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಓಕೆ? ರೈಟ್. ಸೊ ಇದು ಈ ರೀತಿ ನಾವು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬಕ್ಕೆ ನಾವು ಏನು ಈ ಸೆಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆಯ್ತಾ? ಕೆಲವರು ಅಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಕೆಲವೆಲ್ಲ ಮಾತುಗಳು ಕೇಳಿ ಬರುತ್ತೆ. ನಿಮ್ಗೆ ಏನಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇಗೆ ಮಾಡಬೇಕು ಇದೆಲ್ಲ ಏನೋ ಒಂದು ಮಾರ್ಕೆಟಿಂಗ್ ಗಿಮಿಕ್ಸ್ ಹಾಗೆ ಹೀಗೆ ಅಂತ. ನೋಡಿ ಆ ತರ ಮಾರ್ಕೆಟಿಂಗ್ ಮಾಡಬೇಕು ಅಂತ ಬೇರೆ ರೀತಿ ಮಾಡ್ಕೋಬೋದಿತ್ತು. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನನಗೆ ಈಗಿಂದ ಅಲ್ಲ, ನಾನು ನಿಮ್ಗೆ ವಿತ್ ಪ್ರೂಫ್ ಅಂದ್ರೆ ತುಂಬಾ ಜನ ಮಾತಾಡ್ಕೊಂತಾರೆ ನನ್ಗೆ ಕೆಲವು ತಲೆ ಕೆಡಿಸ್ಕೊಂಡು ನೋಡಿ. ಅದಕ್ಕೆ ನಾನು ಇದನ್ನ 2013 ಅಲ್ಲಿ ಆಯ್ತಾ ಅವಾಗಿಂದ ನನಗೆ ಪುನೀತ್ ಇದು ಪ್ರೂಫ್ ನೋಡಿ ಇಲ್ಲೇ ಇದೆ. ಪುನೀತ್ ರಾಜ್ಕುಮಾರ್ 2013 ಅವಾಗ ಅಂದ್ರೆ ಅವಾಗ್ಲೇ ಎಡಿಟಿಂಗ್ ನಾವೆಲ್ಲ ಇದೆಲ್ಲ ಎಡಿಟಿಂಗ್ ಜೊತೆಲಿ ತೆಗೆಸ್ಕೊಂಡಿರೋದಲ್ಲ. ಅಂದ್ರೆ ನಾನು ಏನಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾತು ಬೇಡ. ಯಾಕೆಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಇರ್ಬೋದು, ಮೆಸೇಜಸ್ ಇರ್ಬೋದು ಅಥವಾ ಡೈರೆಕ್ಟ್ ಆಗಿ ಬಂದು ಮಾತಾಡೋದಿದೆ. ಏನು ಎಲ್ಲಾರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾರೆ ಅದಕ್ಕೋಸ್ಕರ ನೀವು ಮಾಡ್ತೀರಾ ಅಂತ ಒಂದು ಮಾತು ಬಂದಿದ್ದಕ್ಕೆ ನಾನು ಅದನ್ನ ವಿತ್ ಪ್ರೂಫ್ ಹೇಳ್ತೇನೆ. ಇವಾಗಿಂದಲ್ಲ, ನಮ್ಗೆ ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ಅವಾಗಿಂದನೂ ನಮ್ಗೆ ಅಷ್ಟೇ ಇಷ್ಟ. ಓಕೆ? ಏನಂದ್ರೆ ಅವರು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ. ನಾವು ಒಂದು ಅಡಿಲ್ ಸೇವೆ ಅವ್ರು ಮಾಡಿರೋದ್ರಲ್ಲಿ ನಾವು 1% ನಾವು ಮಾಡಕ್ಕಾಗಲ್ಲ. ಓಕೆ? ಅಟ್ಲೀಸ್ಟ್ ನಾವು ಅವ್ರ ರೀತಿ ಒಂದು 10 ಜನಕ್ಕೆ ಒಳ್ಳೇದ್ ಮಾಡ್ಬೋದು. ಒಳ್ಳೇದ್ ಮಾಡಿದ್ರೆ ನಮ್ಗೂ ಏನೋ ಒಂದು ಅವರು ನಡೆದಂತ ಹೆಜ್ಜೆ ಇರ್ಬೋದು, ಅವ್ರು ಮಾಡಿರೋದಂತ ಕಾರ್ಯ ಇರ್ಬೋದು, ನಮಗೂ ಒಂದಷ್ಟು ಸಲ್ಲುತ್ತೆ ಅಂತ ಅವರಿಂದ ಇನ್ಸ್ಪೈರ್ ಆಗಿ ಮಾಡ್ತಾ ಇರೋದು ಅಷ್ಟೇ. ಓಕೆನಾ? ನಾನು ಬೇರೆ ಎಲ್ಲಾ ಕೋರ್ಸಸ್ಗಳಿಗೂ ಟ್ರೈ ಮಾಡಿದೆ, ವಿಡಿಯೋಸ್ ಹಾಕಿದೆ. ಬೇರೆ ಯಾವ್ದನ್ನ ಅಂದ್ರೆ ಈ ಇಂಗ್ಲಿಷ್ ಕಮ್ಯುನಿಕೇಶನ್ಸ್ ಮತ್ತೆ ಈ ತರದ ಬೇರೆ ಬೇರೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಮತ್ತೆ ಏನು ಡೇಟಾ ಸೈನ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇಂಥದಕ್ಕೆಲ್ಲ ನಾನು ಅವಕಾಶ ಕೊಡೋಕ್ಕೆ ಅಂತ ನಾನು ತುಂಬಾ ಟ್ರೈ ಮಾಡಿದೆ. ಕೆಲವರು ನನಗೆ ಒಂದು ಬೇಜಾರಾಗಿದೆ ಏನಂದ್ರೆ ಎಲ್ಲದನ್ನು ದುಡ್ಡಲ್ಲೇ ಮಾತಾಡ್ತಾರೆ. ಓಕೆ? ನಾವು ಯಾರು ಕೇಳಿದ ತಕ್ಷಣ ಅದಕ್ಕೆ ಎಷ್ಟು ಕೊಡ್ತೀರಾ ಚಾರ್ಜಸ್ ಏನು ಎತ್ತ ಅಂತ. ಸೊ ನನ್ಗೆ ಅಂತ ಜನ ಇಲ್ಲಿ ಬರೋದು ಬೇಡ ಅಂತ ಅನ್ನಿಸ್ತು. ಇರ್ಲಿ, ತೊಂದರೆ ಇಲ್ಲ. ನಾನು ನನಗೆಷ್ಟು ಗೊತ್ತು ನನ್ನ ಕಡೆಯಿಂದ ಏನೆಲ್ಲ ಫ್ರೀ ಮಾಡ್ಬೋದು, ನಿಮಗೆ ಏನೆಲ್ಲ ಅನುಕೂಲ ಮಾಡ್ಬೋದು ಅದನ್ನ ನಾನು ಮಾಡಿದ್ದೀನಿ. ಓಕೆ? ಸೊ ಇವತ್ತು
ನಾನು ನಿಮಗೆ ಬಿಡ್ತೀನಿ. ಇಷ್ಟು ದಿನ ನಾನು ಮಾತಾಡಿದ್ದೀನಿ, 13 ದಿನ ಕಂಟಿನ್ಯೂಸ್ ನಾನು ಮಾತಾಡಿದ್ದೀನಿ. ಸೊ ಇವತ್ತು ನೀವು ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿಕೊಂಡು ನೀವು ಏನಾದ್ರು ಹೇಳೋದಿದ್ರೆ ಆಯ್ತಾ, ಈ ಪ್ರೋಗ್ರಾಮ್ ಬಗ್ಗೆ ಅಥವಾ ಇನ್ನೂ ಏನಾದ್ರು ಸಜೆಷನ್ಸ್, ಇನ್ನೂ ಏನಾದ್ರು ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಒಬ್ಬೊಬ್ಬರಾಗಿ ನೀವು ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದು. ಶರಣಬಸವ, ಒಂದ್ ನಿಮಿಷ. ಶರಣಬಸವ, ಇಂಗ್ಲಿಷ್ ಕಮ್ಯುನಿಕೇಶನ್ ಬಗ್ಗೆ ನಾನು ಈಗಲ್ಲ, ತುಂಬಾ ವರ್ಷದಿಂದ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಸರಿಯಾಗಿ ನಿಮ್ಮಲ್ಲೇ ಯಾರನ್ನ ಇತ್ತು ಅಂದ್ರೆ ನಾನು ಇಂಗ್ಲಿಷ್ ಕಮ್ಯುನಿಕೇಶನ್ ಕ್ಲಾಸಸ್ ತಗೋತೀನಿ ಅಂದ್ರೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೀವೇನು ಮಾಡ್ತೀನಿ ಅಂದ್ರೆ, ನೀವೇ ಮಾಡ್ತೀನಿ ಅಂದ್ರೂ ನನಗೆ ಪೋಸ್ಟರ್ ಮಾಡಿಕೊಡಿ. ನಾನು ನನ್ನ ಒಂದು ಇನ್ಸ್ಟಿಟ್ಯೂಟ್ ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾನು ಬೇಕಾದ್ರೆ ಪೋಸ್ಟ್ ಮಾಡಿ ನಿಮಗೆ ನಾನು ಸ್ಟೂಡೆಂಟ್ಸ್ ಅನ್ನ ಕೊಡ್ತೀನಿ. ಅದ್ ಬೇಕಾದ್ರೆ ಮಾಡ್ತೀನಿ. ಸೊ ಶರಣ್, ನಾನು ಟ್ರೈ ಮಾಡ್ತೀನಪ್ಪ, ನಾನು ಪ್ರಾಮಿಸ್ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲದ ಸಬ್ಜೆಕ್ಟ್. ನನ್ನ ಸಬ್ಜೆಕ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳ್ದೆ, ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ. ಪೋರ್ಟ್ಫೋಲಿಯೋ ಬಗ್ಗೆ ನಾನು ತುಂಬಾ ಮಾಡ್ಬೇಕು ಅಂತ ನನ್ಗೆ ಅನ್ಸಿದೆ, ಬಟ್ ಗೊತ್ತಿಲ್ಲ. ನಾನು ಅದನ್ನ ಖಂಡಿತ ನಾನು ಮಾಡ್ಕೊತೀನಿ. ಓಕೆನಾ? ರೈಟ್. ಸೊ ಯಾರಾದ್ರೂ ಮಾತಾಡೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಖಂಡಿತ ಮಾತಾಡ್ಬೋದು. ನಿಮ್ ಮನ್ಸಿಗೆ ಏನ್ ಅನ್ಸ್ತೋ ಅದನ್ನ ನೀವು ಮಾತಾಡಿ. ಇವತ್ತು ಇದು ನಿಮ್ಮ ದಿನ, ಕೊನೆಯ ಈ ವರ್ಷದ ಪುನೀತ್ ನಮನ ಅನ್ನೋ ಕಾರ್ಯಕ್ರಮದ ಕೊನೆಯ ದಿನ. ಸೊ ನೀವು ಮಾತಾಡಬೇಕು. ಸರ್ಟಿಫಿಕೇಟ್ ನಾನು ಕೊಡ್ತೀನಿ ಖಂಡಿತ. ಆಯ್ತಾ? ಸರ್ಟಿಫಿಕೇಟು ನಿಮ್ಗೆ ನೋಡಿ ಈ ತರ ಇದೆ ಸರ್ಟಿಫಿಕೇಟು. ಫೈನಲಿ ನಾನು ಕೂತ್ಕೊಂಡು ಇವತ್ತೆಲ್ಲ ಈ ರೀತಿ ಸರ್ಟಿಫಿಕೇಟ್ ಮಾಡಿದ್ದೀನಿ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಟಿಕ್ಸ್, ಪೈಥಾನ್ ಪ್ರೋಗ್ರಾಮಿಂಗ್, ಎಐ ಕಂಟೆಂಟ್, ಫಿಲಮ್ ಮೇಕಿಂಗ್, ಇದೆಲ್ಲದ್ರೂ ಹಾಕಿದ್ದೀನಿ. ಯುನೀಕ್ ನಂಬರ್ ಬರುತ್ತೆ. ಆಯ್ತಾ? ನಿಮ್ಗೆ ಸರ್ಟಿಫಿಕೇಶನ್ ಆಫ್ ಕಂಪ್ಲೀಷನ್ ಅಂತನೂ ಇದೆ. ಆಯ್ತಾ? ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ಇಲ್ಲಿ ನಿಮ್ಗೆ ಇಶ್ಯೂಡ್ ಡೇಟ್ ಬರುತ್ತೆ, ನಿಮ್ಮ ಸರ್ಟಿಫಿಕೇಟ್ ನಂಬರ್ ಬರುತ್ತೆ. ವೆರಿಫಿಕೇಶನ್ ಮಾಡಿದ್ರು ನನ್ನ ಹತ್ರಕ್ಕೆ ಬರುತ್ತೆ. ಓಕೆ? ಸೊ ಇದನ್ನ ನೀವು ಖಂಡಿತವಾಗಿ ನಿಮ್ಮ ಪ್ರೊಫೈಲ್ ಅಲ್ಲಿ ಹಾಕಬಹುದು. ಓಕೆನಾ? ದಿಸ್ ಇಸ್ ಕಂಪ್ಲೀಟ್ಲಿ ಸರ್ಟಿಫೈಡ್. ಇಷ್ಟಕ್ಕೆನೆ ನಾವೇ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ 65,000 ಮಾಡ್ತೀವಿ. ಬಟ್ ಇದನ್ನ ನಾನು ಫಾಸ್ಟ್ ಆಗಿ ಮಾಡಿದ್ದೀನಿ. ಆಯ್ತಾ? ಫಾಸ್ಟ್ ಆಗಿ ಮಾಡಿದ್ದೀನಿ. ಬಟ್ ಇಷ್ಟು ಸಿಲೆಬಸ್ ಇದರಲ್ಲೇ ನಿಮ್ಗೆ ಇದಿರಲ್ಲ, ಫಿಲಮ್ ಮೇಕಿಂಗ್ ಇದೆಲ್ಲ ಇರಲ್ಲ, ಬಟ್ ಇದೆಲ್ಲ ಬಾಕಿ ಎಲ್ಲ ಇರುತ್ತೆ. ಆಯ್ತಾ? ನಾವೇ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಸರ್ಟಿಫಿಕೇಟ್ಗೆ 65,000 ಚಾರ್ಜ್ ಮಾಡ್ತೀವಿ. ಓಕೆನಾ? ಬಟ್ ಇದನ್ನ ನೀವು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮಗೆ ಕೆಲಸ ಸಿಕ್ಕಿದ್ರೆ ಖಂಡಿತ ನನಗೆ ತಿಳಿಸಿ, ನನಗೆ ಸಂತೋಷ ಆಗುತ್ತೆ. ಓಕೆ? ಸೊ ಇದರ ಲಿಂಕ್ ನಾನು ಕೊಡ್ತೀನಿ. ಆಯ್ತಾ? ಯಾರು ತಲೆ ಕೆಡಿಸ್ಕೋಬೇಡಿ, ನಿಮಗೆ ಲಿಂಕ್ ಅನ್ನು ನಾನು ಕೊಡ್ತೀನಿ. ರೈಟ್ ಪೀಪಲ್, ಮಾತಾಡಬೇಕು. ಯಾರಾದ್ರೂ ಮಾತಾಡಿ. 25 ಜನ ಇದ್ದೀರಾ. ಸರ್ ಫಸ್ಟ್ ನಾನ್ ಸರ್. ನಾಗರಾಜ್ ಮಾತಾಡಿ ನಾಗರಾಜ್. ಎಸ್ ಸರ್. ಸರ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಫಸ್ಟ್ ಸ್ಪೆಷಲ್ ಆಗಿ ನಿಮ್ಗೆ ಮತ್ತೆ ನಿಮ್ಮ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕಂದ್ರೆ ಎಸ್ಪೆಷಲಿ ನಾನು ಒಂದು ಕೋರ್ಸ್ ಕಲಿಬೇಕಂದ್ರೆ ಅದು ಎಷ್ಟು ಕಷ್ಟ ಅಂತ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನನ್ಗೆ. ಒಂದು ವಿಚಾರದಲ್ಲ ಸರ್, ಎಲ್ಲಾ ವಿಚಾರದಲ್ಲಿನೂ ಆಯ್ತು ಸರ್. ಸೊ ಈ ಒಂದು ಏನು ಕಾರ್ಯಕ್ರಮ ಆಗ್ಲಿ, ಈ ಒಂದ್ ಏನ್ ಸೀಸನ್ ನಡ್ಸ್ಕೊಡ್ತಿದ್ದೀರಲ್ಲ ಸರ್, ಇದು ತುಂಬಾ ಅಂದ್ರೆ ತುಂಬಾ ನನ್ಗೆ ನಮ್ಮಂತ ತುಂಬಾ ಫ್ರೆಂಡ್ಸ್ಗೆ ಮತ್ತೆ ಎಲ್ಲರಿಗೂ ಬಹಳ ಅನುಕೂಲ ಆಗಿದೆ. ಆಮೇಲೆ ತುಂಬಾ ಕಲ್ತಿದೀವಿ ಇದರಿಂದ ನಾವು. ಆಮೇಲೆ ತುಂಬಾ ಈಸಿಯಾಗಿ ತುಂಬಾ ಕನ್ನಡದಲ್ಲಿನೇ ಕಲ್ತಿದೀವಿ. ಅದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಅರ್ಥ ಆಗಿದೆ. ಆಮೇಲೆ ಅದನ್ನ ಪ್ರತಿಯೊಂದನ್ನು ನಾವು ಪರ್ಟಿಕ್ಯುಲರ್ ಆಗಿ ಅದು ನೀವೇನು ಪ್ರತಿ ಸೀಸನ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀರಾ, ಪ್ರತಿದಿನನು ಅದನ್ನ ನೋಟ್ ಮಾಡ್ಕೊಂಡು ಪ್ರತಿದಿನನು ರಿವೈಸ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಎಲ್ಲದೂ ಚೆಕ್ ಮಾಡ್ತಿದ್ವಿ. ಆಮೇಲೆ ಇದೆಲ್ಲ ನಾ ಕಲ್ತಿರೋದು ಝೀರೋ ರುಪೀಸ್ ಸರ್. ಸೊ ಈ ತರದಲ್ಲಿ ನಾನು ಯಾವತ್ತೂ ಎಲ್ಲಿ ಕಲ್ತಿಲ್ಲ. ಇದು ಒಂದು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಸರ್. ಆಮೇಲೆ ಪ್ರತಿಯೊಂದ್ಸರಿ ನಾನು ಒಂದು ಇನ್ಸ್ಟಿಟ್ಯೂಟ್ಗಾಗ್ಲಿ ಹೋಗಿ ಕಲಿಬೇಕಂದ್ರೆ ನನಗೆ ಎಕ್ಸ್ಪೆಷಲಿ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಆಗ್ತಿತ್ತು ಸರ್. ಹೌದು, ಹೋಗಿ ಅಲ್ಲಿ ಬಂದು ಎಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ಎಲ್ಲ ಸಿಟಿಯಲ್ಲೂ ಎಲ್ಲ ಕಮರ್ಷಿಯಲ್ ಮಾಡ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಎಲ್ಲ ಮೇಲೆ ಇರ್ತೇವೆ ಸರ್, ಎಲ್ಲ 3rd, 4th ಫ್ಲೋರ್ ಅಲ್ಲಿ ಇರ್ತೇವೆ ಸರ್ ಎಲ್ಲ. ನಾನು ಇಲ್ಲಿಂದ ಅಲ್ಲಿ ಹೋಗುವಷ್ಟೊತ್ತಿಗೆ ಸರ್ ಅದು ಹೇಳ್ಬಾರ್ದು ಸರ್, ಅವೆಲ್ಲ ಕಷ್ಟ. ಬಟ್ ಇಷ್ಟೊಂದು ಅದು
ಅನ್ಕೊಂತಿರ್ಲಿಲ್ಲ ಸರ್. ಮನೆಯಲ್ಲಿ ಅಂದ್ರೆ ತುಂಬಾ ನಿಮ್ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಸರ್. ಯಾಕೆ ಅಂತಂದ್ರೆ ಎಷ್ಟೊಂದು ಸರಳವಾಗಿ, ಎಷ್ಟೊಂದು ನೀಟಾಗಿ, ಅದು ಯಾವ್ದೇ ಚಾರ್ಜಸ್ ಇಲ್ದಂಗೆ ಒಬ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿದಾರಲ್ಲ ಅಂತ ಎಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗಾಗಿರ್ಬೋದು, ನಮ್ಮ ಅಮ್ಮಗಾಗಿರ್ಬೋದು, ನಮ್ಮ ಫ್ಯಾಮಿಲಿ ಇಡೀ ಕುಟುಂಬ ಸರ್. ನಿನ್ನೆ ನಾವು ಎಲ್ರು ಮಾತಾಡಿದ್ದು ಒಂದು ಎಲ್ಲೋ ನಾನು ಯಾವತ್ತೂ ಹಾಕಿದ್ದು ಮೆಸೇಜ್ ತಗೊಂಡು ನೀವು ಅದನ್ನ ಎಲ್ಲರಿಗೂ ಒಬ್ರಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನೀವೇನ್ ಹೇಳಿದ್ರಲ್ಲ ಸರ್, ಅದು ನಮ್ ಮಿಸ್ಸಸ್ ನಿನ್ನೆ ಕಣ್ಣ ನೀರೇ ಬಂದ್ಬಿಡ್ತು ಅವ್ರಿಗೆ. ಏನ್ರಿ ಇಷ್ಟೆಲ್ಲ ಇದ್ ಮಾಡ್ತಿದಾರೆ, ಸಪೋರ್ಟ್ ಮಾಡ್ತಿದಾರೆ ಅಂತ. ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಇಲ್ಲ, ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ತಾನೆ ಅನ್ನೋದಕ್ಕೆ ಖಂಡಿತ ಸರ್. ನಿಮ್ಗೆ ಎಲ್ಲೇ ಇರಿ, ನಾವು ಡೈರೆಕ್ಟ್ ಆಗಿ ನೋಡಿಲ್ಲ ಸರ್, ಬಟ್ ಎಲ್ಲೇ ಇರಿ ನೀವು ಚೆನ್ನಾಗಿರ್ಬೇಕು ಸರ್. ಆಮೇಲೆ ಎಲ್ಲರಿಗೂ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಈ ತರ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡ್ ಬರೋಕ್ ಕಾರಣ ಎಲ್ಲರೂ ಸಪೋರ್ಟು, ಮತ್ತೆ ಸರ್ ಆ ರೀತಿ ಕೊಡ್ತಾ ಇರ್ತಕ್ಕಂತ ಒಂದು ಟೀಚಿಂಗ್, ಆ ಮೆಥಡ್ ಇರ್ಬೇಕು. ಈ ತರ ಮೆಥಡ್ ಯಾರು ಹೇಳಲ್ಲ ಸರ್. ನನ್ಗನ್ಸಿದ್ ಹೇಳ್ತಿದ್ದೀನಿ ಸರ್. ಈ ತರ ಮೆಥಡ್ ಅಲ್ಲಿ ನೀಟಾಗಿ ಅದನ್ನ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ನನ್ ಗೊತ್ತಿಲ್ಲದ್ರನ್ನ ಗೊತ್ತಿಲ್ಲ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತಿದ್ರಿ ಸರ್. ಇದು ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ಸೊ ಇದು ತುಂಬಾನೇ ಎಲ್ಲೋ ಒಂದ್ ಕಡೆ ಮನ್ಸಿಗೆ ತುಂಬಾನೇ ಹತ್ರ ಆಗೋಯ್ತು ಸರ್. ಆಯ್ತಪ್ಪ ನಾಗರಾಜ್, ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದೀರಾ. ಅಷ್ಟೊಂದು ಎಮೋಷನ್ ಆಗ್ಬೇಡಿ ಆಯ್ತಾ. ನಾನು ಏನಂತ ದೊಡ್ಡ ಕೆಲಸ ಏನ್ ಮಾಡಿಲ್ಲ ನಿಜಕ್ಕೂ. ನೀವೊಂದ್ ಮೆಸೇಜ್ ಹಾಕಿದ್ರಿ ನನ್ ಇಲ್ಲ ಕಡೆಯಿಂದ ಇಲ್ಲ ಸರ್, ನೀವು ಆತರ ಆಗಿಲ್ಲ ಹೇಳ್ಬಿಡಿ ಅಂದ್ರೆ ಸರ್. ಯಾಕೆ ಒಂದ್ ಅಂದ್ರೆ 10 ಜನಕ್ಕೆಲ್ಲ. ಇಲ್ಲ, ನಮ್ ಫ್ರೆಂಡ್ಸ್ ಸರ್, ಆಕ್ಚುಲಿ ನನ್ ಕಾಲೇಜ್ ಫ್ರೆಂಡ್ಸ್ ಎಲ್ಲರಿಗೂ, ನನ್ಗೂ ಆಗಿತ್ತು ಸರ್ ಕ್ಯಾಂಪಸ್, ಬಟ್ ಅವರೆಲ್ಲ ಚೆನ್ನಾಗಿದ್ದಾರೆ ಸರ್, ಇಲ್ಲ ಅಂತಲ್ಲ. ಎಲ್ಲರೂ ನಮ್ ಫ್ರೆಂಡ್ಸೇ ಒಳ್ಳೊಳ್ಳೆ ಕಂಪ್ನೀಸ್ ಅಲ್ಲಿ ಒಳ್ಳೊಳ್ಳೆ ಜಾಯಿನ್ ಆಗಿದ್ದಾರೆ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನನ್ಗೆ ನಾನು ಹೋಗಿ ಜಾಯಿನ್ ಆಗಿ ಅಲ್ಲಿ ಹೋಗಿ ಕೆಲ್ಸ ಮಾಡಕ್ ಆಗ್ಲಿಲ್ಲ ಅಂತ ನಾನು ಬಿಟ್ ಬರ್ಲಿಲ್ಲ ಸರ್. ಅಲ್ಲಿ 3rd ಫ್ಲೋರ್ ಅಲ್ಲಿ ಇತ್ತು ಸರ್ ಆಫೀಸು. ನನ್ಗೆ ಒಂದಿನ ಲಿಫ್ಟ್ ಇದ್ರೆ ಒಂದಿನ ಲಿಫ್ಟ್ ಇರ್ತಿರ್ಲಿಲ್ಲ ಸರ್. ಅದು ಇಶ್ಯೂ ಆಯ್ತು. ನಾನು HR ಹತ್ರ ಮಾತಾಡಿದ್ರೆ ಅವ್ರು ಏನು ಅಷ್ಟು ರೆಸ್ಪಾನ್ಸ್ ಕೊಡ್ಲಿಲ್ಲ ಸರ್. ಸೊ ಹಾಗಾಗಿ ನನ್ಗೂ ಸಾಕಾಯ್ತು ಸರ್. ಎಷ್ಟು 1 ಸರಿ 2 ಸರಿ ಅಂತ ಸುಮಾರು ಸರಿ ಬಿದ್ದು ಬಂದಿದ್ದೀನಿ ಸರ್. ಸೊ ಹಂಗಾಗಿ ಅದು ನಾನೇ ರಿಟರ್ನ್ ಬಂದ್ಬಿಟ್ಟೆ ಸರ್. ಸೊ ಅದೊಂದೇ ಅಂತಲ್ಲ ಸರ್, ಸುಮಾರು ಕಡೆನೂ ಆಗಿದೆ. ಬಟ್ ಫ್ರೆಂಡ್ಸ್ ನಮ್ ಜೊತೆಲೆ ಇದ್ದು ಜೊತೆಗೆ ಹೇಳ್ಸ್ಕೊಂಡು ಎಲ್ಲ ನಾನು ಹೆಲ್ಪ್ ಮಾಡಿದೀನಿ ಸರ್. ನನ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು. ಟು ಬಿ ಫ್ರಾಂಕ್ ಆಗಿ ಹೇಳ್ತಿದೀನಿ ಸರ್. ವಿನಯ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಅವ್ನಿಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಅಂದ್ರೆ ಅದು ಹೇಳ್ಕೋಬಾರ್ದು. ಬಟ್ ಸುಮ್ನೆ ಕಾಮನ್ ಆಗಿ ಸರ್, ಎಷ್ಟು ಹೇಳ್ಕೋಬಾರ್ದು ಅಂದ್ರೆ ಅವ್ನ್ ಇಂಟರ್ವ್ಯೂ ಪಾಸ್ ಆಗಕ್ಕೆ ಮೇನ್ ಕಾರಣನೇ ನಾನು. ಆದ್ರೆ ಅವನು ಒಂದು ಕ್ಷಣಕ್ಕೂ ಅದು ಇಲ್ದಂಗೆ ಸೇಮ್ ಸರ್, ಒಂದೇ ಕಂಪ್ನಿಗೆ ಆಗಿದ್ದು ಇಬ್ರು, ನಂದು ಅವಂದು ಒಂದೇ ಕಂಪ್ನಿ ಆಯ್ತು. ಅವ್ನು ಒಂದು ದಿನನೂ ಒಂದು ಹೆಲ್ಪ್ ಮಾಡ್ಲಿಲ್ಲ. ನಾನು ಅದಕ್ ಬೇಜಾರಿಲ್ಲ ಸರ್. ಜನ ಯಾಕೆ ಈ ತರ ನಮ್ಮನ್ನ ನೋಡ್ತಿದಾರೆ, ಈಗ ಸಮಾಜ ನೋಡೋದೇ ದೃಷ್ಟಿ ಒಂಥರ ಬೇರೆ ಆಗ್ಬಿಟ್ಟಿದೆ ಸರ್. ಈತನ್ಗೆ ಏನೂ ಆಗಲ್ಲ, ಈತನ ಕೈಯಿಂದ ಏನೂ ಆಗಲ್ಲ ಅನ್ನೋದೇ ದೃಷ್ಟಿ. ನಮ್ಗೆ ಇನ್ನೊಂದ್ ಏನ್ ಗೊತ್ತಾ ಸರ್, ನಮ್ಗೆ ಟ್ಯಾಲೆಂಟ್ ಒಳಗಡೆ ಇದ್ರೂನು ಆತರ ಒಂದು ಮನೋಭಾವ ಇಟ್ಕೊಂಡು ಜನಗಳು ತೋರಿಸ್ತಾರಲ್ಲ ಸರ್, ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ನಾವು ಇರೋ ಟ್ಯಾಲೆಂಟ್ನು ಬಿಡಪ್ಪ, ಯಾಕೆ ನಾವ್ ಹೋಗೋದು ಅವ್ರ ಹತ್ರ, ಯಾಕೆ ಹೋಗೋದು ಅಲ್ಲಿವರೆಗೂ, ಯಾಕೆ ಹೋದ್ ನಾವ್ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಸರ್. ಸೊ ಹಂಗಾಗಿ ಮುಂದುವರೆಯಕ್ಕೂ ಆಗ್ತಾ ಇಲ್ಲ, ಈ ಕಡೆಗೆ ಹಿಂದುಳಿಯಕ್ಕೂ ಆಗ್ತಾ ಇಲ್ಲ ಸರ್. ಆತರ ಒಂದು ನಿರ್ದಿಗ್ಧ ಅದೇನೋ ಅಂತಾರಲ್ಲ, ಆ ತರ ಮಿಡ್ಲಲ್ಲಿ ಆಗ್ಬಿಟ್ಟಿದ್ವಿ. ಅಂತದ್ರಲ್ಲಿ ನಾವು ನೋಡಿಲ್ಲ, ಮಾತಾಡಿಲ್ಲ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಯಾವಾಗೋ ಹಾಕಿದ್ದನ್ನ ಒಂದ್ ಮೆಸೇಜ್ ಇಟ್ಕೊಂಡು ಅದನ್ನ ಎಲ್ಲಾರ್ಗು ಹೇಳಿ ಈ ತರ ಒಂದ್ ಹೆಲ್ಪ್ ಮಾಡಿ ಅನ್ನೋದು ಯಾರು ಹೇಳ್ತಾರೆ ಸರ್ ಈಗಿನ ಕಾಲದಲ್ಲಿ? ಸ್ವಂತ ಅಣ್ಣ ತಮ್ಮನೇ ಹೇಳಲ್ಲ ಈ ತರ ಇದೆ, ಈ ತರ ಹೆಲ್ಪ್ ಮಾಡಿ. ಅಂದ್ರೆ ನನ್ಗೆ ಸಮಸ್ಯೆ ಇದೆ, ಈ ತರ ಪ್ರಾಬ್ಲಮ್ ಇದೆ ಅಂತ ಹೆಲ್ಪ್ ಮಾಡಿ ಅನ್ನೋದು ಬೇಡ ಸರ್. ನನ್ ಟ್ಯಾಲೆಂಟ್ ಏನಿದೆ ಅದ್ರ ಮೇಲೆ ಕೊಟ್ರೆ ಸಾಕು ಸರ್, ಇಷ್ಟೇ ಸರ್. ಸೊ ನಾಗರಾಜ್, ಅದಕ್ಕೆ ನಾನ್ ನಿಮ್ ಬಗ್ಗೆ ನಾನು ಹೇಳ್ಬೋದ ಬೇಡವಂತ ನಿಮ್ಮಲ್ಲಿ ಕೇಳಿ ಆಮೇಲೆ ಮುಂದುವರೆದಿದ್ದು ಆಯ್ತಾ. ಯಾಕಂದ್ರೆ ನನಗೂ ಅಷ್ಟೇ, ನಾನು ಯಾರಿಗೆ ಆಗ್ಲಿ ಇರೋರೆಲ್ಲರಿಗೂ ನಾವು ಒಂದ್ ಹೇಳೋದು, ನಿಮಗೆ ಸಿಂಪತಿ ಮೇಲೆ ಯಾವುದೇ ಕಾರಣಕ್ಕೆ ಒಂದು ಸಹಾಯ ಕೇಳಬೇಡಿ ಆಯ್ತಾ. ಆ ಕಾರಣಕ್ಕೆ ನಾಗರಾಜ್ ಅವ್ರು ಏನೇ ಮೆಸೇಜ್ ಮಾಡಿದ್ರು ನಾನು ಕಂಪ್ಲೀಟ್ ಆಗಿ ತೋರ್ಸಕ್ ಹೋಗಿದ್ದೀರಾ. ಅವ್ರ ಬಗ್ಗೆ ನಾನು ಹೇಳ್ಬಾರ್ದು ಅಂತಿದ್ದೆ. ಯಾಕೆಂದ್ರೆ ಸಿಂಪತಿಯಿಂದ ನೀವು ಏನ್ ಕೆಲಸ ಇಡ್ಸ್ಕೊತೀರಾ ಅದು ತುಂಬಾ ದಿನ ಮನ್ಸಿಗೆ ಒಂಥರ ಬೇರೆ ತರನೇ ಇರುತ್ತೆ ಆಯ್ತಾ. ಸೊ
ನಿಮ್ಮ ಸಾಧನೆ, ನಿಮ್ಮ ಟ್ಯಾಲೆಂಟು, ನಿಮ್ಮ ಒಂದು ಏನಿರುತ್ತೆ ಒಂದು ಸ್ಟ್ರೆಂತ್, ಅದ್ರ ಮೇಲೆ ಕೆಲಸ ಹುಡ್ಕೊಳ್ಳಿ ಆಯ್ತಾ. ನಾಗರಾಜ್ ಅವರೇ, ಖಂಡಿತ ನಾನು ಇನ್ನೊಂದು ಮಾತು ಹೇಳ್ತೀನಿ. ನಾನೇನು ಅಂತ ದೊಡ್ಡ ಕೆಲಸ ಮಾಡಿಲ್ಲ ಆಯ್ತಾ. ನೀವು ನನ್ನ ದಯವಿಟ್ಟು ಅಷ್ಟೊಂದು ಹೊಗಳೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ, ಇಲ್ಲಿರೋರೆಲ್ಲ ನಾನು ಯಾವಾಗ್ಲೂ ಹೇಳೋದಿಷ್ಟೇನೆ, ನನಗೆ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ಬೋದು, ನಿಮ್ಗಿಂತ ಜಾಸ್ತಿ ತಿಳ್ಕೊಂಡಿರ್ಬೋದು, ಬಟ್ ನಾನು ನಿಮ್ಮಲ್ಲಿ ಒಬ್ಬ ಅಂತ ನಾನು ಪ್ರತಿ ಸರಿನೂ ಹೇಳ್ತೀನಿ ನಾನು. ಓಕೆನಾ? ಸೊ ಗೊತ್ತಿಲ್ಲ ನನಗೆ ನಿಮ್ಮ ಅಂದ್ರೆ ಕೆಲವೊಂದು ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ, ಯಾಕಂದ್ರೆ ನಾನು ಬಂದಿರೋ ರೀತಿನೇ ಬೇರೆ ಆಯ್ತಾ. ನನ್ನ ಬ್ಯಾಕ್ ಎಲ್ಲ ಕೇಳ್ಬಿಟ್ರೆ ಅದು ತುಂಬಾ ಬೇರೆ ತರನೇ ಇದೆ ಬಿಡಿ, ಅದೆಲ್ಲ ಬೇಡ ಆಯ್ತಾ. ನಾನು ಹೇಳೋದು ಎಲ್ಲರಿಗೂ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು, ಇವಾಗ ನಾನು ಒಬ್ಬನಿಗೆ ನನಗೆ ನಿಮ್ಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ನೀವು ಕೆಲಸ ಆಕ್ಚುಲಿ ಅನ್ಸುತ್ತೆ ಕೇಳಿದ್ರಿ, ಬಟ್ ಆಮ್, ನಾನು ತುಂಬಾ ಟ್ರೈ ಮಾಡಿದೆ. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕೇಳಿದ್ರಿ, ಅದೆಲ್ಲ ತುಂಬಾ ಕಷ್ಟ ಆಯ್ತಾ. ಸೊ ಅಕಸ್ಮಾತ್ ಅದು ಒಬ್ಬನ ಕೈಲಾಗಿಲ್ಲ ಅಂದ್ರೆ ಇನ್ನೊಂದು 10 ಜನದಿಂದ ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ನನಗೆ ಬರೀ 10 ಜನ ಗೊತ್ತಿರ್ಬೋದು, ಇನ್ನೊಂದು 10 ಜನಕ್ಕೆ 100 ಜನ ಗೊತ್ತಿರ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಆ ಈ ಇಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ. ಸೊ ಅಕಸ್ಮಾತ್ ಆಗಿ ಏನಾದ್ರು ನಿಮ್ ಬಗ್ಗೆ ನಾನು ಅಂದ್ರೆ ನಿಮ್ಮ ವೀಕ್ನೆಸ್ ಬಗ್ಗೆ ನಾನು ಹೇಳಿ ಏನಾದ್ರು ತಪ್ಪಾಗಿಲ್ಲ ದಯವಿಟ್ಟು ಆತರ ಕ್ಷಮಿಸಿ. ಇಲ್ಲ ಸರ್, ಸರ್ ಸರ್ ಇಲ್ಲ ಆತರ ಏನಿಲ್ಲ ಸರ್, ಆತರ ಏನಿಲ್ಲ ಸರ್. ಆಯ್ತಪ್ಪ, ಒಳ್ಳೇದಾಗ್ಲಿ. ದೇವರು ನಿಮಗೆ ಆದಷ್ಟು ಬೇಗ ಒಳ್ಳೆ ಕೆಲಸ ಕೊಡ್ಲಿ. ನಿಮ್ ತಂದೆ ತಾಯಿಗೆ, ನಿಮ್ ಶ್ರೀಮತಿ ಅವ್ರಿಗೆ ಎಲ್ರಿಗೂ ನಾನು ಕೇಳಿದೆ ಅಂತ ಹೇಳಿ ಆಯ್ತಾ. ನಿಮ್ ತಂದೆ ತಾಯಿ ಆಶೀರ್ವಾದ ನಮ್ಗಿದ್ರೆ ಅಷ್ಟೇ ಸಾಕು, ಸರಿನಾ? ಥ್ಯಾಂಕ್ ಯು ಈ ಸರ್, ಬಾಪುನ ಕೇಳಿದೆ ಅಂತ ಹೇಳಿ. ಖಂಡಿತ ಸರ್, ಖಂಡಿತ ಸರ್. ಆಯ್ತಪ್ಪ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಮೋಷನಲಿ ಮಾತಾಡ್ಬಿಟ್ರಿ ನೀವು. ರೈಟ್, ಓಕೆ, ರೈಟ್. ನೆಕ್ಸ್ಟ್ ಯಾರಾದ್ರು ಮಾತಾಡೋದಿದ್ಯಾ? ದರ್ಶನ್ ಹೇಳಿ. ದರ್ಶನ್ ಸಿದ್ದಿಕ್, ನನಗೆ ಇವರಿಬ್ರು ಹೇಳಿ ಸರ್. ಯಾವಾಗ್ಲೂ ಹೇಳಿ ದರ್ಶನ್, ಸಾರಿ ಹೇಳಿ. ಅದೇ ಸರಿ. ಸರ್ ಆಕ್ಚುಲಿ ನಾನು ಇದು ಕ್ಲಾಸ್ ಬಗ್ಗೆ ನಾನು ಹೇಳಬೇಕು ಅಂದ್ರೆ ನಾನು ಒಂದ್ ಲೆಕ್ಕದಲ್ಲಿ ನಾನು ನೀವು ಯಾವುದೇ ಟಾಪಿಕ್ ಅನ್ನು ತಗೊಂಡ್ರು ಅದನ್ನ ತುಂಬಾ ಡೀಪ್ ಆಗಿ ಮತ್ತೆ ಆ ಟಾಪಿಕ್ ನ ಆಳದಲ್ಲಿ ಇಳಿದು ನೀವು ಅರ್ಥ ಮಾಡ್ಕೊಂಡು ಜೊತೆ ನಮಗೂ ಅರ್ಥ ಮಾಡಿಸ್ತೀರಾ. ಅದು ತುಂಬಾ ಕಡಿಮೆ ಟೈಮ್ ಅಲ್ಲಿ. ಅದ್ರ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಇದೆ, ನಾನು ನಿಮ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ. ಒಂದು ಆಕ್ಚುಲಿ ಈ ಕ್ಲಾಸ್ಗೆ ಪೂರಕವಾಗಿ ನಾನು ಇಲ್ಲಿ ಎಲ್ರಿಗೂ ನಾನು ಇನ್ನೊಂದು 2 ಟೂಲ್ಗಳ ಬಗ್ಗೆ, 2 AI ಟೂಲ್ಗಳ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಖಂಡಿತ ಹೇಳಿ. ಒಂದು ನೀವು ಆಲ್ರೆಡಿ ನೀವು ಹೆಸರು ಹೇಳಿದೀರಾ, ನೋಟ್ಬುಕ್ LM, ಗೂಗಲ್ ನೋಟ್ ಪ್ರಾಡಕ್ಟ್. ಅದು ಹೌದು. ಇದು ರಿಸರ್ಚ್ ಗೆ ತುಂಬಾ ಅನುಕೂಲ ಆಗಿರುವಂತ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್. ದಯವಿಟ್ಟು ಎಲ್ರು ಉಪಯೋಗಿಸ್ಕೊಳ್ಳಿ. ಇದು ಹೇಗ್ ಗೊತ್ತಾಗತ್ತೆ ಅಂತ ಇದಕ್ಕೆ ನಾನು ಒಂದಷ್ಟು ಯಾವ್ದೋ PDF ಗಳು ಇಲ್ಲ ಯಾವ್ದೋ ವೆಬ್ಸೈಟ್ ಗಳು, ಅದು ಒಂದು ಟಾಪಿಕ್ ಸಂಬಂಧಪಟ್ಟಿದ್ದು ನಾನು ಏನೇನೆಲ್ಲ ಅಪ್ಲೋಡ್ ಮಾಡ್ತೀನಿ, ಒಂದು 50 ರಿಂದ 60 ಸೋರ್ಸ್ಗಳನ್ನ ಇಟ್ಕೊಂಡು ಆ ಸೋರ್ಸ್ಗಳ ಬಗ್ಗೆ ಮಾತ್ರ ನಾನು ಚಾಟ್ ಮಾಡ್ಬೋದು. ಆ ಸೋರ್ಸ್ಗಳನ್ನ ಇಟ್ಕೊಂಡು ನಾನು ವಿಡಿಯೋಗಳನ್ನ ಜನರೇಟ್ ಮಾಡ್ಬೋದು. ಆ ಸೋರ್ಸ್ಗಳನ್ನ ಇಟ್ಕೊಂಡು ನಾನು ಸ್ಲೈಡ್ಗಳನ್ನ ಮತ್ತೆ ಇನ್ಫೋಗ್ರಾಫಿಕ್ಸ್ ನ ಜನರೇಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ರಿಸರ್ಚ್ ಮಾಡೋದಕ್ಕೆ. ರಿಸರ್ಚ್ ಮತ್ತೆ ಇಟ್ಕೊಂಡು ಏನಾದ್ರು ಹೊಸ ಕಲಿಯೋದಿತ್ತು ಅಂದ್ರೆ ಅದು ತುಂಬಾ ಚೆನ್ನಾಗಿದೆ, ಎಲ್ರು ಉಪಯೋಗಿಸ್ಕೊಳ್ಳಿ. ಇವಾಗ ಸದ್ಯಕ್ಕಂತೂ ಕಂಪ್ಲೀಟ್ಲಿ ಫ್ರೀ ಇದೆ. ಮುಂದೆ ಗೂಗಲ್ನವರು ಅದಕ್ಕೆ ಯಾವಾಗ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅಲ್ಲಿವರೆಗೂ ನಾವು ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಸದ್ಯಕ್ಕೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟೂಲ್ GPAI ಅಂತ. ಇದು ಕೂಡ ರಿಸರ್ಚ್ ಗೆ ತುಂಬಾನೇ ಸಹಾಯ ಮಾಡುತ್ತೆ. GPAI ಅಂತನಾ? ಹೌದು ಸರ್. ಓಕೆ, ಯಾವ ಕಂಪನಿ ಅವ್ರದ್ದು? ಅದು GPAI ಅಂತಾನೆ ಅವ್ರದ್ದು. ನಾನು ಇದು ವೆಬ್ಸೈಟ್ ಲಿಂಕ್ ಇಲ್ಲಿ ಹಾಕ್ತಾ ಇದ್ದೀನಿ. ಸರಿ, ನಾನು ನೋಡ್ತೀನಿ, ನೋಟ್ ಮಾಡ್ಕೊಂಡಿರ್ತೀನಿ. ನಾನು ಇದು ಕೇಳಿಲ್ಲ ಆಕ್ಚುಲಿ, ನೋಡೋಣ, ಅದು ಟ್ರೈ ಮಾಡೋಣ. ಇದು ಗಣಿತ, ಮ್ಯಾಥ್ಸ್, ಫಿಸಿಕ್ಸ್ ಆಮೇಲೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಇದಕ್ಕೆ ಏನೇ ಪ್ರಶ್ನೆ ಕೇಳಿದ್ರು ತುಂಬಾ ಕರಾರುವಕ್ಕಾಗಿ ಉತ್ತರ ಕೊಡುತ್ತೆ. ಇವಾಗ ಕೆಲವೊಂದು ಪ್ರಶ್ನೆಗಳಿಗೆ ಮ್ಯಾಥಮೆಟಿಕ್ಸ್ ಅಂತ ಗೊತ್ತಾಯ್ತು. ಎಸ್, ನಾನು ಇದನ್ನ ಒಂದ್ಸತಿ ಸುಮ್ಮನೆ ಮೊಬೈಲ್ ಅಲ್ಲಿ ಚೆಕ್ ಮಾಡಿದ್ದೆ, ಕರೆಕ್ಟ್ ಫುಲ್ ಡೀಟೇಲ್ ಆಗಲ್ಲ, ಎಲ್ಲ ನೋಡಿದ್ದೆ, ಬಟ್ ಇದು ನಮ್ಗೆ ಸ್ಕಿಪ್ ಆಗಿತ್ತು. ಬಟ್ ಎಸ್, ನೀವ್ ಹೇಳಿದ್ ಕರೆಕ್ಟ್, ಗೊತ್ತಾಯ್ತು. ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ, ಒಬ್ಬ ಗಣಿತ ಮ್ಯಾಥ್ಸ್ ಇಷ್ಟಪಡೋನಾಗಿ ಈ ಟೂಲ್ ನಾನು ತುಂಬಾ ಉಪಯೋಗಿಸ್ಕೊಳ್ತೀನಿ. ಗುಡ್, ಓಕೆ, ಸರಿ, ಓಕೆ. ಸೊ ದರ್ಶನ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಅಕಸ್ಮಾತ್ ನಿಮ್ಗೆ ಏನಾದ್ರು ಹತ್ರ ಕ್ಲಾಸಸ್ ತಗೋಬೇಕು ಅಂದ್ರೆ ಒಂದಿನ ಆಯ್ತಾ, ತುಂಬಾ ಡೆಪ್ತ್ ಆಗಿ ಬೇಡ, ಅಟ್ಲೀಸ್ಟ್ ಏನಾದ್ರು ಇತ್ತು ಅಂದ್ರೆ ನನ್ಗೆ ಹೇಳಿ, ನಮ್ ಕಡೆಯಿಂದ ಒಂದು ಕ್ಲಾಸಸ್ ಅನ್ನ ಅರೇಂಜ್ ಮಾಡೋಣ. ನೀವು ಹೇಳಿದ್ರೆ ನಾನು ಇದೇ ಇದ್ರಲ್ಲ ಒಂದು ಕ್ಲಾಸ್ ಅರೇಂಜ್ ಮಾಡ್ತಿದ್ದೆ, ಬಟ್ ಸ್ಟಿಲ್ ಇರ್ಲಿ, ಶಾರ್ಟ್ಲಿ ಈ ಒಂದು ಪೋರ್ಟ್ಫೋಲಿಯೋ ಸೆಷನ್ ಏನು ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡಿದ್ದೀನಲ್ಲ, ಸೊ ಅವಾಗ ಬೇಕಾದ್ರೆ ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತೀನಿ. ನಿಮಗೆ ಏನಾದ್ರು ಅಕಸ್ಮಾತ್ ಆಗಿ ನೋಟ್ಬುಕ್ LLM ಮತ್ತೆ GPAI ಏನ್ ಹೇಳಿದ್ರಲ್ವಾ,
ಒಂದು ಒಂದು 1 hour 2 hour ಸೆಷನ್ ತಗೋತೀನಿ ಅಂತಂದ್ರೆ ಬೇಕಾದ್ರೆ ಅದನ್ನ ಅರೇಂಜ್ ಮಾಡೋಣ. ಖಂಡಿತ ಸರ್. ಸೊ ಎಲ್ರಿಗೂ ಅನುಕೂಲ ಆಗುತ್ತೆ, ನಾನು ಕಲ್ತಂಗ ಆಗುತ್ತೆ ಆಕ್ಚುಲಿ. ಸೊ ಆಮೇಲೆ ಇನ್ನೊಂದು ನೀವ್ ಹೇಳಿದ್ರೆ ಏನಂತ, ಆ ನೀವು ಕಲ್ತ್ಕೊಂಡು ನನ್ಗೆ ಹೇಳ್ಕೊಡ್ತೀನಿ ಅಂತ. ಇದರಲ್ಲಿ ನಂದು ಒಂದ್ ಸ್ವಲ್ಪ ಸ್ವಾರ್ಥ ಇದೆ. ಯಾಕಂದ್ರೆ ಯಾವ್ದಾನ ಒಂದು ಟಾಪಿಕ್ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಯೂಶಲಿ ನಾನೇನ್ ಮಾಡ್ತೀನಿ ಹೇಳ್ತೀನಿ ನೋಡಿ. ಒಂದು ಟಾಪಿಕ್ ನನಗೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ನಾನು ತಗೊಂಡು ಫುಲ್ R&D ಮಾಡ್ಬಿಡ್ತೀನಿ. ಆಯ್ತಾ, ಇವಾಗ ನಾನು ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ಳೋರ್ಗು ನಂಗೆ ಸಮಾಧಾನ ಇರಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಾನು ಒಂದಷ್ಟು ಜನಕ್ಕೆ ಹೇಳ್ಕೊಡ್ತೀನಿ. ಅವಾಗ ಏನಾಗ್ತದೆ ಗೊತ್ತಾ, ನಮ್ಗೆ ಇನ್ನೂ ಪ್ರೆಶಪ್ ಆದಂಗೆ ಆಗುತ್ತೆ. ಅದರಲ್ಲಿ ನಾನು ಎಷ್ಟೋ ಸರಿ ನನಗೆ ಈ AI ಟೂಲ್ ಡೆಪ್ತ್ ಫುಲ್ ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಾನು ಇವಾಗ ಕಲಿತಾ ಇರೋದು. ಸೊ ಕೆಲವು ಟೈಮ್ ನಾನು ತಪ್ಪು ಮಾಡ್ಬಿಟ್ಟಿರ್ತೀನಿ. ಅದಕ್ಕೆ ನಾನು ಫಸ್ಟ್ ಹೇಳ್ಬಿಡ್ತೀನಿ ನನ್ಗೆ ಫುಲ್ ಗೊತ್ತಿಲ್ಲ ಅಂತ. ಯಾಕಂದ್ರೆ ನಾನು ಒಬ್ಬ ಟೀಚರ್ ಆಗಿ ಟೀಚ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿರೋದನ್ನೇ ಟೀಚ್ ಮಾಡಬೇಕು. ಸುಮ್ಮನೆ ಸುಳ್ಳು ಹೇಳಿ ನಿಮ್ಗೆ ಅಂದ್ರೆ ನನಗೆಲ್ಲ ಗೊತ್ತು ಅನ್ನೋ ಥರ ಹೇಳಿದಾಗ ನೀವು ಅದನ್ನೇ ಕಲಿತೀರ. ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದಿರ್ತೀರ. ನಾನು ತುಂಬಾ ಜನ ಟ್ರೈನರ್ಸ್ಗಳನ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಎಷ್ಟೊಂದು ವೆಬಿನಾರ್ಸ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಅವರು ಯಾವ ಮಟ್ಟಕ್ಕೆ ಸುಳ್ಳು ಅಂದ್ರೆ ಒಂದು ಸುಳ್ಳು ಅನ್ನೋದಕ್ಕಿಂತ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರೆ ಅಂದ್ರೆ ನಿಜದ ತಲೆ ಮೇಲೆ ನೋಡ್ದಂಗೆ ಹೇಳ್ಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ರು ಆಯ್ತಾ, ಈ ಡ್ಯಾಕ್ಸ್ ಫಂಕ್ಷನ್ಸ್ ಪವರ್ ಪರ್ ಯೂನಿಟ್ ಅಲ್ಲಿ ಎಡಿಟ್ ಮಾಡ್ಬೋದಾ ಅಂತ ಯಾರ ಕೇಳಿದ್ರೆ, ಹೌದು ಅದನ್ನ ಅಲ್ಲಿ ಎಡಿಟ್ ಮಾಡಬಹುದು, ನೀವು ಅಲ್ಲಿ ಹೋಗಿ ಅದನ್ನ ಎಡಿಟ್ ಮಾಡಿ ಅಂತಂದ್ರು. ನನಗೆ ಅವಾಗಲೇ ಅನ್ನಿಸ್ತು, ಇಂಥವ್ರ ಹತ್ರ ಹೆಂಗ್ ಕಲಿತಾರೆ ಇವರು ಅಂತ. ಓಕೆ, ಸೊ ಆ ಕಾರಣಕ್ಕೆ ನಾನೇನ್ ಮಾಡ್ತೀನಿ, ನಾನು ಫಸ್ಟ್ ಕಲಿಬೇಕು. ಕಲ್ತ ಮೇಲೆ ನಾನು ಒಬ್ರಿಗೆ ಹೇಳ್ಕೊಟ್ಟಾಗ ನನಗೆ ಇನ್ನೂ ಹೆಚ್ಚಿನ ನಾಲೆಜ್ ಬರುತ್ತೆ. ಸೊ ಅದು ಒಂಥರ ನನಗೆ ಅದು ನನ್ನ ಸ್ವಾರ್ಥನ ಇರುತ್ತೆ, ನಾನು ಕಲಿಯೋದು. ಬಟ್ ಇನ್ನೊಂದೇನಂದ್ರೆ ಬೇರೆಯವ್ರಿಗೂ ನಾನು ಹೇಳ್ಕೊಡ್ಬೇಕು. ಸೊ ಇದು ನನಗೆ ಸ್ಕೂಲ್ ಡೇಸ್ ಇಂದ ಇರುವಂತ ಒಂದು ಬುದ್ಧಿ. ಸೊ ಹಂಗಾಗಿ ನನಗೆ ಆತರ ಹೇಳ್ಕೊಡ್ಬೇಕು ಅನ್ನೋ ಒಂದು ಹುಚ್ಚು ಅಷ್ಟೇ. ಸೊ ದರ್ಶನ್, ಇದನ್ನ ನೋಟ್ ಮಾಡ್ಕೋತೀನಿ. ದಯವಿಟ್ಟು ನೀವು ಯಾವಾಗ ಫ್ರೀ ಇರ್ತೀರಾ ಹೇಳಿ. ಬೇಕಿದ್ರೆ ಒಂದು ಕಮ್ಯುನಿಟಿ ಅಂತ ಒಂದು ಕಮ್ಯುನಿಟಿ ಸೆಷನ್ಸ್ ಅನ್ಬೇಕಾದ್ರೆ ಇದನ್ನ ಒಂದ್ ದಿನಕ್ಕೆ ಸೆಷನ್ ನಾವು ಮಾಡೋಣ. ಯಾಕಂದ್ರೆ ಒಂದಿನ ಸಾಕು ಅನ್ಸುತ್ತೆ. ನನಗೆ ಗೊತ್ತಿರಂಗೆ AI ಟೂಲ್ಸ್ಗಳನ್ನ ತುಂಬಾ ಡೆಪ್ತ್ ಆಗಿ ಕಲಿಯುವಂಥದ್ದು ಏನಿರಲ್ಲ. ನನಗೆ ಗೊತ್ತಿರಂಗೆ ನಾವು R&D ಮಾಡ್ಬೇಕು. ನಾವು ಪಾಯಿಂಟ್ಸ್ಗಳು ಹೇಳ್ತಾ ಹೋದ್ರೆ R&D ಮಾಡ್ತಾ ಹೋಗ್ಬೇಕಷ್ಟೇ. ತುಂಬಾ ಡೆಪ್ತ್ ಆಗಿ ಕಲಿಯುವಂಥದ್ದು ಏನಿಲ್ಲ. ಸೊ ಒಂದ್ ದಿನ ನೀವು ಯಾವಾಗ ಫ್ರೀ ಆಗ್ತಾರೆ ಹೇಳಿ, ಬೇಕಿದ್ರೆ ಒಂದು ಸೆಷನ್ ಅರೇಂಜ್ ಮಾಡೋಣ. ರೈಟ್, ಥ್ಯಾಂಕ್ ಯು ಸೋ ಮಚ್ ದರ್ಶನ್. ಓಕೆ, ಸಿದ್ದಿಕ್ ಖಂಡಿತ ತಿಳಿಸ್ತೀನಿ. ಆಯ್ತಪ್ಪ, ಥ್ಯಾಂಕ್ ಯು. ಹಲೋ ಹಲೋ ಹಾ ಸಿದ್ದಿಕ್. ಎಲ್ಲರಿಗೂ ನಮಸ್ಕಾರ. ಸಿದ್ದಿಕ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್, ಇದು ನೀವು ಇದ್ ಮಾಡಿದ್ದಕ್ಕೆ ಫ್ರೀ ಕ್ಲಾಸಸ್, ಆಮೇಲೆ ಇದು ಆಪರ್ಚುನಿಟಿ ಏನಿಂದ ನೀವು ಕಲ್ಸಿದ್ದಕ್ಕೆ. ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ಸರ್ ಏನೇನ್ ಹೇಳ್ಕೊಟ್ಟಿದ್ದಾರೆ ಅದು ಸ್ವಲ್ಪ ಇದ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ನಾನು 15 ಇಯರ್ಸ್ ಇವಾಗ್ಲೂ ನಾನು ವರ್ಕ್ ಮಾಡ್ತಾ ಇದ್ದೀನಿ ONET ಗ್ರೂಪ್ INC ಅಂತ. ಸರ್ ಕ್ಲಾಸಸ್ ಇದು ಫೋರ್ತ್ ಇಯರ್ ಮೋಸ್ಟ್ಲಿ ನಾನು ಅಟೆಂಡ್ ಮಾಡ್ತಾ ಇರೋದು. ರೆಗ್ಯುಲರ್ಲಿ ಯಾವಾಗ ಅವ್ರ ವರ್ಕ್ಶಾಪ್ ಇರುತ್ತೆ, ಆಮೇಲೆ ಫ್ರೀ ಕ್ಲಾಸಸ್ ಯಾವಾಗ ಇರುತ್ತೆ ಅದು ಅಟೆಂಡ್ ಮಾಡ್ತಾ ಇರ್ತೀನಿ. ಆಮೇಲೆ ಸರ್ ಕಡೆಯಿಂದ ನಾನು ಸರ್ಟಿಫಿಕೇಶನ್ಸ್ ಮಾಡಿದ್ದೀನಿ, ಮೈಕ್ರೋಸಾಫ್ಟ್ ಸರ್ಟಿಫಿಕೇಶನ್ಸ್. ಇನ್ನೊಂದು ಒಂದ್ ಮಾತು ಏನು ಹೇಳ್ಬೇಕಂದ್ರೆ, ಒಂದು ಸ್ವಲ್ಪ ನನ್ಗೆ ಮನ್ಸು ಬೇಜಾರಾಗೋ ತರ ಒಂದು ಇನ್ಸಿಡೆಂಟ್ ನಡೆದಿದೆ. ಯಾಕಂದ್ರೆ ನನ್ ಜೊತೆ ಕೊಲೀಗ್ ಪ್ರೀವಿಯಸ್ ಕಂಪ್ನಿನಲ್ಲಿ ಕೆಲಸ ಮಾಡಿದ್ನು ನನ್ ಜೊತೆ. ಅದಾದ್ಮೇಲೆ ಇವಾಗ ಕಂಪ್ನಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆ ಕಂಪ್ನಿನಲ್ಲಿ ನಾನ್ ಅವ್ರ ಅಂಡರ್ ವರ್ಕ್ ಮಾಡಿದೆ, ಪ್ರವೀಣ್ ವಾಸುದೇವನ್ ಅಂತ. ಅವ್ರದ್ದು ಇವತ್ತು ಲಾಸ್ಟ್ ಡೇ. ಯಾಕಂದ್ರೆ ಅವ್ರಿಗೆ ಪಾಪ ಕಂಪ್ನಿಯಿಂದ ತೆಗ್ದಿದ್ದಾರೆ. ಅವ್ರಿಗೆ ಅಂತ ಅಲ್ಲ, ಸುಮಾರು ಜನ ತೆಗ್ದಿದ್ದಾರೆ. ಅಪ್ಡೇಟ್ ಆಗಿಲ್ಲ, ಪ್ರೋಸೆಸ್ ಸರಿ ಇಲ್ಲ, ಪ್ರೋಸೆಸ್ ಇವಾಗಿಲ್ಲ ಅಂತ. ಇದು ನಮ್ ಕಂಪನಿ ಅಂತ ಎಲ್ಲ ಸುಮಾರು ಕಡೆ ತೆಗಿತಾ ಇದ್ದಾರೆ. ಯಾಕಂದ್ರೆ ನಾವು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಸರ್ವೈವ್ ಮಾಡೋದು ತುಂಬಾ ಕಷ್ಟ. ನಾನು BPO ಇಂಡಸ್ಟ್ರಿಯಲ್ಲಿ ಅರೌಂಡ್ 12 ಇಯರ್ಸ್ ಇದ್ದೆ. ಸರ್ ಕ್ಲಾಸಸ್ ಅಟೆಂಡ್ ಮಾಡಿ ಇಲ್ಲಿ, ಆಮೇಲೆ ಸ್ವಲ್ಪ ಆಚ್ ಕಡೆನು ಕಲ್ತಿ ಪ್ರಮೋಟ್ ಆಗಿ ಇವಾಗ ಸೀನಿಯರ್ ಬಿಸ್ನೆಸ್ ಅನಲಿಸ್ಟ್ ಆಗಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಸರ್ವೈವ್ ಆಗಿದ್ದೀನಿ. ಏನಾದ್ರೂ ನಾನು ಆಪರೇಷನ್ಸ್ ನಲ್ಲಿ ಇದ್ದಿದ್ರೆ ನನ್ನ ಜಾಬ್ನು ಕಷ್ಟ ಇರ್ತಾ ಇತ್ತು. ಇನ್ನೊಂದು ಏನಾದ್ರು ಹೇಳ್ಬೇಕಂದ್ರೆ, ನೀವ್ ಎಲ್ ಕಲ್ತ್ರನು ಮೊದ್ಲು ಒಳ್ಳೆ ಸರ್ ತರ ಇರೋರ್ ಏನಂತೀರ, ಒಳ್ಳೆ ನಾಲೆಜಬಲ್ ಪರ್ಸನ್, ಒಳ್ಳೆ ಇನ್ಸ್ಟಿಟ್ಯೂಟ್ ಇಂದ ಕಲೀರಿ. ಫಸ್ಟ್ ಆಫ್ ಆಲ್ ನಾನು 100% ಹೇಳೋದು ಒಂದೇ ಅಂದ್ರೆ ಐಟಾಸ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನನ್ನ ಐಟಾಸ್.
ಆಮೇಲೆ ನಾನು ಇಬ್ರಿಗೆ ನನ್ನ ಲೈಫ್ ನಲ್ಲಿ ತುಂಬಾ ಇದ್ ಮಾಡ್ಕೊಳ್ಳೋದು. ಒಬ್ರು ಚೌಧರಿ ಅಂತ ನನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು, ನಮ್ ಮ್ಯಾನೇಜರ್ ಮುಂಚೆ ಟೀಮ್ ಅವರು. ಸಿಕ್ಕಾಪಟ್ಟೆ ಇವಾಗ್ಲೂ ನನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ವರ್ಕಿಂಗ್ ಅವರ್ಸ್ ನಲ್ಲಿ ಅವ್ರ ಹತ್ರ ನಾನು ಫಸ್ಟ್ ಕೇಳೋದು. ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ ಸಿಕ್ಕಾಪಟ್ಟೆ ಅವ್ರ ಕೆಲಸ ಬಿಟ್ಟು ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಅಫ್ಕೋರ್ಸ್ ಆದಿ ಸರ್, ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನನ್ ಪಾಪ ಅವ್ರಿಗೆ ಟ್ರಬಲ್ ಮಾಡ್ತೀನಿ. ಆಮೇಲೆ ಇವ್ರದ್ದು ಸಿಂಪ್ಲಿಸಿಟಿ ಎಷ್ಟು ಅಂದ್ರೆ ಡೆಪ್ತ್ ಆಗಿ ನಾಲೆಜ್ ಇದೆ, ಆದ್ರೆ ನನ್ಗೆ ಇಷ್ಟಿದೆ ಅಂತ ಯಾವತ್ತೂ ಅವರು ಹೇಳ್ಕೊಟ್ಟಿಲ್ಲ. 18 ಇಯರ್ಸ್ ಅದು ಸುಮ್ನೆ ಅಲ್ಲ, 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಟ್ಬಿಟ್ಟು ಇಷ್ಟು ಇದ್ ಮಾಡಿ ಅವ್ರ ಪ್ರೊಫೈಲ್ ನಾವ್ ನೋಡಿದ್ರೆ ಅವ್ರು ನೋಡ್ಬೇಕಾದ್ರೆ ಎಲ್ಲೋ ಇರ್ಬೇಕಾಗಿತ್ತು, ಎಲ್ಲೋ ಇದ್ ಮಾಡ್ಬೇಕಾದ್ರೆ, ಆದ್ರೂ ಅವರು ಎಷ್ಟು ಸಿಂಪಲ್ ಆಗಿ ಇದ್ ಮಾಡ್ತಾರೆ. ನಮ್ಗೋಸ್ಕರ ಅವ್ರ ಕೆಲ್ಸ ಬಿಟ್ಟು 15 days ಫ್ರೀ ಕ್ಲಾಸಸ್ ಕೊಡ್ತಾರ ಅಂದ್ರೆ ಅದು ತುಂಬಾ ದೊಡ್ಡದು ನಮ್ಗೆ. ಅದಿಂದ ಯೂಟಿಲೈಸ್ ಮಾಡ್ಕೊಳ್ಬೇಕು. ಎಲ್ಲಾರ್ಗು ನಾನು ಹೇಳ್ಕೊಳೋದು ಒಂದೇ. ಆಮೇಲೆ ನಾನ್ ನೋಡ್ದಂಗೆ ದರ್ಶನ್, ಅಮೂಲ್ಯ, ವಿಜೇತ್ ಬಂದು ನನ್ ಕೊಲೀಗು. ಅವನು ಸೀನಿಯರ್ ಬಿಸ್ನೆಸ್ ಆಗಿ ರೀಸೆಂಟ್ ಆಗಿ ಪ್ರಿನ್ಸಿಪಲ್ ಅನಿಸ್ಟ್ ಏನೋ ಆಗಿದ್ದಾನೆ ಅವನು ಮಿಸ್ಟರ್ ಕೂಪರ್ ನಲ್ಲಿ. ಅವನು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾನೆ. ಇವತ್ತು ಅಟೆಂಡ್ ಆಗಿಲ್ಲ ಸರ್. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಇದು ನಮ್ಗೆ ನೀವು ಫ್ರೀ ಕೋರ್ಸ್ ಕೊಡ್ತಾ ಇರೋದು ಇದು ದೊಡ್ಡದು ಸರ್. ಅದ್ ತಗೊಳ್ಳೋದು ಹೆಚ್ಚು ಅಲ್ಲ, ಸರ್ಟಿಫಿಕೇಶನ್ ಹೆಚ್ಚು ಇಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಯೂಟಿಲೈಸ್ ಮಾಡ್ಕೊಳ್ಬೇಕು. ಮೇನ್ ಅದೊಂದು ನಾನು ಹೇಳಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ. ಆಯ್ತು, ಏನ್ ಗೊತ್ತಾ, ಅದನ್ನ ಹೇಳಿದ್ನಲ್ಲ, ನಿಮಗೆ ಕಲಿಸೋ ನೆಪದಲ್ಲಿ ನಾನು ಕಲಿತಾ ಇದ್ದೀನಿ ಅಂತ. ಎಷ್ಟೋ ವಿಷಯಗಳು ಅರ್ಥ ಅಲ್ಲ. ಕರೆಕ್ಟ್ ಅಲ್ಲ? ನಿಮಗೆ ಕಲಿಸ್ತೀನಿ ಅಂತ ಹೇಳಿ ನಾನು ಎಷ್ಟೊಂದು ಕಲಿತಾ ಇದ್ದೀನಿ ಆಕ್ಚುಲಿ. ಸೊ ನಾನು ಪ್ರತಿ ಸೆಷನ್ಸ್ ಆಯ್ತಾ, ನಾನು ಇಬ್ಬರನ್ನ ಯಾವಾಗ್ಲೂ ನೋಡ್ತೀನಿ. ಫಸ್ಟ್ ಹುಡುಕ್ತೀನಿ, ಫಸ್ಟ್ ದರ್ಶನ್ ಇದ್ದಾರ ಸಿದ್ದಿಕ್ ಇದ್ದಾರ ಅಂತ. ಯಾಕಂದ್ರೆ ಅವರು ರೆಗ್ಯುಲರ್ ಅಂದ್ರೆ ನನಗೆ ತುಂಬಾ ಆತ್ಮೀಯ. ನಾನು ಇವರಿಬ್ಬರನ್ನು ಪರ್ಸ್ನಲಿ ನಾನು ಮೀಟ್ ಕೂಡ ಮಾಡಿದ್ದೀನಿ. ಮತ್ತೆ ಆ ಥರ ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ, ಬಟ್ ಟೈಮ್ ಸಾಕಾಗ್ತಿಲ್ಲ ನಮಗೆ. ಇವಾಗ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ದೆ ಆಕ್ಚುಲಿ, ವಿದ್ಯಾರ್ಥಿ ಸಮ್ಮೇಳನ ಅಂತ. ನಾನು ಅವಾಗಲೇ ಎಷ್ಟೋ ಜನ ನಾನು ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ದೆ. ಇಲ್ಲಿ ಕೆಲವರೆಲ್ಲ ಬಂದಿದ್ರನೋ ಗೊತ್ತಿಲ್ಲ, ಎಲ್ಲರೂ ನಾನು ಮೀಟ್ ಮಾಡೋಕ್ಕಾಗಿತ್ತನೋ ಗೊತ್ತಿಲ್ಲ. ಬಟ್ ಇವರಿಬ್ರು ಅಂತೂ ತುಂಬಾ ನೆನಪಲ್ಲಿ ಇರ್ತಾರೆ. ಯಾಕಂದ್ರೆ ನಾನು ಯಾವುದೇ ಸೆಷನ್ ಮಾಡಿದ್ರು ತುಂಬಾ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ. ಸೊ ಅದು ತುಂಬಾ ಸಂತೋಷ ಅನ್ಸುತ್ತೆ. ಸೊ ಇವ್ರ ರೆಫರೆನ್ಸ್ ಇಂದ ವಿಜೇತ್ ಕೂಡ ಬಂದಿದ್ರು. ಅವರು ಆಕ್ಚುಲಿ ನನ್ಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಅವರು ರೆಗ್ಯುಲರ್ ಆಗಿರ್ತಾರೆ. ಎಲ್ಲ ಅಂದ್ರೆ ನಾವು ಒಂದು ಒಳ್ಳೆ ಕಮ್ಯುನಿಟಿ ತರ ಮಾಡ್ಕೊಂಡು ನೋಡಿ. ಇವಾಗ ಇದ್ರಲ್ಲೇ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಜನಕ್ಕೆ ಎಷ್ಟು ಕಷ್ಟ ಇರುತ್ತೆ, ಇನ್ಕ್ಲೂಡಿಂಗ್ ಮೀ. ನನಗೂ ಕೂಡ ತುಂಬಾ ಕಷ್ಟ ಆಯ್ತಾ. ವೆರಿ ಫ್ರಾಂಕ್ಲಿ, ನಾನು ಒಂದ್ 2 ದಿವಸದಿಂದ ನಾನು ಅರ್ಜೆಂಟ್ ಹೋಗ್ಬೇಕು ಅಂತು. ಕಾರಣ ನಾನು ಹೇಳ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ವೈಫ್ ಆಕ್ಚುಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಓಕೆ, ಸೊ ಹಂಗಾಗಿ ನಾನು ಕ್ಲಾಸಸ್ ಸರಿಯಾಗಿ ತಗೊಳಕ್ ಆಗ್ತಿರ್ಲಿಲ್ಲ, ಬೇಗ ಹೊರಡ್ಬೇಕಿತ್ತು. ಯಾಕಂದ್ರೆ ನಾನು ಮನೆಗೆ ಬಂದು ಕ್ಲಾಸ್ ತಗೊಂಡು ಮತ್ತಲ್ಲಿ ಹೋಗ್ಬೇಕಿತ್ತು. ಸೊ ಹಂಗಾಗಿ ನಾನು ಒಂದ್ 2-3 ದಿವಸ ನಿಮ್ಗೆ ಡೀಟೇಲ್ ಆಗಿ ತಗೊಳಕ್ ಆಗಿಲ್ಲ ನಾನು. ಓಕೆ, ಬಟ್ ಸ್ಟಿಲ್ ಆಯ್ತಾ, ಖಂಡಿತವಾಗಿ ನೆಕ್ಸ್ಟ್ ಮಂತ್ ನಾನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ ಪೋರ್ಟ್ಫೋಲಿಯೋ ಅದು ಮಾಡೋಣ, ಖಂಡಿತ ಮಾಡೋಣ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ತುಂಬಾ HRsಗಳು ಎಲ್ಲ ನನ್ಗೆ ಹೇಳ್ತಿದ್ರು. ಮಾಡೋಣ, ಅದನ್ನ ಖಂಡಿತವಾಗಿ ಮಾಡೋಣ. ಆಮೇಲೆ ದರ್ಶನ್ ಅವರು ಒಂದೆರಡು ಟೂಲ್ಸ್ ಹೇಳಿದ್ರು, ಅದನ್ನು ಮಾಡೋಣ. ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ಅಕಸ್ಮಾತ್ ಆಗಿ ನಾನು ಏನೋ ಟೀಚ್ ಮಾಡ್ತೀನಿ ಸರ್, ನನಗೆ ಅವಕಾಶ ಕೊಡಿ ಅಂತಂದ್ರೆ ಖಂಡಿತ ಮಾಡೋಣ ಆಯ್ತಾ. ನಮ್ದು ಒಂದು ಪ್ಲಾನ್ ಇದೆ. ಈಗೆಲ್ಲ ಎಲ್ಲರೂ ಮಾತಾಡಾದ್ಮೇಲೆ ಒಂದು ಡಿಸ್ಕಷನ್ ಹೇಳ್ತೀನಿ, ನೋಡೋಣ ಅದು ಎಷ್ಟು ಮಟ್ಟಿಗೆ ನಾವು ಬೆಳೆಸ್ಬೋದು ಅಂತ ಒಂದು ಕಮ್ಯುನಿಟಿಯನ್ನ. ಅದು ನಾನು ಡಿಸ್ಕಸ್ ಮಾಡ್ತೀನಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸಿದ್ದಿಕ್. ಮತ್ತೆ ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ ಮಾತಾಡಕ್ಕೆ? ಪುನೀತ್, ಪ್ರವೀಣ್ ಮಾತಾಡಿ, ಯಾರೋ ಒಬ್ರು ಮಾತಾಡಿ, ತೊಂದ್ರೆ ಇಲ್ಲ. ಪ್ರವೀಣ್ ಅಪ್ಪು ಅದ್ ನೋಡಿದಷ್ಟೇ ಅನ್ಸ್ಬಿಡುತ್ತೆ, ಪುನೀತ್ ರಾಜ್ಕುಮಾರ್ ನೆನಪಾಗ್ಬಿಡ್ತಾರೆ. ಥ್ಯಾಂಕ್ ಯು. ಪುನೀತ್ ಅವ್ರು ಮಾತಾಡ್ತೀನಿ ನೆಕ್ಸ್ಟ್. ಇಲ್ಲ, ಮಾತಾಡಿ, ಯಾರಾದ್ರೂ ಮಾತಾಡಿ, ತೊಂದ್ರೆ ಇಲ್ಲ. ಓಕೆ ಸರ್. ಪ್ರವೀಣ್, ಪ್ರತಿ ಸಲಿ ನಿಮ್ಮ ಸೆಷನ್ ಅಟೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಪ್ರತಿ ವರ್ಷ ನೀವು ಏನು ಈ ಕಾರ್ಯಕ್ರಮ ಮಾಡ್ತಿದ್ದೀರಾ ತುಂಬಾ ಸಕ್ಸಸ್ಫುಲ್ ಆಗಿ ಪ್ರತಿ ವರ್ಷ ನಡೀತಾ ಇದೆ. ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ. ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲರಿಗೂ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರೆ ಪ್ರಪಂಚದಲ್ಲಿ. ಎಲ್ಲರೂ
ಹೇಳ್ಕೊಡ್ತಾರೆ, ಬಟ್ ಎಲ್ಲರೂ ಫೇವ್ರೇಟ್ ಆಗಿರಲ್ಲ. ಹ್ಮ್. ಸೊ ನಿಮ್ ಟೀಚಿಂಗು, ನೀವ್ ಹೇಳ್ಕೊಡೋ ರೀತಿ, ಎಲ್ಲರೂ ಕನ್ನಡದಲ್ಲಿ ಹೇಳ್ಕೊಡಲ್ಲ. ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗ್ಬೇಕು ಅಂತ ಎಲ್ಲರನ್ನು ಕೈ ಜೋಡಿಸಿದ್ರೇನೆ ಒಂದು ಏನೋ ಪ್ರಾಜೆಕ್ಟ್ ನ ಸಕ್ಸಸ್ ಆಗಕ್ ಸಾಧ್ಯ. ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನೀವು ಸ್ಟಾರ್ಟಿಂಗ್ ಇನ್ವಿಟೇಷನ್ ಎಷ್ಟು ಜನ ಕಳ್ಸಿದ್ರಿ, ಅಷ್ಟು ಜನದಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು ಅನ್ನೋದು ಒಂದು ನೋಟಿಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ರೆ ಸಾಲಲ್ಲ, ಅದಕ್ಕೆ ಡೆಡಿಕೇಶನ್, ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ಬಟ್ ಇನ್ನೊಂದು ಒಂದ್ ನಿಮಿಷ ಏನಾಗುತ್ತೆ, ಕೆಲವು ಟೈಮ್ ಎವ್ರಿ ಡೇ ಬರೋದಕ್ಕೂ ಕೆಲವರಿಗೆ ಅವ್ರದೇ ಆದ ಕಮಿಟ್ಮೆಂಟ್ಸ್ಗಳು ಇರುತ್ತೆ, ಆಯ್ತಾ. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇರ್ಲಿ, ತೊಂದರೆ ಇಲ್ಲ. ಆ ಕಾರಣಕ್ಕೆ ತುಂಬಾ ಜನ ಮೆಸೇಜ್ ಮಾಡಿದ್ರು, ಅದಕ್ಕೋಸ್ಕರನೇ ವಿಡಿಯೋಸ್ ನಾನು ಕೊಡೋದು ಬೇಡ ಅನ್ಕೊಂಡಿದ್ದೆ ಈ ಸರಿ. ಎಲ್ಲ ಬರ್ತಾರೆ, ಲಾಸ್ಟ್ ಅಲ್ಲಿ ವಿಡಿಯೋಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಜನ ಹೆಂಗ್ ರಿಕ್ವೆಸ್ಟ್ ಮಾಡ್ಬಿಟ್ರು ಅಂದ್ರೆ, ಸರ್ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ, ಅಟೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ, ಬಟ್ ಟೈಮ್ ಆಗ್ತಿಲ್ಲ. ಕೆಲವರೆಲ್ಲ ಈ ಹಳ್ಳಿ ಕಡೆಯಿಂದ ಇರ್ತಾರೆ ಕೆಲವರು. ಸೊ ಅವರು ಎಷ್ಟೋ ದೂರಕ್ಕೆ ಬಂದು ಪಾಪ ಅವ್ರು ಕ್ಲಾಸ್ ಕೇಳ್ಬೇಕಂತೆ, 8:30 10 ಗಂಟೆಗೆಲ್ಲ ನಮ್ಗೆ ಕಷ್ಟ ಆಗುತ್ತೆ ಸರ್ ಅಂತ. ಎಲ್ಲದೂ ಕನ್ಸಿಡರ್ ಮಾಡ್ಬೇಕು. ಕೆಲವರೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಳಲ್ಲ, ಯಾಕಂದ್ರೆ ಫ್ರೀ ಬಿಡ ಏನು ಅಂತ ಅನ್ಕೊಂತಾರೆ. ಆ ಥರದವ್ರು ಇದ್ದಾರೆ, ಆಯ್ತಾ. ಎಲ್ಲಾ ಥರದವ್ರು ಇರ್ತಾರೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದ್ರೆ ನಾವು ಒಂದು ಕೆಲಸನ ಇಷ್ಟಪಟ್ಟು ಮಾಡ್ಬೇಕಾದ್ರೆ ಎಲ್ಲಾರ ಬಗ್ಗೆನೂ ಇಷ್ಟ ಮಾಡಕ್ ಹೋಗ್ಬಾರ್ದು. ಎಷ್ಟು ಜನ ಬರ್ತಾರೋ ಅಷ್ಟು ಜನ ಟೀಚ್ ಮಾಡ್ತಾ ಹೋಗ್ಬೇಕು. ರೈಟ್, ಸಾರಿ, ಹೇಳಿ. ಇಷ್ಟೇ ಸರ್, ಕರೆಕ್ಟ್. ನೀವು ಹೇಳಿದ್ದೆಲ್ಲ ಕರೆಕ್ಟ್. ಅದನ್ನ ನೋಟಿಸ್ ಮಾಡ್ಬೇಕು, ಅಡ್ರೆಸ್ ಮಾಡ್ಬೇಕು. ಅದ್ರ ಬಗ್ಗೆ ಏನು ಹೇಳ್ತಿರ್ಲಿಲ್ಲ, ಅಂದ್ರೆ ಹೇಳಿದ್ದು ಎಷ್ಟು ಇಷ್ಟಪಟ್ಬಿಟ್ಟು ಎಷ್ಟೇ ಜನ ಬಂದ್ರು ಕೂಡ 10 ಇರ್ಲಿ, 12 ಇರ್ಲಿ, 15 ಇರ್ಲಿ, 20 ಜನ ಇರ್ಲಿ, ಸೊ ಅದನ್ನ ಕೌಂಟ್ ಮಾಡಿದೆ. ನೀವೇನು ಹೇಳ್ಕೊಡ್ಬೇಕು, ನಾಲೆಡ್ಜ್ ಶೇರಿಂಗ್ ಅನ್ನೋದು ಎಲ್ಲರಿಗೂ ಬರಲ್ಲಲ್ಲ ಸರ್. ಸೊ ನೀವು ಎಷ್ಟು ನೀಟಾಗಿ, ಎಷ್ಟು ಕ್ಲೀನ್ ಆಗಿ, ನಿಮಗಿರೋ ಟೈಮಲ್ಲಿ ಎಲ್ಲರೂ 8-8:30 ಆಫೀಸ್ ಕ್ಲೋಸ್ ಅಲ್ವಾ. ಸೊ ನೀವು ಓಪನ್ ಮಾಡೋದೇ ಆನ್ಲೈನ್ 8:30ಗೆ. ಸೊ 8:30 to 10:30 ಲಾಸ್ಟ್ ಒಂದು ಸೆಷನ್ 11 o'clock, ಟೈಮೇ ನೋಡಲ್ಲ. ಸೊ ನೀವು ನಿಮ್ಗೂ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಆ ಟೈಮ್ನ ಡೈಲಿ 2 hours, 2.5 hours ನೀವು ಪ್ರಿಪ್ರೇಷನ್ ಆಗಕ್ಕೆ 7 o'clock ಇಂದ ನೀವು PPT ರೆಡಿ ಮಾಡ್ಕೊಂಡು, ಸೊ ಕಂಪ್ಲೀಟ್ ಒಂದು 14 days ಡೆಡಿಕೇಟೆಡ್ ಟು ಏನು ಪುನೀತ್ ರಾಜ್ಕುಮಾರ್ ಅಂತ ಹೇಳಿ. ಸೊ ಅವರ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮ ಮನೆಯವರು ಎಲ್ಲರಿಗೂ ನಿಮಗೂ ತುಂಬಾ ಚೆನ್ನಾಗಿ ಇಟ್ಟಿರ್ಲಿ ಸರ್. ಎಲ್ಲರೂ ಹೇಳಿದ್ರು, ದರ್ಶನ್, ನಾಗರಾಜು, ಸಿದ್ದಿಕ್ ಅವರೆಲ್ಲ ಮಂದಾಳದ ಮಾತೇ ಹೇಳಿದ್ದಾರೆ. ಎಲ್ಲರೂ, ಕೆಲವ್ರಿಗೆ ಹೇಳ್ಬೇಕು ಅನ್ಸ್ತಾ ಇರುತ್ತೆ, ಕೆಲವರಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಹೇಗೆ ಹೇಳ್ಬೇಕು ಅಂತ. ಸೊ ಅವರೆಲ್ಲರೂ ಹೇಳಿದ್ ಕರೆಕ್ಟೇ. ಸೊ ಹಾಗಾಗಿ ಪ್ರತಿ ಸಲಿ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ಖುಷಿ ಆಗತ್ತೆ. ಜೊತೆಗೆ ನಾನು DXC ಟೆಕ್ನಾಲಜಿ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀನಿ. 12-13 years ಆಯ್ತು. DXC ಟೆಕ್ನಾಲಜಿ, DXC ಒಂದು ಸಿಬೇರಿ ಕ್ಲೈಂಟ್ಸ್ ಅರವಿಂದ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅರವಿಂದ್ ಅಂತ ನನ್ನ ಸ್ಟೂಡೆಂಟ್ ಒಬ್ರು ಅಲ್ಲೇ ಕೆಲಸ ಮಾಡ್ತಿದ್ರು, ಇದಾರ ನಂಗೆ ಗೊತ್ತಿಲ್ಲ. ಅರವಿಂದ್ ಅಂತ ಅಲ್ಲಿ ಕೆಲಸ ಮಾಡೋರು DXC ಅಲ್ಲಿ, ಶಿವಮೊಗ್ಗದವ್ರೇನಾ? ಓಕೆ ಓಕೆ, ಶಿವಮೊಗ್ಗ, ಬೆಂಗಳೂರಾ? ಓಕೆ. ಬೆಂಗಳೂರಲ್ಲಿ ಇದ್ರೆ ಖಂಡಿತ ನಿಮ್ಮನ್ನ ಯಾವಾಗಾದ್ರು ಭೇಟಿ ಮಾಡ್ತಿದ್ದೆ. ನಿಮ್ಮ ಒಂದ್ಸರಿ ಖಂಡಿತ ಸರ್, ನಿಮಗೆ ನೆನಪಿರ್ಬೇಕು. ಫಸ್ಟ್ ನಾನು ಭೇಟಿ ಮಾಡಿಸಿದ್ದೆ ಗುರುದೇವ್ ಅವರು. ಅವ್ರ ನಾನು ನಿಮಗೊಂದ್ಸಲಿ ಕಾಲ್ ಮಾಡಿದ್ದೆ, ನೀವು ಅವತ್ತು ಆಫೀಸಲ್ಲಿ ಇರ್ಲಿಲ್ಲ. ನಾವು ಬೆಂಗಳೂರಿಗೆ ಬರೋದು ಏನಂತಾರಲ್ಲ ಎಲ್ಲ. ಹೌದಾ? ಅದೇ ಹೇಳಿದ್ರು, ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ನಾನ್ ಗುರುದೇವ ಮುಖಾಂತರ ನಿಮ್ಮನ್ನ ಭೇಟಿ ಮಾಡಿ, ಅದೇ ಹೇಳದ್ನಲ್ಲ, ಯಾರದೋ ಒಬ್ರು ಭೇಟಿ ಮಾಡೋದಕ್ಕೆ ಇನ್ಯಾರದು ಯಾರ್ದೋ ಒಂದು ಲಿಂಕ್, ಋಣ ಅನ್ನೋದು ಇರ್ಬೇಕು ಅಂತ. ಸೊ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇನ್ನೂ ಯಾವ ಕೋಡ್ ಬರುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಬೆಂಗಳೂರಿಗೆ ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆಯ್ತಾ. ಆದ್ರೆ ನಾನು ಒಂದು ರಿಕ್ವೆಸ್ಟ್, ನಿಮ್ ಮಗ ಯಾರಾದ್ರೆ ಅಕಸ್ಮಾತ್ ದೊಡ್ಡ ಹೀರೋ ಆದ್ರೆ ನನಗೊಂದು ಆಟೋಗ್ರಾಫ್ ಕೊಟ್ಬಿಡಕ್ಕೆ ಹೇಳಿ. ಖಂಡಿತ ಸರ್, ಖಂಡಿತ ಸರ್. ನಿಮ್ ಬಾಯಾರಿಕೆಯಿಂದ, ನಿಮ್ಮ ಆಶೀರ್ವಾದದಿಂದ ಆಗ್ಲಿ ಅಂತ. ನಾವು ಬೆಂಗಳೂರಿಗೆ ಬಂದಿದ್ ಕಾರಣ, ಬಂದ್ರೆ ಆ ಒಂದ್ ಮುಖಾಂತರದಿಂದ ಬರ್ತೀವಿ. ಆಬ್ವಿಯಸ್ಲಿ ಗೊತ್ತಲ್ಲ ಸರ್, ಬೆಂಗಳೂರು ಬಂದ್ರೆ ಏನಾದ್ರು ಒಂದ್ ಕೆಲಸ ಇಟ್ಕೊಂಡ್ ಬಂದ್ರೆ ಅದು ಮುಗಿಸ್ಕೊಂಡು ಹೋಗೋದು ಅಷ್ಟೇ ಇರತ್ತೆ. ಬಿಟ್ರೆ ಇನ್ನೊಬ್ರು ಯಾರು ಭೇಟಿ ಮಾಡ್ಬೇಕು ಅಂದ್ರೆ ಅವರಿಗೋಸ್ಕರ ನಾವು ಒಂದಿನ ಸೀಮಿತವಾಗಿ ಇಡ್ಬೇಕಾಗತ್ತೆ. ಎಲ್ಲರೂ ಮನ್ಸಲ್ಲಿದ್ರೆ ಸಾಕು, ಆಯ್ತಾ. ಪರ್ಸನಲಿ ಸಿಗ್ಬೇಕು ಅಂತಾರೆ, ಖಂಡಿತ ಸಿಕ್ಕೇ ಸಿಗ್ತೀವಿ. ಹಂಗಲ್ಲ, ಬಟ್ ನೀವ್ ಹೇಳ್ತೀರಾ ನಾನ್ ದೊಡ್ಡವನಲ್ಲ, ನಾ ಇದ್ ಮಾಡಲ್ಲ ಅಂತ. ಇನ್ನೇನ್ ಮಾಡ್ಬೇಕು ಸರ್? ಪುನೀತ್ ರಾಜ್ಕುಮಾರ್ ಅನ್ನೋರು ಹೆಸರಲ್ಲಿ ಸ್ಫೂರ್ತಿ ದಿನ ಅಂತ ಮಾಡ್ಬಿಟ್ಟು, ನೀವು 18 ವರ್ಷದಿಂದ ಆ ಒಂದು ಇನ್ಸ್ಟಿಟ್ಯೂಟ್ ನ ಕಟ್ಕೊಂಡ್ಬಂದು ಬೆಳೆಸಿ,
ನೀವು ಇಷ್ಟೊಂದು ಅದೇ ಹೇಳದ್ನಲ್ಲ ಸರ್, ಒಳ್ಳೆ ಮನ್ಸಿಂದ ಮಾಡ್ತಾ ಹೋದ್ರೆ ಒಳ್ಳೆಯವ್ರು ಸಿಗ್ತಾರೆ, ಒಳ್ಳೆಯವ್ರಿಗೆ ದಾರಿ ಆಗುತ್ತೆ. ಅದೇ ದೊಡ್ಡತನ. ನೀವು ಅದೇ ಹೇಳದ್ನಲ್ಲ, ನಾನೇನು ದೊಡ್ಡವನಲ್ಲ ಅಂತ ಹೇಳೋರೆ ದೊಡ್ಡವರು. ಹಂಗೇನಿಲ್ಲಪ್ಪ. ಹಂಗಾಗಿ ನಾವು ನೀವು actually ಇಷ್ಟಕ್ಕೊಂದು ಹೌದು. ನಾನು ತುಂಬಾ ನೀವು- ಬಡತನದಿಂದನೇ ಬಂದಿರೋದು ಆಯ್ತಾ. ನಾನು Correct ಎಲ್ಲಾರು sir. ನೋಡ್ಕೊಂಡೇ ಬಂದಿದ್ದೀನಿ. ಹಂಗಾಗಿ ನಮ್ಮ ಕೆಲವೊಂದು ನೋವುಗಳು, ನನ್ಗೆ ಇನ್ನೊಂದೇನಂದ್ರೆ ನಾನು ಕೆಲವೊಂದೆಲ್ಲ ನಮ್ಮ ನೋವುಗಳನ್ನ ತುಂಬಾ ಹೇಳ್ಕೊಳಕ್ಕಲ್ಲ, ಬಟ್ ಕಷ್ಟಪಟ್ಟಿದ್ದೀನಿ ಕೆಲವು ಟೈಮ್ ಹೇಳ್ತೀನಿ. ಯಾಕಂದ್ರೆ ಈ ತರ ಕಷ್ಟ ಪಡ್ಬೇಡಿ ಅಂತ. ಬಟ್ ಅದನ್ನೇ ಏನ್ ಗೊತ್ತಾ, ಕೆಲವ್ರು ಏನ್ ಮಾಡ್ತಾರೆ, ಅದನ್ನೇ ಎಮೋಷನಲ್ ಇಟ್ಕೊಂಡು ತುಂಬಾ ಅನ್ಕೊಂಡು. ಬಟ್ ಏನಂದ್ರೆ ನಾನು ಐ ಆಮ್ ಆಲ್ವೇಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮೈ ವೈಫ್. ನಮ್ಮ ವೈಫ್ ಅವರು ಕೂಡ Sir, family. ನಮ್ಮಲ್ಲಿ ಟ್ರೈನರ್. ಹಂಗಾಗಿ Good sir. ನಾನು ಅವ್ರಿಗೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಜ, ನಾನು ಆಕ್ಚುಲಿ ನಾನು ಹೇಳ್ಬಾರ್ದು ಅಂತಿದ್ದೆ ಅವ್ರ ಬಗ್ಗೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಅವಳು ಹಾಸ್ಪಿಟಲ್ ಇದ್ರೂ ಕೂಡ ನೀವು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲಿಂದ ಬಂದು ನಿಮ್ ಕ್ಲಾಸ್ ತಗೊಂಡು ಮತ್ತೆ ನಾನು ವಾಪಸ್ ಹೋಗಿ, ಏನಂದ್ರೆ ನಮ್ಮಲ್ಲಿ ತುಂಬಾ ಸಪೋರ್ಟಿವ್. ನಮ್ ತಂದೆ ತಾಯಿ ಎಲ್ಲ ತುಂಬಾ ಸಪೋರ್ಟಿವ್ ಖಂಡಿತ. ಇರೋದ್ರಿಂದ ಇವಾಗ ಹೇಳಿದ್ರಿ ನೀವು ವೈಫಿಗೆ ಹುಷಾರಿಲ್ಲದ ಕೇಳಿ ಬೇಜಾರಾಯ್ತು. ಬಟ್ ಯಾರು ಅಷ್ಟೇ ಸರ್, ಯಾರಾದ್ರೂ ಏನಾದ್ರು ಒಂದು ಹಿಡಿದಿದ್ದು ಕೆಲಸ ಮಾಡ್ಬೇಕು ಅಂದಾಗ ಮಧ್ಯದಲ್ಲಿ ಎಂತ ಬ್ಯಾರಿಯರ್ಸೇ ಬರ್ಲಿ, ತೀರಾ ಮ್ಯಾನೇಜಬಲ್ ಇಲ್ಲ ಅಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಸ್ಟಿಲ್ ಮ್ಯಾನೇಜಬಲ್ ಇದ್ದಾಗ ಎಷ್ಟೊಂದು ಫ್ಯಾಮಿಲಿ ಇದು ಡಿಸ್ಪ್ಯೂಟ್ಸ್ ಇರುತ್ತೆ, ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ತೋರ್ಸ್ಕೊಳ್ದೆ ನೀವ್ ನೋಡ್ರಿ, ಇದು ಹೇಳಿದ್ದಕ್ಕೆ ಗೊತ್ತಾಯ್ತು. ಹೇಳಿಲ್ಲ ಅಂದ್ರೆ ನೀವ್ ಯಾವ್ದೋ ಕ್ಲೈಂಟ್ ಸಿಕ್ತು ಹಾಗಾಗಿ ಪ್ರಾಮಿಸ್ ನಾನು ಹೇಳ್ಬಾರ್ದು ಅಂತಿದ್ದೆ ಆಕ್ಚುಲಿ. ಯಾಕಂದ್ರೆ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ನನಗೆ. ಕರೆಕ್ಟ್ ಸರ್. ಬಟ್ ನೀವು ಎಲ್ಲದನ್ನು ಶೇರ್ ಮಾಡ್ಕೋತೀರಾ. ಸೊ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಅಂತ ನೋಡೋದೇ ಇಲ್ಲ, ಒಂದು ಫ್ಯಾಮಿಲಿ, ಒಂದು ಟೀಮ್ ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡ್ತಿರಲ್ಲ. ಸೊ ಹಾಗಾಗಿ ಎಲ್ಲರೂ ಪರ್ಸನಲ್ ಆಗಿ ಹೇಳಲ್ಲ. ಬಟ್ ನೀವು ಮುಕ್ತವಾಗಿ ಅವಾಗ್ಲೇ ಹೇಳ್ದಂಗೆ ಅವರು ನೀವು ಏನು ಗೊತ್ತಿಲ್ಲ ಅಂತೀರಾ, ಗೊತ್ತಿದೆ ಅಂತೀರಾ. ಸೊ ಹಾಗಾಗಿ ನೀವೇನು ಹೇಳ್ಬೇಕು ಅಂತ ಯಾವ್ದು ಹೇಳಲ್ಲ. ಫಸ್ಟ್ ಆಫ್ ಆಲ್ ನೀವು ಇಂಟ್ರೊಡಕ್ಷನ್ ಮಾಡ್ಕೊಡ್ಬೇಕಾದ್ರೆ ನಾನು ಫಸ್ಟ್ ಕ್ಲಾಸಲ್ಲೇ ನನ್ ಬಗ್ಗೆ ನಾನೇನ್ ಜಾಸ್ತಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಿ ನೀವು ಸೆಷನ್. ಇದೇ ಪುನೀತ್ ರಾಜ್ಕುಮಾರ್ ಸ್ಫೂರ್ತಿ ದಿನ ಫಸ್ಟ್ ನಾನು ಅಟೆಂಡ್ ಮಾಡಿದಾಗ. ಸೊ ಹಾಗಾಗಿ ಎಲ್ಲದನ್ನು ಹೇಳ್ಕೊಳಕ್ ಆಗಲ್ಲ. ಬಟ್ ನಿಮ್ ಜೊತೆಲಿ ಮಾತಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ಅದೇ ಹೇಳದ್ನಲ್ಲ, ನಿಮ್ಮನ್ನ ಭೇಟಿ ಆಗಿಲ್ಲ ಅಂದ್ರು ಪರ್ಸನಲಿ ಸುಮಾರು ವರ್ಷದಿಂದನೇ ನಿಮ್ ಜೊತೆ ಪರಿಚಯ ಇದೆ. ಅದೇ ಒಂದು ರೀತಿಯಲ್ಲಿ ನಾನು ಗಮನಿಸ್ಲಿಲ್ಲ ಆಯ್ತಾ. ನನಗೆ ನೀವು ಗುರು ಅಂತ ಹೇಳಿದಾಗ ನಾನು ನೆನಪಾಯ್ತು. ಯಾಕಂದ್ರೆ ನೀವು ಒಂದ್ಸತಿ ನನ್ನ ಹತ್ರ ಮಾತಾಡಿದ್ರಿ ಲಾಸ್ಟ್ ಯಾವ್ದೋ ಒಂದು ಸೆಷನ್ ಅಲ್ಲಿ, ಗುರು ನಿಂಗೆ ರೆಫರ್ ಮಾಡಿದ್ರು ಅಂತ ಹೇಳಿ ನನಗೆ ನೆನಪಂತು. ಸಿಕ್ಕಿದ್ರು ಗುರು ಮೊನ್ನೆ. ಇದು ಏನೋ ಒಂದು ಎಕ್ಸಾಮಿನೇಷನ್ ಅಲ್ಲಿ ತಗೋಬೇಕು ಅಂತ ಬಂದಿದ್ರು. ಸ್ವಲ್ಪ ದಿವಸದ ಒಂದ್ 2-3 ತಿಂಗಳಾಯ್ತು ಅನ್ಸುತ್ತೆ. ಬೆಂಗಳೂರಲ್ಲಿ ಇದ್ದಿದ್ರೆ ಖಂಡಿತ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ಆಸೆ. ಆನ್ಲೈನ್ ಅಲ್ಲಿ ನಾನು ಐ ಡೋಂಟ್ ಬಿಲೀವ್ ಇನ್ ಆನ್ಲೈನ್ ಕ್ಲಾಸಸ್ ಸರ್. ಅಂದ್ರೆ ನೀವು ಅನ್ಕೊಂಡ್ರೆ ಅವಾಗ ನಿಮ್ಗೆ ಫ್ರೀ ಮಾಡಲ್ಲ. ನಾವು ನಮ್ಮ ಆಫೀಸಿಗೆ ಬಂದ್ರೆ ಖಂಡಿತ ಇರೋದೇ ಹೇಳ್ಬಿಡ್ತೀನಿ. ಅಲ್ಲ ಸರ್, ಫ್ರೀ ಅಲ್ಲ. ಆಕ್ಚುಲಿ ನಾನು ಕ್ಲಾಸ್ ನ ಫಿಸಿಕಲ್ ಅಟೆಂಡ್ ಮಾಡಿ ಕಲಿಬೇಕು ಅಂತ ಆಸೆ. ಇಲ್ಲಿ ಅಲ್ಲ ನಾನು ಹೇಳಿದ್ದು ಆನ್ಲೈನ್ ಅಷ್ಟೇ ನಾವು ಫ್ರೀ ಮಾಡ್ಬೋದು, ಅಲ್ಲೇ ನಾನು ಫ್ರೀ ಮಾಡಲ್ಲ. ಕರೆಕ್ಟ್ ಸರ್. ಫೀಸ್ ಕೊಟ್ಬಿಟ್ಟೆ ಕಲಿಯೋಣ. ಆದ್ರೆ ಕಲಿಯೋದಕ್ಕೆ ಒಂದು ಗುಡ್ ಅಟ್ಮಾಸ್ಫಿಯರ್ ಅನ್ನೋದು ಬೇಕು. ನಾನು ಎಲ್ಲಿರ್ತೀನಿ ಅಲ್ಲಿ ಕಲ್ತ್ಬಿಡ್ಬೋದು. ನನಗೆ ಪುಟಿ ಸರ್ತಾರೆ ಇನ್ಯಾರೋ ಇನ್ನೊಬ್ರು ಸಿಗ್ತಾರೆ ಅನ್ನೋದು ಹಂಗಲ್ಲ. ಬಟ್ ಜಾಬ್ ನಮ್ದು ಏನಿದೆ, ನಮ್ ಶಿಫ್ಟ್ ಟೈಮಿಂಗ್ಸೇ ಎಡವಟ್ ಸರ್. ಆಸ್ಟ್ರೇಲಿಯನ್ ಶಿಫ್ಟ್ ಟೈಮಿಂಗ್ಸ್. ಸೊ 3:30. ಸೊ ಬೆಳಗಿನ ಜಾವನ 3-3:30 ಈ 12-13 ವರ್ಷದಿಂದ ಎದ್ದು ಕೆಲಸ ಮಾಡ್ಬೇಕು. ಸೊ ಇವತ್ತಿನವರೆಗೂ ನನಗೆ ಅದು ಬ್ಯಾಲೆನ್ಸ್ ಮಾಡಕ್ ಆಗಿಲ್ಲ. ಸೊ ಹಾಗಾಗಿ ನನಗೆ ಏನಾದ್ರು ಒಂದು ಹೊಸದಾಗಿ ಕಲಿಬೇಕು, ಮಾಡ್ಬೇಕು ಅನ್ನೋ ಹುಮ್ಮಸ್ಸು. ನನ್ನ ಫೋಟೋ ಸೆಷನ್ ಆಗ್ಲಿ, ಮೂವೀಸ್ ಎಡಿಟಿಂಗು, ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಒಂದು ಮನಿ ಮೇಕಿಂಗ್ ಮಾಡೋದಾಗ್ಲಿ, ಏನೇ ಮಾಡೋದಿದ್ರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಬೇಕು. ಸೊ ಎಷ್ಟೇ ಟ್ಯಾಲೆಂಟ್ ಇದ್ರು ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಮತ್ತೆ ರಿಟರ್ನ್ಸ್ ತೆಗೆದ್ಬೇಕು. ಸೊ ಅದೇನಂತಾರಲ್ಲ, ಅದೆಲ್ಲ ಹರ್ಷದ್ ಕೂಳು ಸರ್. ನಾವ್ ಇವಾಗ ದಿನ ಏನೋ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ವರ್ಷದ ಕೂಳಲ್ಲಿ ಬದುಕ್ತಾ ಇದ್ದಾಗ, ಏನೋ ಒಂದ್ ಟ್ಯಾಲೆಂಟ್ ಇಂದ ನಾವು ವರ್ಷದ ಕೂಳನ್ನ ನಂಬ್ಕೊಂಡು ಅದನ್ನ ವರ್ಷದ ಕೂಳ ಮಾಡ್ಕೊಳಕ್ಕೆ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಆತರ ಏನಾದ್ರು ಇಲ್ಲಿ ಎಲ್ಲಾರ್ಗು ಹೇಳ್ತಾರದು ಆತರ ನಿಮ್ಗೆ ಏನಾದ್ರು ಒಂದು, ನಾನು ಟ್ರೈನಿಂಗ್ಸ್ ಏನೋ ಮಾಡ್ತೀನಿ, ನನ್ಗೊಂದು ಏನಾದ್ರು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡಿ ಅಂದ್ರೆ ದಯವಿಟ್ಟು ನನ್ಗೆ ಹೇಳಿ. ನನ್ನ ಕೈಲಾಗಿ ಸಹಾಯ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ ಆಯ್ತಾ. ನೀವು ಅದೆಲ್ಲ ತುಂಬಾ ಯೋಚನೆ ಮಾಡ್ಬಿಡಿ, ಅಂತದಕ್ಕೆ ನಾನು ಇದ್ದೀನಿ ಆಯ್ತಾ. ನೀವೇ ನನಗೆ ಅದಕ್ಕೆ ಫೀಸ್ ಏನ್ ಕೊಡೋಕ್ ಹೋಗ್ಬಿಡಿ. ನನಗೆ ನನ್ನ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ ಒಂದ್ಸರಿ. ನನ್ ಡಿಸ್ಕಸ್ ಮಾಡಿ ಏನಾದ್ರು ಆತರ ಇತ್ತು ಅಂದ್ರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ಅದೇ ನನ್ನ ಪ್ರಾಬ್ಲಮ್ ಏನಂದ್ರೆ ಹೇಳಕ್ ಹೊರಟಿದ್ದು, ಕಂಪ್ಲೀಟ್ ಆಗಿ ನಾನು ಇದ್ರೊಳಗೆ ಇನ್ವಾಲ್ವ್ ಆಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ತುಂಬಾ ಕಷ್ಟ. ಇನ್ ದ ಸೆನ್ಸ್ ಟೈಮ್ ಸಾಲ್ತಾ ಇಲ್ಲ ನನಗೆ. ಅಂದ್ರೆ ಡೆಡಿಕೇಟ್ ಆಗಿ ಈಗ
ಬೆಳಗಿನ ಜಾವ 3:30 ಎದ್ರೆ ಆ ಮೈಂಡ್ ಆಕ್ಟಿವ್ ಅಲ್ಲಿ ಇರಲ್ಲ ಆಫ್ಟರ್ನೂನ್ ಈವ್ನಿಂಗ್. ಹೌದು. ಸೊ ಹಾಗಾಗಿ ಹೌದು. ಕಲಿಯೋದಕ್ಕೆ ನನಗೆ ಟೈಮ್ ಕರೆಕ್ಟ್ ಆಗಿ ಸಾಕಾಗ್ತಾ ಇಲ್ಲ. ಆ ಒಂದು ರೀಸನ್ ಇಂದ ಖಂಡಿತ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಏನೇ ಡೌಟ್ಸ್ ಇದ್ರು ನನಗೆ ಖಂಡಿತ, ಹೇಳ್ತೀನಿ. ಖಂಡಿತ. ಆಬ್ವಿಯಸ್ಲಿ ನೀವು ಒಂದು ಓಪನ್ ಫಾರಂ ಇದ್ದಾಗೆ ಯಾವಾಗಿದ್ರು ನೀವು ಡೌಟ್ಸ್ ನ ನಿಮ್ ಟೈಮ್ ಮಾಡ್ಕೊಂಡು ಹೇಳ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ಸ್ ಫಾರ್ ದಿಸ್ ಇಯರ್ ಸ್ಫೂರ್ತಿ ದಿನ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಮತ್ತು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಖಂಡಿತ ಭೇಟಿ ಆಗೋಣ ಸರ್. ಬೆಂಗಳೂರಿಗೆ ಬಂದಾಗ ಫೋನ್ ಮಾಡ್ಕೊಂಡ್ ಬರ್ತೀನಿ. ನೀವು ಯಾವಾಗ ಅವೈಲೇಬಲ್ ಇರ್ತೀರೋ ಅವಾಗ್ಲೇ ನೀವು ಬಂದಾಗ ಫೋನ್ ಮಾಡಿ, ಆದಷ್ಟು ಶೋರ್ ಸರ್. ಮೀಟ್ ಮಾಡಕ್ ಟ್ರೈ ಮಾಡಿ. ಓಕೆನಾ? ಶೋರ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು, ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. ರೈಟ್, ಪುನೀತ್. ಒಬ್ಬರು ಅಪ್ಪು ಆದ್ರು, ಈಗ ಇನ್ನೊಬ್ರು ಪುನೀತ್. ಹಾಯ್ ಸರ್, ಪುನೀತ್ ಸರ್. ಹಾಯ್ ಪುನೀತ್, ಹೇಳಿ. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ನಾನು ಲಾಸ್ಟ್ ಇಯರ್ ಬಂದ್ಬಿಟ್ಟು ಪವರ್ BI ಯೂಟ್ಯೂಬ್ ಇಂದ ನೋಡಿ ಕಲಿತೆ. ಸೊ ಅದಾದ್ಮೇಲೆ ನಿಮ್ಮನ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡಿದೆ. ಅಂದ್ರೆ ನೀವು ಮಾಡೋ ಫ್ರೀ ಕ್ಲಾಸಸ್, ಸ್ಫೂರ್ತಿ ದಿನ ಅಂತ ಮಾಡ್ಬಿಟ್ಟು ಅದ್ರಲ್ಲೂ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿರಲ್ಲ ಸರ್, ಅದು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಇವಾಗಂತೂ ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ದು ತುಂಬಾ ಖುಷಿ ಆಯ್ತು ನನಗೆ. ನೀವ್ ಹೇಳ್ಕೊಡೋ ರೀತಿ ಮತ್ತೆ ತುಂಬಾ ಇಷ್ಟ ಆಗುತ್ತೆ ಸರ್. ಅದರಲ್ಲೂ ಕನ್ನಡದಲ್ಲಿ ಹೇಳ್ತಿರಲ್ಲ, ತುಂಬಾ ಹತ್ರವಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನನಗೆ. ಮತ್ತೆ ಇವಾಗ ಜಾಬ್ ಬೇರೆ ಚೇಂಜ್ ಮಾಡ್ತಾ ಇದೀನಿ. ಅಂದ್ರೆ ಇವಾಗ SQL, ಪವರ್ BI ಎಲ್ಲ ನಿಮ್ಮಿಂದ ಕಲ್ತಿದ್ದೀನಿ. ಸೊ ಇವಾಗ ಜಾಬ್ ಕೂಡ ಚೇಂಜ್ ಮಾಡ್ತಾ ಇರೋದ್ರಿಂದ ಸೊ ಇವಾಗ ಮುಂದೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ನನಗೆ ಅಷ್ಟು ಮಾತಾಡಕ್ ಬರಲ್ಲ, ಬಟ್ ಏನ ಅನ್ಕೊಂಡಿದೀನಿ ಅದು ಸ್ವಲ್ಪ ಹೇಳಿದೀನಿ ಅನ್ಕೊಂಡಿದೀನಿ ಸರ್. ಈ ಮಾತಾಡಕ್ ಬರಲ್ಲ ಅನ್ನೋರು ಜಾಸ್ತಿ ಮಾತಾಡೋದು. ಆತರ ಏನಿಲ್ಲ ಸರ್. ಅಂದ್ರೆ ನಾನು ಏನ್ ಗೊತ್ತಾ, ಮಾತಾಡಲ್ಲ ತುಂಬಾ ಮಾತಾಡ್ತಿರ್ತಾರೆ. ಮಾತಾಡಿ, ಆರಾಮಾಗಿ ಮಾತಾಡಿ. ಇಲ್ಲಿ ಎಲ್ಲರೂ ನಮ್ಮವರೇ, ಆಯ್ತಾ? ಅವಾಗಲೇ ಪ್ರವೀಣ್ ಏನ್ ಹೇಳಿದ್ರಿ, ಎಲ್ಲ ನಾವು ಫ್ಯಾಮಿಲಿ ಇದ್ದಂಗೆ ಅಂತ. ಓಕೆನಾ? ಏನು ತೊಂದರೆ ಇಲ್ಲ. ಸೊ ನೀವು ಎಲ್ಲಾರು ಫ್ರೆಂಡ್ಸ್ ಹತ್ರ ಹೆಂಗ್ ಮಾತಾಡ್ತೀರೋ ಹಂಗೆ ಮಾತಾಡಿ. ನೋಡಿ, ನಾನು ಇವತ್ತಿಗೂ ನಾನು ಹೇಳ್ತೀನಿ, ನಾನು ಎಷ್ಟೋ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ಗಳಿಗೆ, ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗ್ತೀನಿ. ನಾನು ಎಲ್ಲೂ ಹೋದ್ರು ಇವಾಗ ಹುಡುಗರು ಏನ್ ಗೊತ್ತಾ, ಈಗ ಹೆಂಗೆ ಅಂದ್ರೆ, ಈ ಕಾಲೇಜ್ ಹುಡುಗರು ಹೋದ್ರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇರ್ತಾರೆ. ನಾನು ಒಂದು ಕಾಲೇಜ್ ಹೋಗಿದ್ದೆ, ಆಯ್ತಾ? ಎಲ್ಲ ಫಸ್ಟ್ ಇಯರ್ ಡಿಗ್ರಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು. ಇವಾಗ ಗೊತ್ತಲ್ಲ, ಇವಾಗಿನ ಹುಡುಗ್ರೆ ಒಂಥರ ಅಪ್ಡಿ, ಎಲ್ಲ ಜೆನ್ಸಿ ಅಂತಾನೆ ಕರೀತಾರಂತೆ. ಅವರು ಮಾತಾಡೋ ರೀತಿಗಳು, ಅವ್ರಿಗೆ ಕೇಳೋ ಕ್ವಶನ್ಸ್ಗಳು, ಆಮೇಲೆ ಅವರೆಲ್ಲ ನಮ್ ತರ, ನಾವು ಕಾಲೇಜಲ್ಲಿ ಇದ್ದಾಗ ಇರೋ ತರ ಇರಲ್ಲ ಅವರು, ಆಯ್ತಾ? ಸೊ ನಾವು ಅವರಲ್ಲಿ ಒಬ್ರು ಆಗ್ಬಿಡ್ಬೇಕು. ಅವಾಗ್ಲೇ ಅವರು ನಮ್ಮನ್ನ ಅಂದ್ರೆ ಒಂದು ಅವ್ರ ತರನೇ ನೋಡ್ತಾರೆ. ಇಲ್ಲಾಂದ್ರೆ ಏನ್ ಗೊತ್ತಾ, ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಹೋಗ್ಬಿಟ್ರೆ ಅವರು ಬೇರೆ ತರ ತರಲೆಗಳು ಮಾಡ್ತಾರೆ. ನಾನ್ ಆ ತರ ತರಲೆಗಳು ಬೇಜಾನ್ ಮಾಡ್ಬಿಟ್ಟಿದೀನಿ ಕಾಲೇಜಿನ, ಆಯ್ತಾ? ಇಂಥವೆಲ್ಲ ನಮ್ಗೆ ಏನು ಈ ವಸ್ತಲ್ಲ. ಸೊ ಹಂಗಾಗಿ ನಾವೆಲ್ಲರೂ ನಮ್ಮವರೇ ಅಂತ ಅನ್ಕೊಂಡ್ಬಿಟ್ರೆ ಏನು ಇದಾಗಲ್ಲ. ಓಪನ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ಎಲ್ರಿಗೂ ಕಷ್ಟ ಇರ್ತಾರೆ. ನೋಡಿ, ನಾಗರಾಜ್ ಅವರು, ಅವ್ರಿಗೆ ಏನ್ ಅನ್ಸ್ತೋ ಅದನ್ನ ನನಗೆ ಹೇಳಿದಾಗ ನಾನು ಇನ್ನೊಬ್ರಿಗೆ ಹೇಳ್ಬೋದು, ಈ ತರ ಕಷ್ಟ ಇದೆ ಅಂತ. ನಮ್ಮಲ್ಲಿ ನಾವೇ ಆಕ್ಚುಲ್ ಆಗಿ ಆಗ್ಬೇಕು, ಆಯ್ತಾ? ನಾವೊಂದ್ ಹೇಳ್ತೀನಿ ನೋಡಿ, ನಮ್ ಕನ್ನಡದವರು ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಇದೇ ತರ ಪ್ರೋಗ್ರಾಮ್ಸ್ ಏನಾದ್ರೆ ಅಕಸ್ಮಾತ್ ನೀವು ಬೇರೆ ಭಾಷೆಯಲ್ಲಿ ಮಾಡಿದಿದ್ರೆ, ಹಿಂದಿಲೋ ತಮಿಳಲ್ಲೋ ತೆಲುಗಲ್ಲೋ, ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರ. ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂಥರ ಅಭಿಮಾನ ಜಾಸ್ತಿ. ನಮ್ಮಲ್ಲಿ ಕನ್ನಡ ಅನ್ನೋದು ಜಾಸ್ತಿ ಇರುತ್ತೆ, ಆದ್ರೆ ಸಪೋರ್ಟ್ ಅಂತ ಬಂದಾಗ ಎಲ್ಲ ಒಂದ್ ಹೆಜ್ಜೆ ಹಿಂದೆ ಹೋಗ್ಬಿಡ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ನಾನು ಎಲ್ರಿಗೋಸ್ಕರನು ನಾನು ಮಾಡಲ್ಲ, ನಾನು ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಿಜಕ್ಕೂ ನಾನು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಷ್ಟೇ ಮರ್ಯಾದೆ ಕೊಟ್ಟು ನಾವು ಮಾಡ್ತಾ ಇರೋದು, ಆಯ್ತಾ? ಯಾಕಂದ್ರೆ ಅವರು ಮಾಡಿರೋಂಥ ಸಾಧನೆ ನಾವು ಒಂದು 1% ಮಾಡಕ್ಕಾಗಲ್ಲ. ನಾವು ಏನಂದ್ರೆ ನಾವು ಅವ್ರ ತರ ಏನೋ ಒಂದು ನಾವು ಹೆಲ್ಪ್ ಮಾಡಿದೀವಿ ಅಂತ ಅನ್ಕೋಬೇಕು. ಸೊ ಅವ್ರ ಹೆಸರಲ್ಲಿ ನಾವೇನೋ ಮಾಡ್ಬೇಕಾದ್ರೆ ಅವ್ರ ಹೆಸರಿಗೆ ಒಂದು ಚೂರು ಒಂದು ಎಳ್ಳಷ್ಟು ಕೂಡ ಅದು ತಪ್ಪಾಗ್ಬಾರ್ದು. ಯಾಕಂದ್ರೆ ನಾವು ಅವ್ರ ಹೆಸರಲ್ಲ ಮಾಡ್ಬೇಕಾದ್ರೆ ಏನಪ್ಪ ಯಾರು ಬಂದೇ ಇಲ್ಲ ಬಿಡು, ನಾವ್ ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರಿಗೆ ಮಾಡಿದ ಒಂಥರ ಅವಮಾನ ಆದಂಗೆ ಆಗ್ಬಿಡುತ್ತೆ. ಸೊ ಅವ್ರನ್ನ ನಾವು ಒಂದು ಇನ್ಸ್ಪೈರಿಂಗ್ ಆಗಿ ಅವ್ರನ್ನ ನಾವು ಅವ್ರ ತರ ನಾವು ಆಗ್ಬೇಕು ಅಂತ ಅನ್ಕೊಂಡಾಗ ನಾವು ಅದೆಲ್ಲ ಮಾಡ್ಕೊಂಡು ನಾವು ಸೊ ಎಲ್ಲ ರೀತಿಯಲ್ಲಿ ಮಾಡೋಣ. ನೀವು ಅಷ್ಟೇ ಏನಾದ್ರು ಇದ್ರೆ ದಯವಿಟ್ಟು ಪ್ರಸ್ತಾಪ ಮಾಡಿ, ತೊಂದರೆ ಇಲ್ಲ, ಆಯ್ತಾ? ಆಮೇಲೆ ಕೆಲಸ ಹುಡುಕ್ತಾ ಇದ್ದೀನಿ ಅಂದ್ರೆ ಆರಾಮಾಗಿ ಹುಡುಕಿ, ಒಳ್ಳೇದಾಗ್ಲಿ. ಕೆಲಸ ಸಿಕ್ಕಿದ್ಮೇಲೆ ನಮ್ಗೆ ಸಿಕ್ಕಿದ್ಯಾ? ಸಿಕ್ಕಿದೆ, ಹೌದು ಸರ್, ಸಿಕ್ಕಿದೆ. ಅಂದ್ರೆ ನಾನು ಪವರ್ BI ಕಲ್ತಿದ್ನಲ್ಲ, ಅದರಿಂದಲೇ ಸ್ವಲ್ಪ ಹೆಲ್ಪ್ ಆಗಿದೆ. ನಾನು ಲಾಸ್ಟ್ ಇಯರ್ದು ಪವರ್ BI ಕಲಿತೆ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಜಾಬ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಅದನ್ನ ಇನ್ಕ್ಲೂಡ್ ಮಾಡಿ ಅಪ್ಲೈ ಮಾಡಿದೆ. ಸೊ ಅದರಿಂದ ಸ್ವಲ್ಪ ನನಗೆ SQL ಇವಾಗ ಈ ಟೈಮಲ್ಲಿ ಕಲ್ತ್ನಲ್ಲ,
ಅದು ಮುಂದೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ವೆರಿ ಗುಡ್. ಅಂದ್ರೆ ತುಂಬಾ ಹೇಳ್ಬೇಕು ಅನ್ಕೊಂತೀನಿ, ಬಟ್ ವರ್ಡ್ಸ್ಗಳೇ ಬರಲ್ಲ ಸರ್ ಇಲ್ಲ ಮಾತಾಡೋದಕ್ಕೆ. ಬರಲ್ಲ, ನೀವು ಇಷ್ಟು ಹೇಳಿದ್ದೆ ಹೆಚ್ಚಾಗೋಯ್ತು. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಪುನೀತ್ ಅವ್ರನ್ನ ಕೆಲಸ ಸಿಕ್ತು ಅಂದ್ರಲ್ಲ, ಅದಕ್ಕಾಗಿ ರೇಣು ಅಂತ ನಮ್ಗೆ ತುಂಬಾ ಆತ್ಮೀಯರು, ಅವರು ಮೋಸ್ಟ್ ಪ್ರಾಬ್ಲಿ ಬಂದಿಲ್ಲ ಅನ್ಸುತ್ತೆ. ಅವರು ಒಂದು ಯಾವುದೋ ಒಂದು ಕಾಲೇಜ್ಗೆ ಅವರು ಲಾಸ್ಟ್ ಟೈಮ್ ಒಂದು ಮೆಸೇಜ್ ಹಾಕಿದ್ರಂತೆ, ಕನ್ನಡದಲ್ಲಿ ಈ ಥರ ಟ್ರೈನಿಂಗ್ಸ್ ಇದೆ ಬನ್ನಿ ಅಂತ. ಪಾಪ ಅವ್ರು ತುಂಬಾ ಆತ್ಮೀಯರು, ಅವರು ತುಂಬಾ ಸೆಷನ್ಸ್ ಅಟೆಂಡ್ ಮಾಡ್ತಾರೆ ಅವರು, ಆಯ್ತಾ. ಅವರು ಮೋಸ್ಟ್ ಪ್ರಾಬ್ಲಿ ಈ ಸರಿ ಬಿಸಿ ಇದ್ರೆ ಬಂದಿಲ್ಲ. ಅವ್ರು ನನಗೆ ಫೋನ್ ಮಾಡ್ಬಿಟ್ಟು, ಏನ್ ಸರ್ ಇಷ್ಟು ನಾನು 400 ಹುಡುಗರು ಕಳ್ಸಿದ್ದೀನಿ, ಕನ್ನಡದಲ್ಲಿ ಮಾಡಿದ್ರೆ ಕೆಲಸ ಸಿಗಲ್ಲ, ಅದಕ್ಕೆ ನಾವು ಕನ್ನಡದಲ್ಲಿ ಅಟೆಂಡ್ ಮಾಡಲ್ಲ ಅಂತನೋ ಅವ್ರಿಗೆ ಹೇಳಿದ್ರಂತೆ. ತುಂಬಾ ಬೇಜಾರು ಮಾಡ್ಕೊಂಡು ನಾನು ಫೋನ್ ಮಾಡಿ ಹೇಳ್ತಾರೆ, ಹಿಂಗೆಲ್ಲ ಇದ್ದಾರೆ ಸರ್ ಹುಡುಗರು ಅಂತ. ಸೊ ಪುನೀತ್ ಅವರೇ, ನೀವು ಒಂದು ಎಕ್ಸಾಂಪಲ್. ಕನ್ನಡದಲ್ಲಿ ನಾನು ಕಲಿತು ಇವತ್ತು ಜಾಬ್ ತಗೊಂಡಿದ್ದೀನಿ ಅಂತ. ಸಿದ್ದಿಕ್ ಆಲ್ರೆಡಿ ಅವ್ರು ಹೇಳಿದ್ರು, ಅವ್ರು ಆಲ್ರೆಡಿ ಅವರು ಜಾಬ್ ತಗೊಂಡಾಗ ಅವ್ರನ್ನ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಸೊ ಈ ತರ ಪ್ರತಿಯೊಬ್ಬರು ಅಷ್ಟೇ, ಕನ್ನಡದಲ್ಲಾಗ್ಲಿ ಇಂಗ್ಲೀಷಲ್ಲಾಗ್ಲಿ ಯಾವುದೇ ಭಾಷೆಯಲ್ಲಿ ಕರಲಿ, ಟೆಕ್ನಿಕಲ್ ನಾಲೆಜ್ ಇದ್ರೆ ಸಾಕು. ಓಕೆ. ಸೊ ನೀವು ಇವತ್ತು ಹೇಳಿದ್ರಲ್ವಾ, ತುಂಬಾ ಸಂತೋಷ ಆಯ್ತು. ಸಿದ್ದಿಗೂ ಅಷ್ಟೇ, ಅವರು ಹೇಳಿದ್ರು, ಏನೋ ಕಾಲ್ ಸೆಂಟರ್ ಇದ್ದೆ, BPO ಅಲ್ಲಿ ಇದ್ದೆ ನಾನು, ನಾನಲ್ಲೇ ಕನ್ನಡದಲ್ಲೇ ಕಲ್ತು ನಾನು ಒಂದು ಜಾಬ್ ಸೇರ್ಕೊಂಡೆ ಅಂತ. ಸಂತೋಷ ಆಗುತ್ತೆ. ಯಾವ ಭಾಷೆಯಲ್ಲಿ ಕಲ್ತ್ರಿ, ಕೆಲಸ ಸಿಗೋದು ಮುಖ್ಯ. ಎಲ್ರಿಗೂ ಕೆಲಸದ ಹಾ, ಸರ್. ಅವಶ್ಯಕತೆ, ಎಲ್ರಿಗೂ ಇದೆ ಕೆಲಸದ ಅವಶ್ಯಕತೆ, ಎಲ್ಲಾರ್ಗೂ ಇದೆ, ಖಂಡಿತವಾಗೂ ಇದೆ ಎಲ್ಲಾರ್ಗು. ಯಾಕಂದ್ರೆ ಎಲ್ರೂ ಜೀವನ ಮಾಡ್ಲೇಬೇಕು. ನಾನು ಹೇಳದ್ನಲ್ಲ, ನನ್ನ ಹತ್ರ ಒಬ್ರು MP ಮಗು, ಆಯ್ತಾ, ನಾನು ಹೆಸರು ಹೇಳಲ್ಲ, ಆ ಮಗು ಬಂದು ನನ್ನ ಹತ್ರ ಏನೋ ಟ್ರೈನಿಂಗ್ ತಗೊಂಡು TCS ಅಲ್ಲಿ HR 15,000 ರೂಪಾಯಿ HR. ಅವ್ರಿಗೆ ಏನ್ ದುಡ್ಡಿಗೇನ್ ಕಮ್ಮಿ ಇಲ್ಲ, ಬಟ್ ಅವ್ರನ್ನ ಬೆಳೆಸಿರ್ತಕ್ಕಂಥ ರೀತಿ ಹೆಂಗಿತ್ತು ಅಂದ್ರೆ, ನಿಮ್ ಕಾಲ ಮೇಲೆ ನಿಂತ್ಕೋಬೇಕು ಅಂತ. ಆ ಮಗು ನನ್ನ ಹತ್ರ ಬಂದು ಎಕ್ಸೆಲ್ ಕಲ್ತು, ಎಕ್ಸೆಲ್ಗೆ ಫೀಸ್ ಕಟ್ಟಕ್ಕೆ ಆ ಹುಡುಗಿ ಏನೋ ಫೀಸ್ ಕಟ್ಟಿರ್ಲಿಲ್ಲ. ಲಾಸ್ಟ್ ದಿನ ಫೀಸ್ ನಾನಾಗ ಕೇಳಿದಾಗ ನನಗನ್ಸಿದ್ದು, ಏನಪ್ಪ ಅವ್ರು ಫೀಸೇ ಕಟ್ಟಿಲ್ಲ ಅಂತಂದಾಗ, ಆ ಮಗು ನನ್ನ ಹತ್ರ ಅವ್ರ ತಂದೆ ಯಾರು ಅಂತ ಹೇಳೋದು ನನಗೆ ಆಶ್ಚರ್ಯ ಆಗೋಯ್ತು. ಸೊ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಅವ್ರನ್ನ ಬೆಳೆಸೋ ರೀತಿ ನನಗೆ ನಿಜಕ್ಕೂ ಆ ಮಗು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಆ ರೀತಿ ಬೆಳೆಸಿರ್ತಾರೆ, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ. ಸೊ ಪ್ರತಿಯೊಬ್ಬರಿಗೂ ಕೆಲಸ ಮುಖ್ಯ, ಪ್ರತಿಯೊಬ್ಬರಿಗೂ ಐಡೆಂಟಿಟಿ ಅನ್ನೋದು ಮುಖ್ಯ ಇರುತ್ತೆ. ಎಷ್ಟು ಅವ್ರ ತಂದೆ ತಾಯಿ ಎಷ್ಟೇ ದೊಡ್ಡ ಮನುಷ್ಯರಾಗಿರ್ಲಿ, ರೈಟ್. ಸೊ ತುಂಬಾ ಸಂತೋಷ. ಅವರ ತಂಗಿ 10th ಪಾಸ್ ಆದಾಗ ಅವ್ರ ತಂದೆ ಒಂದು ಮೆಸೇಜ್ ಹಾಕೊಂಡಿದ್ರು, ಆಯ್ತಾ. ಅವ್ರು ಇವಾಗ ಒಂದು ಯೂನಿಯನ್ ಮಿನಿಸ್ಟರ್, ಆಕ್ಚುಲಿ ಅವರು, ನಾನು ಹೆಸರು ಹೇಳಕ್ಕಾಗಲ್ಲ. ಅವರು ಇನ್ನೊಬ್ರು ಮಗು 10th ಪಾಸ್ ಆದಾಗ ನಾನು ಅವ್ರಿಗೆ ಅದಕ್ಕೆ ಟ್ಯಾಗ್ ಮಾಡಿ ಮೆಸೇಜ್ ಹಾಕಿದ್ದೆ, ಈ ತರ ಅಂದ್ರೆ ಇವರು ಮಕ್ಕಳನ್ನ ಬೆಳೆಸೋ ರೀತಿ ಹೆಂಗಿದೆ ಅಂದ್ಬಿಟ್ಟು ಒಂದು ಟ್ಯಾಗ್ ಮಾಡಿ ಹಾಕಿದ್ದೆ. ಆ ಮಗು ನನ್ಗೆ ಮತ್ತೆ ನನ್ನ ಸ್ಟೂಡೆಂಟ್ ಮೆಸೇಜ್ ಹಾಕ್ಬಿಟ್ಟು ಒಂದಷ್ಟುದ್ದ, ಸರ್ ನನ್ನ ಇನ್ನೂ ನೀವು ಬರ್ತಿಲ್ವಲ್ಲ, ನನಗೆ ತುಂಬಾ ಸಂತೋಷ ಆಯ್ತು ಅಂತ. ಅಂದ್ರೆ ಅವ್ರಿಗೆ ನನ್ನ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇರಲಿಲ್ಲ, ಬಟ್ ಇನ್ನೂ ಆ ಮಗು ನಾನು ನೆನ್ಸ್ಕೊಂಡಿದ್ಯಲ್ಲ, ತುಂಬಾ ಸಂತೋಷ ಆಯ್ತು. ಅಂದ್ರೆ ಗುರುಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಅವ್ರಿಗೇನು ದುಡ್ಡಿಗೇನು ಕಮ್ಮಿ ಇಲ್ಲ ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ. ಬಟ್ ಆ ಮಗು ಎಷ್ಟು ಕಷ್ಟಪಟ್ಟು 15,000 ರೂಪಾಯಿಗೆ TCS ಕೆಲ್ಸಕ್ಕೆ ಹೋಗಿ ತಂದೆ ಐಡೆಂಟಿಟಿಯನ್ನ ಮಾಡ್ಕೊಂಡಾಗ ತುಂಬಾ ನನ್ಗೆ ಖುಷಿ ಆಯ್ತು. ಸೊ ಈ ತರ ಎಲ್ರಿಗೂ ಕೆಲಸದ ಅವಶ್ಯಕತೆ ಇದೆ. ಹೆಂಗ್ ಕಲಿತೀವಿ, ಹೆಂಗ್ ಕೆಲಸ ತಗೋತೀವಿ, ಒಳ್ಳೆ ರೀತಿ ಕೆಲಸ ತಗೋಬೇಕು. ನನಗೆ ತುಂಬಾ ಸಂತೋಷ ಏನಂದ್ರೆ, ನನ್ನ ಈ ತರ ಸೆಷನ್ಸ್ ಅಲ್ಲಿ, ಎಸ್ಪೆಷಲಿ ರಾಜ್ಯೋತ್ಸವಕ್ಕೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಸೆಷನ್ಸ್ ಅಲ್ಲಿ ನೀವು ಕೆಲಸ ತಗೊಂಡಿದ್ರೆ ನನಗೆ ಇನ್ನೂ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ, ಆಯ್ತಾ. ಪುನೀತ್ ಅವರೇ, ನೀವು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾರದು, ಅಂದ್ರೆ ಪುನೀತ್ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಿದ್ರೆ, ಅವ್ರಿಗೆ ಕೆಲಸ ಸಿಕ್ಕಿದೆ, ಇನ್ನೂ ದೊಡ್ಡ ಮಟ್ಟಿಗೆ ಒಳ್ಳೆ ಕೆಲಸ ತಗೊಳ್ಳಿ. ಈ ತರ ಸೆಷನ್ಸ್ ಅಲ್ಲಿ ಇನ್ನೂ ಅಕಸ್ಮಾತ್ ಏನಾದ್ರು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂದ್ರೆ ನಿಜಕ್ಕೂ ನಂಗೆ ಸಂತೋಷನೇ. ಆದ್ರೆ ನಾನು ಯಾವಾಗ ನನ್ನ ಬಂದು ಮೀಟ್ ಮಾಡಿದ ಒಂದು 10 ನಿಮಿಷ ಅಂತ ಕೂತ್ಕೊಂಡು ಮಾತಾಡಿದ್ರೆ ಸಾಕಷ್ಟೇ. ನಾನು ಇನ್ನೇನು ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೀಟ್ ಮಾಡೋಣ ಸರ್. ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತಪ್ಪ. Thank you ಒಳ್ಳೆ so much. ಆಲ್ ದ ಬೆಸ್ಟ್. ಎಲ್ಲಾರು ನಮ್ಮ ಪುನೀತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಅದೇ ತರ ನಮ್ಮ ನಾಗರಾಜ್ ಅವ್ರಿಗೂ ಒಂದು ಕೆಲಸ ಸಿಕ್ಬಿಡೋ ನನಗೂ ತುಂಬಾ ಸಂತೋಷ. ಮತ್ತೆ ಇಲ್ಲಿ ಯಾರು ಬೇರೆಯವರೆಲ್ಲ ಕೆಲಸ ಹುಡುಕ್ತಿದ್ರು ಅವ್ರಿಗೂ ಕೆಲಸ ಸಿಗ್ಲಿ ಅಂತ ನಾನು ಕೇಳ್ತಿದ್ದೆ. Congratulations. ನೆಕ್ಸ್ಟ್ ಥ್ಯಾಂಕ್ ಯು. ಆಯ್ತಪ್ಪ. All the best to Naga. ಥ್ಯಾಂಕ್ ಯು ಸರ್, ನಿಮ್ಗೂ ಕೂಡ ಕಂಗ್ರಾಟ್ಸ್ ಸರ್. ನೆಕ್ಸ್ಟ್ ನಾನ್ ಸರ್ ಗೌತಮ್. ಗೌತಮ್ ಅಂತೂ ತುಂಬಾ ಪ್ರಾಜೆಕ್ಟ್ಸ್ ಮೇಲೆ ಪ್ರಾಜೆಕ್ಟ್ಸ್ ಏನ್ ಗೌತಮ್? ಖಂಡಿತ ಸರ್, ಅದೆಲ್ಲ ನಿಮ್ಮ ಚಾನಲ್ ನೋಡೇ ಕಲ್ತಿದ್ದು ಸರ್. ಆಯ್ತಪ್ಪ, ಒಳ್ಳೇದಾಗ್ಲಿ, ತುಂಬಾ ಸಂತೋಷ ಆಗುತ್ತೆ. ಫಾರ್ಮ್ಯಾಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು, ಆಯ್ತಾ.
ಹೌದು ಸರ್. ಆಮೇಲೆ ನಂದಿತಾ ಸ್ವಲ್ಪ ಥ್ಯಾಂಕ್ಸ್ ಸರ್, ನಿಮ್ ಬಂದವರ ಪರ್ಸನಲ್ ಟೈಮ್ ಕೊಟ್ಟು ನಮ್ಗೆ ಸೆಷನ್ಗಳು ಮಾಡ್ತಿರೋದಕ್ಕೆ. ಇಲ್ಲಪ್ಪ, ಹೇಳದ್ನಲ್ಲ, ನಾನ್ ಸ್ವಾರ್ಥಕ್ಕೆ ನಾನು ಮಾಡ್ತಾ ಇರೋದು. ನಾನ್ ಕಲಿಬೇಕು, ಅದಕ್ಕೆ ಟೈಮ್ ತಗೊಂತೀನಿ, ಮಾಡ್ತೀನಿ. ನಿಮ್ಮಿಂದ ನಾವು ಕಲಿತಿದೀವಿ ಸರ್. ಅದೇ ಹೇಳದ್ನಲ್ಲ, ನನ್ನಿಂದ ನೀವು ಕಲಿಬೇಕು, ನಿಮ್ಮಿಂದ ನಾವು ಕಲಿಬೇಕು. ನಂದಿತಾನು ಅಷ್ಟೇ. ನಂದಿತಾ, ನಿಮ್ಮ ಫಾರ್ಮ್ಯಾಟಿಂಗು ನೀಟಾಗಿರ್ಬೇಕಪ್ಪ, ಆಯ್ತಾ? ಡ್ಯಾಶ್ ಬೋರ್ಡ್ಗಳು ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ. ಆದ್ರೆ ಫಾರ್ಮ್ಯಾಟಿಂಗ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಲುಕ್ ಅಂಡ್ ಫೀಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರಾಜೆಕ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಆಯ್ತಾ? ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಕೆಲವ್ರದೆಲ್ಲ ನಾನು ಮಿಸ್ ಆಗ್ಬಿಟ್ಟಿರುತ್ತೆ, ಯಾವತ್ತೋ ಬರುತ್ತೆ. ವಿನಯ್ ಅವರು ಏನೋ ಒಂದು, ವಿನಯ್ ಬಂದಿಲ್ಲ ಅನ್ಸುತ್ತೆ, ಅವರು ಟ್ಯಾಗ್ ಮಾಡಿರ್ತಾರೆ. ಅದೇನಾಗ್ಬಿಡ್ತೀವಿ, ಇಷ್ಟೊಂದು ಬಂದ್ಬಿಡ್ತು. ಒಂದೊಂದ್ ದಿನ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ನೋಟಿಫಿಕೇಶನ್ ಒಂದು 50-60 ಬಂದ್ಬಿಟ್ಟಿರ್ತದೆ. ಹೆಂಗ್ ಬಂದ್ಬಿಡುತ್ತೆ ಗೊತ್ತಿಲ್ಲ, ಪಾಸ್ ಆಗ್ಬಿಟ್ಟಿರುತ್ತೆ, ನಾನು ನೋಡೇ ಇರಲ್ಲ. ಆಮೇಲೆ ಯಾವತ್ತೋ ಒಂದ್ ದಿವಸ ಕುತ್ಕೊಂಡು ನೋಡ್ತೀನಿ, ಅಯ್ಯೋ ರಿಪ್ಲೈ ಮಾಡಿಲ್ವಲ್ಲಪ್ಪ ಅಂತ, ಹಂಗಾಗ್ಬಿಡ್ತವೆ. ಸೊ ಯಾರೇ ಪ್ರಾಜೆಕ್ಟ್ ಮಾಡಿದ್ರು ಕಳಿಸಿ, ನನ್ಗೆ ಅಕಸ್ಮಾತ್ ನಾನು ನೋಡಿದ್ರೆ ಖಂಡಿತ ಕಮೆಂಟ್ ಹಾಕ್ತೀನಿ. ಓಕೆನಾ? ಒಳ್ಳೆದಾಗಲಿ ಗೌತಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್. ಸರ್ ನಮಸ್ಕಾರ, ಶ್ರೀಹರಿ ಸರ್. ಶ್ರೀಹರಿ ಹೇಳಿ. ಶ್ರೀಹರಿ ನಾವು ಅಂತೂ ಹೆಚ್ಚು ಕಮ್ಮಿ ಒಂದು 8 ವರ್ಷದಿಂದ ಪರಿಚಯನ ಶ್ರೀಹರಿ. ಹೌದು ಸರ್. ಸರ್ ಅದೇ ಅಟೆಂಡ್ ಆಗ್ತಾ ಇರ್ತೀನಿ ಸರ್, ನೀವು ಕಂಡಕ್ಟ್ ಮಾಡ್ತಿರಲ್ಲ, ಏನಾದರೂ ಒಂದು ಹೊಸದು ಕಲಿಬೋದು ಅದು ಇದು ಅಂತೇಳಿ. ಸೊ ತುಂಬ ಸಂತೋಷ ಆಗುತ್ತೆ ಸೆಷನ್ ಅಟೆಂಡ್ ಮಾಡೋಕ್ಕೆ. ಬಟ್ ಈ ಸರಿ ನಮಗೆ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಕ್ಲಾಸಸ್, ಯಾಕಂದರೆ ಹೆಲ್ತ್ ಇಶ್ಯೂಸ್ ಇದೆ. ಏನಾಯ್ತು? ಸ್ವಲ್ಪ ಐ ಬ್ಲರ್ನೆಸ್ ಇದೆ ಸರ್, ಸ್ವಲ್ಪ ಅದಕ್ಕೆ ಟ್ರೀಟ್ಮೆಂಟ್ ಆರೋಗ್ಯ ಕಡೆ ಗಮನ ಕೊಡಿ. ಅದೇ ಸರ್, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇದಾಗಿತ್ತು. ಗೊತ್ತು ನಿಮ್ಗೆ ಅವತ್ತು ಬಂದಾಗ ಫುಲ್ ಟೆನ್ಷನ್ ಆಗಿದ್ರೆ ತುಂಬಾ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತಾ? ಸ್ಟ್ರೆಸ್ ತಗೋಬೇಡಿ ತುಂಬಾ. ಸರ್ ಕಂಟಿನ್ಯೂ ಕೋವಿಡ್ ಟೈಮಿಂದ ಮನೆಗೆ ಕೆಲಸ ಮಾಡ್ಬಿಟ್ಟು 10 to 12 hours ಹಂಗಾಗ್ಬಿಟ್ಟು ಸ್ವಲ್ಪ ಇದಾಗಿದೆ ಸರ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಸೆಷನ್. ಸಂತೋಷ. ಬನ್ನಿ, ಇನ್ಸ್ಟಿಟ್ಯೂಟ್ ಕಡೆ ಬರ್ಲಿಲ್ಲ ನೀವು, ಒಂದ್ಸತಿ ಬಂದ್ರೆ ಮತ್ತೆ ಅದೇ ಬಂದ್ರೆ ಮೀಟ್ ಆಗ್ತೀನಿ ಸರ್. ಬನ್ನಿ, ಹುಷಾರಾದ್ಮೇಲೆ ಬನ್ನಿ, ಹುಷಾರ್ ಸರ್. ಮಾಡ್ಕೊಂಡು. ಥ್ಯಾಂಕ್ ಯು. ಟೇಕ್ ಕೇರ್ ಆಫ್ ಫ್ಯಾಮಿಲಿ ಆಲ್ಸೋ ಸರ್. ಆಯ್ತಮ್ಮ, ಥ್ಯಾಂಕ್ ಯು. ರೈಟ್, ನೆಕ್ಸ್ಟ್. ಓಕೆ, ಸೊ ಇನ್ಯಾರು ಏನು ಹೇಳೋದಿಲ್ಲ ಅಂತಂದ್ರೆ ನನಗೆ ಒಂದು ಐಡಿಯಾ ಇದೆ ಆಕ್ಚುಲಿ, ಆಯ್ತಾ? ಆದ್ರೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಾವು ಸಕ್ಸಸ್ ಮಾಡ್ಬೋದು ಅಂತ. ನಮ್ದು ಆಲ್ರೆಡಿ ಒಂದು ಕನ್ನಡ ಕಮ್ಯುನಿಟಿ ಚಾನಲ್ ಇದೆ, ಓಕೆ, ITS. ಬಟ್ ಒಂದು ಕಾಮನ್ ಆಗಿ ಒಂದು ಕಮ್ಯುನಿಟಿ ಚಾನಲ್ ಮಾಡಿ ಅಂದ್ರೆ ನನಗೆ ಅನ್ಸಿದ್ದು, ಸೊ ಎಲ್ಲಾರು ಅಂದ್ರೆ ಇದ್ರಲ್ಲಿ ಯಾರು ಅಡ್ಮಿನ್ ಅದು ಇದು ಅಂತಲ್ಲ, ಒಂದಷ್ಟು ಜನ ಮಾನಿಟರ್ ಮಾಡೋವಂಥವ್ರು, ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನೇ ಅಡ್ಮಿನ್ ಇರ್ತೀನಿ, ದರ್ಶನ್ ಅಥವಾ ಇನ್ನು ಯಾರಾದ್ರೂ ಅಕಸ್ಮಾತ್ ರೆಸ್ಪಾನ್ಸಿಬಲ್ ಪರ್ಸನ್, ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತಂದ್ರೆ ನಾವು ಒಂದು ಕಮ್ಯುನಿಟಿ ಚಾನಲ್ ಮಾಡ್ಬಿಟ್ಟು ಅದರಲ್ಲಿ ಯಾರಿಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರು ಒಬ್ಬರಿಗೆ ಇವಾಗ ನೋಡಿ, ಶರಣ್ ಏನೋ ಒಂದು ಮೆಸೇಜ್ ಹಾಕಿದ್ರು, ಸರ್ ನನಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಬೇಕಂತ. ಇವಾಗ ನಾನು ಒಬ್ಬನೇ ಎಲ್ಲಾದು ಮಾಡೋದಕ್ಕಿಂತ ಯಾರಾದ್ರೂ ಅಕಸ್ಮಾತ್ ಆ ಥರ ಇದ್ರೆ ಒಂದು ಸೆಷನ್ ಅನ್ನ ನಾವು ಕಂಡಕ್ಟ್ ಮಾಡ್ಬೋದು. ಸೊ ಅದು ITS ಬ್ರ್ಯಾಂಡ್ ಅಂತಾನೆ ಬೇಡ, ಬೇಕಿದ್ರೆ ಅದನ್ನ ಕನ್ನಡದವರು ಒಂದು ಕಮ್ಯುನಿಟಿ ತರ ಮಾಡ್ಕೊಂಡು, ಓಕೆ, ಅಲ್ಲಿ ಆದಷ್ಟು ನಮಗೆ ಗೊತ್ತಿರುವಂತ, ಈಗ ನನಗೆ ಗೊತ್ತಿರುವಂತ ಎಷ್ಟೋ HRs ಗಳನ್ನ ಇನ್ವೈಟ್ ಮಾಡಿ, ಅಥವಾ ನಿಮಗೆ ಗೊತ್ತಿರುವಂತ HRs ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಗಳನ್ನ ಪೋಸ್ಟ್ ಮಾಡ್ತಾ, ಅಥವಾ ಅಕಸ್ಮಾತ್ ಯಾವ್ದಾದ್ರು ರೆಫರೆನ್ಸ್ ಇದ್ರೆ, ಯಾರಿಗಾದ್ರೂ ಅಕಸ್ಮಾತ್ ಕೆಲಸ ಬೇಕು ಅಂತಿದ್ರೆ ಅಂತವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದು ಕಮ್ಯುನಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ನನಗೆ ತುಂಬಾ ಅಂದ್ರೆ ತುಂಬಾ ವರ್ಷಗಳಿಂದ ಅನ್ನಿಸ್ತಿದೆ. ಬಟ್ ನನಗೆ ಅದು ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ. ಸೊ ಇಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಅಂದ್ರೆ ಅದನ್ನ ನಾವು ಆರ್ಗನೈಸ್ಡ್ ಆಗಿ ಮಾಡ್ಬೇಕು. ಸುಮ್ಮನೆ ಎಲ್ಲಾದ್ರೂ ನಾವು ಹಾಕೊಂಡ್ರೆ ಏನ್ ಗೊತ್ತಾ, ಯಾಕಂದ್ರೆ ಕಮ್ಯುನಿಟಿ ಅಂತ ಅಂದಾಗ ಎಲ್ಲರೂ ಬರೋದೇ ಏನೋ ಫ್ರೀಯಾಗಿ ಏನೋ ಸಿಕ್ಬಿಡುತ್ತೆ. ನಾನು ತುಂಬಾ ಕಮ್ಯುನಿಟೀಸ್ ನೋಡಿದ್ದೀನಿ, ಏನ್ ಮಾಡ್ತಾರೆ ಅಂದ್ರೆ ಅದು ಉಪಯೋಗ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಏನೋ ಫುಲ್ ಜೋಶಲ್ಲಿ ಮಾಡ್ತಾರೆ, ಆಮೇಲೆ ಅಷ್ಟೇ ಅದು ಎಲ್ಲ ಫ್ರೀ ಏನೋ ಸಿಗುತ್ತೆ, ಫ್ರೀ ತಗೊಂಡು ಹೋಗ್ಬಿಡೋಣ ಅಂತ. ಹಂಗಿರ್ಬಾರ್ದು, ಅದರಿಂದ ಒಂದು ಉಪಯೋಗ ಆಗ್ಬೇಕು. ಸೊ ಆ ತರದೊಂದು ಕಮ್ಯುನಿಟಿ ಮಾಡಿದ್ರೆ ದೊಡ್ಡ ಮಟ್ಟಿಗೆ ಮಾಡ್ಬೋದು ನಾವು ಆಕ್ಚುಲಿ. ಯಾಕಂದ್ರೆ ಎಲ್ಲ ಕನ್ನಡದ ಇವಾಗ ನಾವೊಂದು 10 ಜನ ಇದ್ದೀವಿ, ಮತ್ತೆ ಅವರೊಂದಷ್ಟು ಜನ ಒಳ್ಳೆ ಕ್ಯಾಂಡಿಡೇಟ್ಸ್ಗಳನ್ನ, ರೆಸ್ಪಾನ್ಸಿಬಲ್ ಪರ್ಸನ್ಗಳನ್ನ ಸೇರ್ಸ್ಕೊತಾ ಹೋದ್ರೆ ಇವಾಗ ಕೆಲವ್ರೆಲ್ಲ ಅಕಸ್ಮಾತ್ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಅವ್ರಿಗೇನೋ ಸಪೋರ್ಟ್ ಆಗ್ಬೋದಾ? ಇವಾಗ ನನ್ಗೂ ಅಷ್ಟೇ, ನಾನು ಹೇಳ್ತಾ ಇರೋದು ಈಗ ನನಗೂ ಏನೋ ಇನ್ಸ್ಟಿಟ್ಯೂಟ್ ಏನೋ ಸ್ಟೂಡೆಂಟ್ಸ್ ಬೇಕು. ಸೊ ಎಲ್ಲಾ ತರದಲ್ಲೂ ನಾವು ಸಪೋರ್ಟ್ ಮಾಡಿಕೊಂಡು
ಜಾಬ್ಸ್ ಇಂದ ಹಿಡಿದು ಸ್ಕಿಲ್ಸ್ ಇಂದ ಹಿಡಿದು ಮತ್ತೆ ಅಕಸ್ಮಾತ್ ಏನಾದ್ರು ಕೆಲ್ಸಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಈ ತರದೊಂದು ಕಮ್ಯುನಿಟಿ ಮಾಡ್ಬೋದಂತ ಒಂದು ಅನ್ಸಿತ್ತು ನನಗೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಥಾಟ್ಸ್ ಸಜೆಷನ್ಸ್ ಏನಾದಿದ್ರೆ ನಾನು ಖಂಡಿತ ಇದು ಓಪನ್ ಫೋರಮ್ ನಾನು ಹೇಳ್ತಾ ಇದ್ದೀನಿ. ನಿಮ್ ಥಾಟ್ಸ್ ಏನಾದಿದ್ರೆ ನನಗೆ ಹೇಳಿ. ಯಾರಿಗೇನು ಐಡಿಯಾ ಬರ್ತಿಲ್ವಾ ಅಪ್ಪ? ಯಾಕಲ್ಲ ಸೈಲೆಂಟ್ ಅವರು ಐಡಿಯಾನೇ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅನ್ಸ್ತಾ? ಓಕೆ, ಇರ್ಲಿ. ನನಗೊಂದು ಐಡಿಯಾ ಅಷ್ಟೇ, ಇದು ಒಂದು ಥಾಟ್. ನಿಮಗೆ ಏನಾದ್ರು ಅಕಸ್ಮಾತ್ ಆಗಿ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಇನ್ನೊಂದು ದಿವಸ ಮಾತಾಡೋಣ ಅಂದ್ರೆ ಖಂಡಿತವಾಗಿ ಇಟ್ ಈಸ್ ಕಂಪ್ಲೀಟ್ಲಿ ಓಪನ್. ಆಯ್ತಾ? ನನಗೊಂದು ಅನ್ಸಿದ್ದು ಏನಂದ್ರೆ, ನಮ್ಮ ಕನ್ನಡದಲ್ಲಿ ಒಂದು ಕನ್ನಡ ಕಮ್ಯುನಿಟಿ ಅಂತ ಮಾಡಿ ಅದರಲ್ಲಿ ಏನಾದ್ರೂ ಅಕಸ್ಮಾತ್ ದೊಡ್ಡ ಮಟ್ಟಿಗೆ ಒಂದು ಕೆಲ್ಸಕ್ಕಿರ್ಬೋದು, ಒಂದು ಜಾಬ್ಸ್ ಇರ್ಬೋದು, ಅಥವಾ ಸ್ಕಿಲ್ಸ್ ಇರ್ಬೋದು, ಈ ಥರದ್ದು ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ. ಸೊ ಅಕಸ್ಮಾತ್ ನೀವು ಯಾರಾದ್ರೂ ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ ಅಂದ್ರೆ ನನಗೆ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ ನೋಡೋಣ. ಇದರಲ್ಲಿ ವರ್ಕೌಟ್ ಮಾಡ್ಬಿಟ್ಟು ನಿಧಾನಕ್ಕೆ ಅದು ಟೈಮ್ ಹಿಡಿಯುತ್ತೆ, ಆಯ್ತಾ? ಬಟ್ ಇಟ್ ಶುಡ್ ಬಿ ವೆರಿ ಮಚ್ ವೆರಿಫೈಡ್ ಕಮ್ಯುನಿಟಿ ಇರಬೇಕು. ಯಾಕಂದ್ರೆ ಸುಮ್ಮನೆ ಬೇಕಾಬಿಟ್ಟು ಈ ಥರ ಇರಬಾರ್ದು ಅನ್ನೋದಷ್ಟೇ. ರೈಟ್, ಇಲ್ಲಿ ಕೌಶಿಕ್, ಸರ್ ಥ್ಯಾಂಕ್ ಯು ಫಾರ್ ದ ಕ್ಲಾಸಸ್, ಸೂಪರ್ ಅಟೆಂಡೆಡ್. ಫಸ್ಟ್ ಟೈಮ್ ತುಂಬಾ ಇಷ್ಟ ಆಯಿತು ಕ್ಲಾಸಸ್, ತುಂಬಾ ಸಿಂಪಲ್ ಅಂಡ್ ಡೌನ್ ಟು ಅರ್ತ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಕೌಶಿಕ್. MotoSQL, ಓಕೆ. ಶರಣ್, ಓಕೆ, ಕಮ್ಯುನಿಟಿ ಮಾಡಿ ಅಂತಿದ್ರೆ ಓಕೆ, ತುಂಬಾ ಹೆಲ್ಪ್ ಆಗುತ್ತೆ. ರೈಟ್, ನೋಡೋಣ. ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತೀನಿ. ಓಕೆ, ವರ್ಕೌಟ್ ಮಾಡ್ಬಿಟ್ಟು ಅದನ್ನ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಆಕ್ಚುಲಿ. ಏನಕ್ಕೆ ಇದರಿಂದ ತುಂಬಾ ಅನುಕೂಲ ಇದ್ದೇ ಇರುತ್ತೆ. ಯಾಕಂದ್ರೆ ಒಬ್ಬನಿಂದ ಮಾಡೋಕ್ಕಾಗಲ್ಲ. ಎಲ್ಲ ಒಂದು 10 ಜನ ಇತ್ತು ಅಂದ್ರೆ ಓಪನಿಂಗ್ಸ್ ಇದೆ ಇಂಥ ಕಡೆ ಹೋಗಿ ಅಂತ ಹೇಳ್ಬೋದು, ಅಥವಾ ಕ್ಲಾಸಸ್ ನಾನು ಒಬ್ಬನಿಗೆ ತಗೊಳಕ್ಕಾಗಲ್ಲ, ಬೇರೆ ಸಬ್ಜೆಕ್ಟ್ಸ್ ತಗೊಳ್ಳೋಂಥವ್ರು ಇರ್ಬೋದು. ಸೊ ಈ ಥರದ್ದೆಲ್ಲ ಯಾರಾದ್ರೂ ಅಕಸ್ಮಾತ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಖಂಡಿತವಾಗಿ ಒಂದು ದೊಡ್ಡ ಕಮ್ಯುನಿಟಿಯನ್ನ ಬಿಲ್ಡ್ ಮಾಡ್ಬೋದು. ಸಣ್ಣದಾಗಿ ಸ್ಟಾರ್ಟ್ ಮಾಡೋಣ, ದೊಡ್ಡದಾಗಿ ಅದನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆನಾ? ರೈಟ್, ಸೊ ಇವಾಗ ಸರ್ಟಿಫಿಕೇಟ್ ಟೈಮ್. ಸರ್ಟಿಫಿಕೇಟ್ ನಿಮಗೆ ನಾನು ಲಿಂಕ್ ಅನ್ನ ಕಳಿಸ್ತೀನಿ. ಓಕೆ, ಈ ಫಾರ್ಮ್ ಅನ್ನು ಫಿಲ್ ಮಾಡಿ ನಾನು ಎಲ್ರಿಗೂ ಇಂಡಿವಿಜುವಲಿ ನಿಮಗೆ ನಾನು ಒಂದು ಖಂಡಿತ ಇಂಥ ಒಂದು ಸಮುದಾಯ ಅವಶ್ಯಕತೆ ಕನ್ನಡಿಗ ಶೋ ಮಾಡೋಣ ಹಂಗಿದ್ರೆ. ಓಕೆ, ಸೊ ಒಂದ್ ದಿನ ಮೀಟ್ ಮಾಡಿ ಏನ್ ಮಾಡೋಣ ಅಂದ್ರೆ ಆದಷ್ಟು ಮೀಟ್ ಮಾಡಕ್ ಟ್ರೈ ಮಾಡೋಣ, ಆಯ್ತಾ? ಗೊತ್ತಿಲ್ಲ, ಇದು ಈ ತರದ ಕಮ್ಯುನಿಟೀಸ್ ಆಲ್ರೆಡಿ ಇದೆ ಇಲ್ಲ ನನಗಂತೂ ಗೊತ್ತಿಲ್ಲ, ಆಯ್ತಾ? ಇದ್ರೆ ತುಂಬಾ ಒಳ್ಳೇದು. ಅದರಿಂದ ಬೇಕಾದ್ರೆ ನಾವು ಕೆಲವೊಂದು ಏನೋ ಥಾಟ್ಸ್ ಆಗಿರ್ಬೋದು ಅಥವಾ ಸಜೆಷನ್ಸ್ ಆಗಿರ್ಬೋದು ತಗೋಬಹುದು. ಇಲ್ಲ ಅಂದ್ರೆ ಇಂಥದ್ದೊಂದು ಕಮ್ಯುನಿಟಿಯನ್ನ ನಾವು ಬಿಲ್ಡ್ ಮಾಡೋಣ. ಎಲ್ಲದಕ್ಕೂ ಹೆಲ್ಪ್ ಆಗಬೇಕು, ಬರೀ ಸ್ಕಿಲ್ಸ್ ಅಷ್ಟೇ ಅಲ್ಲ, ಜಾಬ್ಸ್ ಇರ್ಬೋದು, ಅಥವಾ ಯಾರಾದ್ರೂ ಅಕಸ್ಮಾತ್ ಆಗಿ ಬಿಸ್ನೆಸ್ ಮಾಡೋದು ಇರ್ಬೋದು. ಬಟ್ ಅದು ತುಂಬಾ ಹಿಂಗೆ ಅಂದ್ರೆ ಸ್ವಾರ್ಥಕ್ಕಾಗ್ಬಾರ್ದು. ಯಾಕಂದ್ರೆ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ನಾನು ಒಬ್ಬನಿಗೆ ಇದೆಲ್ಲ ಅನುಕೂಲ ಆಗಬೇಕು ಅನ್ನೋದಿರ್ಬಾರ್ದು. ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ಬೇಕು ಅದ್ರಲ್ಲಿ. ಸೊ ಆ ಥರದೊಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ ಅಂತ ಒಂದು ಪ್ಲಾನ್ಸ್ ನಂಗೆ ತುಂಬಾ ವರ್ಷಗಳಿಂದ ಬರ್ತೀನಿ. ನಾನು ಪ್ರತಿ ಸರಿ ತುಂಬಾ ಡೀಟೇಲ್ ಆಗಿ ಹೇಳ್ದೆ ಇದ್ರು ಈ ಥರ ಮಾಡೋಣ ಅಂತ ಹೇಳಿರ್ತೀನಿ, ಬಟ್ ನಂಗೆ ಹೊರಟೋಗುತ್ತದು. ಸೊ ಈ ಸರಿ ಸ್ವಲ್ಪ ಸೀರಿಯಸ್ ಆಗಿ ಮಾಡೋಣ ಅಂತ ಅನ್ನಿಸ್ತಾ. ಯಾಕಂದ್ರೆ ಈ AI ಬಂದಾಗಿಂದ ತುಂಬಾ ಜನ ಕೆಲಸ ಕೊಂಡ್ಕೊಂಡಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ಗಿಂದ ತುಂಬಾ ಜನ ಬಂದು ತುಂಬಾ ಒಂಥರ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾರೆ. ಸೊ ಅವಾಗ ನಂಗೆ ಅನ್ಸಿದ್ದೇನೆಂದ್ರೆ ಆದಷ್ಟು ಬೇಗ ನಾವು ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು, AI ಸ್ಕಿಲ್ಸ್ ಎಸ್ಪೆಷಲಿ. ಅದಾದ್ಮೇಲೆ ಕೆಲಸಕ್ಕೂ ನಾವು ಇದು ಮಾಡ್ಕೋಬೇಕು. ಓಕೆ, ರೈಟ್. ಸೊ ಪೀಪಲ್, ಇವಾಗ ನಾನು ಸರ್ಟಿಫಿಕೇಟ್ ಲಿಂಕ್ ಅನ್ನ ಕಳಿಸಿದ್ದೀನಿ. ಓಕೆ, ಸೊ ಇದನ್ನ ಫಿಲ್ ಮಾಡಿ. ಯಾರೆಲ್ಲ ಫಿಲ್ ಮಾಡ್ತೀರಾ ಅವ್ರಿಗೆ ನಾನು ಒಂದು ಡೈರೆಕ್ಟ್ ಲಿಂಕ್ ಅನ್ನ ಕಳಿಸ್ತೀನಿ, ಆಯ್ತಾ? ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟ, ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ಹೆಂಗೆ ಅಂದ್ರೆ ನಮ್ಮ ಈ ವೆಬಿನಾರ್ ಇದೆಲ್ಲ ನಿಮ್ಗೆ ಇದಕ್ಕೆ ಸಾರಿ ಇಂಗ್ಲಿಷ್ ಬಂದ್ಬಿಟ್ಟಿದೆ, ಸಾರಿ. ಸೊ ಇಲ್ಲಿಗೆ ಹೋದ್ರೆ ನೀವು
ಅದರದ್ದು ನಾನು ಕಂಪ್ಲೀಟ್ ಡೀಟೇಲ್ಸ್ ಕಳಿಸಿ ನೋಡಿ. ಇಲ್ಲಿ ನೀವು ಎಂಟರ್ ಆದ್ರೆ ನಿಮ್ಗೆ ಯಾರೆಲ್ಲ ಫಿಲ್ ಮಾಡ್ತಾರಲ್ಲ ಅವ್ರಿಗೆ ಇಲ್ಲೊಂದು ಲಾಸ್ಟ್ ಅಲ್ಲಿ ಒಂದು ಬಟನ್ ಬರುತ್ತೆ ಸರ್ಟಿಫಿಕೇಟ್ ಅಂತ, ಆಯ್ತಾ? ನೀವು ಅದನ್ನ ಫಿಲ್ ಮಾಡಿದ್ರೆ ಇಲ್ಲಿ ಸರ್ಟಿಫಿಕೇಟ್ ಅಂತ ಬರುತ್ತೆ, ಕ್ಲಿಕ್ ಮಾಡಿದ್ರೆ ನಿಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಈ ರೀತಿ ಇರುತ್ತೆ ಸರ್ಟಿಫಿಕೇಟ್, ಆಯ್ತಾ? ಇದು ಕಂಪ್ಲೀಟ್ ನಮ್ಮ ಲೋಗೋ ಓಕೆ. ಸಿ ಈ ತರ ನಮ್ಮ ಲೋಗೋ ಇರುತ್ತೆ, ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಅಂತ ಇರುತ್ತೆ, ಆಯ್ತಾ? ಆಮೇಲೆ AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟ್ರಿ. ನೀವು ಕಲ್ತಿರ್ತಕ್ಕಂಥ ಎಲ್ಲ ಟೂಲ್ಸ್ ನಾನು ಇಲ್ಲಿ ಹಾಕಿರ್ತೀನಿ. ಯಾಕಂದ್ರೆ ಇಲ್ಲಿ ಬರೀ ನಾವು AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಹಾಕಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಅದಕ್ಕೆ ನಾ ಏನ್ ಮಾಡಿದೀನಿ, ಇಲ್ಲಿ ಏನೇನ್ ಕಲ್ತಿದೀವಿ ಅದನ್ನೆಲ್ಲ ಹಾಕಿದೀನಿ. ಮೋಸ್ಟ್ ಪ್ರಾಬ್ಲಿ ಲಾಸ್ಟ್ ನಿಮ್ಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಅದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ AI ಕಂಟೆಂಟ್ ಅಂತೆಲ್ಲ ಹಾಕಿದೀನಿ. ಸೊ ದಟ್ ಯಾರನ್ನ ಕೇಳಿದ್ರೆ ನೀವು ಹೇಳ್ಬೋದು ನನಗೆ AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೋದು ಅಂತ ಕಲ್ತಿದೀವಿ ಅಂತ. ಯಾಕಂದ್ರೆ ಇದನ್ನು ನಿಮ್ ಕನ್ಸಿಡರೇಷನ್ ಬರುತ್ತೆ. ಓಕೆ. ಆಮೇಲೆ ಜೆನ್ಯೂನ್ ಆಗಿರ್ಲಿ ಅಂದ್ಬಿಟ್ಟು ನಾನು ನಮ್ಮ ಸೀಲು ಮತ್ತೆ ಅದ್ರ ಸಿಗ್ನೇಚರ್, ಆಯ್ತಾ, ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ನಮ್ಮ ಲೋಗೋ ಇದೆ. ಓಕೆ. ಇಲ್ಲಿ ನಿಮ್ಗೆ ಬರುವಂತ ಸರ್ಟಿಫಿಕೇಟ್ ನಂಬರ್ ಬಂದು ವೆರಿಫೈಡ್ ನಂಬರ್ ಇರುತ್ತೆ. ಯಾರೇ ಅಕಸ್ಮಾತ್ ಆಗಿ ನನಗೆ ನೀವು ಜಾಬ್ಗೆ ಅಪ್ಲೈ ಮಾಡಿ ಏನಾದ್ರೂ ಅಕಸ್ಮಾತ್ ಆಗಿ ವೆರಿಫಿಕೇಶನ್ ಬಂದ್ರು ಕೂಡ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿರುವಂತ ನಂಬರ್ ನನಗೆ ಯಾರಿಗೆ ಬಂದಿರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಓಕೆ. ಸೊ ಇದು ಬಂದು ವ್ಯಾಲಿಡ್ ಸರ್ಟಿಫಿಕೇಟ್ ತರ ಮಾಡಬೇಕು. ಏನಂದ್ರೆ ಇದು ಸ್ಫೂರ್ತಿ ದಿನ ಅಂತ ನಾನು ಸ್ಪೆಸಿಫಿಕ್ ಅಂದ್ರೆ ಈ ಪ್ರೋಗ್ರಾಮ್ ಮಾಡೋದ್ರಿಂದ ಜನಕ್ಕೂ ಗೊತ್ತಾಗ್ಬೇಕಂದ್ರೆ ಬೇರೆ ಅಕಸ್ಮಾತ್ ಇಂಟರ್ವ್ಯೂ ಹೋದ್ರು ಇಂಥದ್ದು ಒಂದು ಪ್ರೋಗ್ರಾಮ್ ಅಲ್ಲಿ ಇಷ್ಟೆಲ್ಲ ಮಾಡ್ತಾರಂತ ಗೊತ್ತಾಗ್ಬೇಕು. ಸೊ ಹಂಗಾಗಿ ನಾನು ಈ ಲೋಗೋ ನಾನು ಏನ್ ಮಾಡಿದ್ದೆ, ಇದು ಕಂಪ್ಲೀಟ್ ಲೋಗೋ ನಾನೇ ಡಿಸೈನ್ ಮಾಡಿದ್ದು. ಸೊ ಇವರ ನೆನಪಲ್ಲಿ ನಾವು ಖಂಡಿತವಾಗಿ ಒಳ್ಳೆ ಕೆಲಸ ಸಿಗ್ಲಿ, ದೊಡ್ಡ ಮಟ್ಟಿಗೆ ಒಳ್ಳೆ ಸ್ಯಾಲರಿ ಸಿಗ್ಲಿ, ಎಲ್ಲರಿಗೂ ಸಕ್ಸಸ್ ಸಿಗ್ಲಿ ಅಂತ ನಾನು ಕೇಳ್ಬೋದು. ಓಕೆ. ಸೊ ಅದನ್ನು ಫಿಲ್ ಮಾಡಿ. ನಿಮ್ಗೆ ಫಿಲ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಬರಲ್ಲ, ನಾನು ಅದನ್ನ ಎನೇಬಲ್ ಮಾಡಬೇಕು, ಅದನ್ನ ಮಾಡ್ತೀನಿ. ಓಕೆನಾ? ಸೊ ಇವತ್ತು ಬೇಡ, ನಾನು ನಾಳೆ ಮಾಡ್ತೀನಿ, ಯಾಕಂದ್ರೆ ನಾನು ಇನ್ನೂ ಬೇರೆ ಕೆಲ್ಸಗಳಿದೆ. ಓಕೆ. ಸೊ ಇನ್ನು ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಮಾತಾಡಿ. ಲಾಸ್ಟ್ ಇನ್ನೊಂದು 5 minutes ಕೊಡ್ತೀನಿ. ಅಮೂಲ್ಯ ಸರ್, ಕಮ್ಯುನಿಟಿ ಇದ್ರೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಸ್ಟೂಡೆಂಟ್ಸ್ ನಮ್ದು ಆಲ್ರೆಡಿ ಇದೆಯಲ್ಲಪ್ಪ ಅಮೂಲ್ಯ, ಅದ್ರಲ್ಲಿ ಯಾರು ಮೆಸೇಜ್ ಹಾಕ್ತಾರೆ. ಬಟ್ ನೋಡೋಣಪ್ಪ, ನಾನು ಖಂಡಿತ ಇದ್ರ ಬಗ್ಗೆ ನಾನು ವರ್ಕೌಟ್ ಮಾಡ್ತೀನಿ. ಓಕೆನಾ? ಸೊ ಖಂಡಿತ ಇದ್ರದ್ದೊಂದು ಕಮ್ಯುನಿಟಿ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಿದೆ. ಓಕೆ. ಬಟ್ ಇದನ್ನ ತುಂಬಾ ಸೀರಿಯಸ್ ಆಗಿ ಮಾಡಬೇಕು, ಮತ್ತೆ ವೆರಿಫೈಡ್ ಆಗಿ ಎಲ್ಲರೂ ಸೀರಿಯಸ್ ಆಗಿರ್ಬೇಕು. ಯಾಕಂದ್ರೆ ಹೋಗ್ತಾ 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 ಅಕಸ್ಮಾತ್ ಕಮ್ಯುನಿಟಿ ದೊಡ್ಡದಾದಾಗ ಏನಾಗುತ್ತೆ ಅಂದ್ರೆ ಸ್ವಾರ್ಥಕ್ಕೆ ಅಂತ ತುಂಬಾ ಜನ ಬರ್ತಾರೆ. ಸೊ ಅದನ್ನೆಲ್ಲ ನಾವು ಹಿಂಗೆ ಅವಾಯ್ಡ್ ಮಾಡೋದು, ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಸೀರಿಯಸ್ ಆಗಿರೋಂಥವ್ರ ನಾವು ಸೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಇಂಥದ್ದೊಂದು ವರ್ಕೌಟ್ ಮಾಡೋಣ. ನಾನು ಅದನ್ನ ವರ್ಕೌಟ್ ಮಾಡಿ ಸೀರಿಯಸ್ ಆಗಿ ಇಷ್ಟರಲ್ಲೇ ಒಂದು ಕಮ್ಯುನಿಟಿಯನ್ನ ಬಿಲ್ಡ್ ಮಾಡೋಣ. ಓಕೆ. ರೈಟ್. ಸೊ ಲಾಸ್ಟ್ ಇನ್ನೊಂದು 2 minutes ಯಾರು ಮಾತಾಡೋರು ಇದ್ರೆ ಫೈನಲ್ ಆಗಿ ನಾನು ಒಂದು ಮೆಸೇಜ್ ಅನ್ನು ಹೇಳಬೇಕು. ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ಅಕಸ್ಮಾತ್ ಮಾತಾಡೋರು ಇದ್ರೆ, ಏನಾದ್ರು ಹೇಳೋದಿದ್ರೆ. ಸರ್, ನ್ಯೂ ಕಮ್ಯುನಿಟಿ ಬಿಲ್ಡ್ ಮಾಡ್ತೀನಿ ಅಂದ್ರಲ್ಲ, ಪ್ರವೀಣ್ ಮಾತಾಡ್ತಿರೋದು. ಪ್ರವೀಣ್ So ಹೇಗೆ ಅದು ನಮಗೆ ಕನೆಕ್ಟ್ ಆಗುತ್ತೆ ಸರ್? ಅಂದ್ರೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈಗ ಅಲ್ಲಲ್ಲ, ನಾನು ಅದನ್ನ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಆಯ್ತಾ? ಅದನ್ನ ನಾನು ಆದಷ್ಟು ನಾನು ಪರ್ಸನಲ್ ಆಗಿ ಅಥವಾ ಹೆಂಗು ನನಗೆ ನಿಮ್ ನಂಬರ್ಸ್ ಎಲ್ಲ ಇರುತ್ತೆ ನನ್ನ ಹತ್ರ, ಆಯ್ತಾ? ನೀವು ಸರ್ಟಿಫಿಕೇಟ್ ಎಲ್ಲ ತಗೋಬೇಕಾದ್ರೆ ಇದು ಫಿಲ್ ಮಾಡ್ಲೇಬೇಕಾಗುತ್ತೆ ಡೀಟೇಲ್ಸ್. ಸೊ ಅಟ್ಲೀಸ್ಟ್ ಇಮೇಲ್ ಐಡಿಸ್ ಆದ್ರೂ ಇರುತ್ತೆ. ನೋಡೋಣ, ಅಂದ್ರೆ ಅದು ಟೈಮ್ ಹಿಡಿಯುತ್ತೆ, ನಾವು ಕರೆಕ್ಟಾಗಿ ವರ್ಕೌಟ್ ಮಾಡ್ಬೇಕು. ಯಾಕಂದ್ರೆ ಅದು ಸುಮ್ಮನೆ ಇನ್ನೊಂದು ಕಮ್ಯುನಿಟಿ ತರ ಆಗ್ಬಾರ್ದು. ಈಗ ನಾವು ನಮ್ದು ಐಟಾಸ್ ಕಮ್ಯುನಿಟಿ ಏನಿದೆ ಅದು ಇದೆ ಆಲ್ರೆಡಿ, ಬಟ್ ಈ ಕಮ್ಯುನಿಟಿ ಕಂಪ್ಲೀಟ್ ಡಿಫ್ರೆಂಟ್ ಇರಬೇಕು. ಇದ್ರಲ್ಲಿ ಅಂದ್ರೆ ಯಾವ ತರ ಇರಬೇಕು ಅಂದ್ರೆ ಜನಕ್ಕೆ ಯೂಸ್ ಆಗುವಂಥದ್ದು, ಅಂದ್ರೆ ಸ್ಕಿಲ್ಸ್, ಜಾಬ್ಸ್, ಈ ತರದ್ದೆಲ್ಲ ಎಲ್ಲಾ ತರ ಅನುಕೂಲನೂ ಆಗ್ಬೇಕು. ಒಂದು ಒಳ್ಳೆ ರೀತಿಯಲ್ಲಿ ಕನ್ನಡದಲ್ಲಿ ಒಂದು ಒಳ್ಳೆ ರೀತಿ ಏನಾದ್ರೂ ಒಂದು ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಆಸೆ. ಓಕೆ. ಅಕಸ್ಮಾತ್ ಜೆನ್ಯೂನ್ ಆಗಿರ್ಬೇಕು, ಮತ್ತೆ ಅದನ್ನ ಮಾಡ್ಬೇಕಾದ್ರೆ ಇವಾಗ ಯಾರಿಗೆ ಆಗ್ಲಿ ಸ್ವಾರ್ಥ ಇರಬಾರ್ದು. ಆಮೇಲೆ ಇನ್ನೊಂದೇನಂದ್ರೆ ಈ ತರದ್ ಅಕಸ್ಮಾತ್ ಕಮ್ಯುನಿಟಿ ನಿಮ್ಮ ಒಂದು ಅಂದ್ರೆ ನಿಮ್ ಗೊತ್ತಿರೋರು ಯಾರನ್ನ ಹತ್ರ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡ್ಬೇಕಾದ್ರೆ ಅದರಿಂದ ನಾವು ಸಜೆಷನ್ಸ್ ತಗೋಬಹುದು. ಓಕೆ. ಸೊ ಆ ಥರದ್ದು ಇದ್ರು ವೆಲ್ಕಮ್. ಯಾಕಂದ್ರೆ ನಾವು ಅವ್ರು ಮಾಡಿದಾರಪ್ಪ ನಾವ್ ಯಾಕೆ ಮಾಡ್ಬೇಕು ಅಥವಾ ಅವ್ರಿಗಿಂತ ಚೆನ್ನಾಗಿ ಮಾಡಿ. ದಿಸ್ ಇಸ್ ನಾಟ್ ಅ ಕಾಂಪಿಟೇಟಿವ್ ಕಮ್ಯುನಿಟಿ, ಇಟ್ ಇಸ್ ಅ ಸಪೋರ್ಟಿವ್ ಕಮ್ಯುನಿಟಿ ಆಗ್ಬೇಕು. ಕಾಂಪಿಟೇಟಿವ್ ಕಮ್ಯುನಿಟಿ ಬೇಡ. ನಮ್ಗೆ 25,000 30,000 ಜನ ಇದಾರಪ್ಪ ಇಲ್ಲಿ ಅಂತ ಆತರ ನಮ್ಗೆ ಕಾಂಪಿಟೇಟಿವ್ ಬೇಡ. ನಮ್ಗೆ
ಕ್ವಾಲಿಟಿ ವೈಸ್ ಮತ್ತೆ ಸಪೋರ್ಟಿವ್ ಆಗಿರುವಂತ ಒಂದು ಕಮ್ಯುನಿಟಿ ಮಾಡೋಣ. ಓಕೆ ಸರ್ ಏನಾದ್ರು ಐಡಿಯಾಸ್ ಇದ್ರೆ ನಾನು ಪರ್ಸನಲ್ ಆಗಿ ವಾಟ್ಸಪ್ ಮಾಡಿ. ಖಂಡಿತ. ಥ್ಯಾಂಕ್ ಯು. ಓಕೆ ರೈಟ್. ಸೊ ಫೈನಲಿ ನಾನು ಚಾಟ್ ಜಿಪಿಟಿಗೆ ಏನೋ ಕೇಳ್ಕೊಂಡೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಒಳ್ಳೆ ಕೋಟ್ ಅಥವಾ ಒಂದು ಕವನ ಏನೋ ಒಂದು ಕೊಡು ಅಂತ. ಅದು ನನಗೆ ಈ ರೀತಿ ಏನೋ ಒಂದು ಕೊಟ್ಟಿದೆ. ಸೊ ಇದನ್ನ ನಾನು ಒಂದಷ್ಟು ಏನೋ ಕರೆಕ್ಷನ್ಸ್ ಮಾಡಿ, ಒಂದಷ್ಟು ಏನೋ ಫೈನ್ ಟ್ಯೂನ್ ಮಾಡಿ, ಲಾಸ್ಟ್ಗೆ ಒಂದೇನೋ ಒಂದು ಮೆಸೇಜ್ ಎಲ್ಲರಿಗೂ, ಅಂದ್ರೆ ನಾವು ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರಿಗೆ ಕೇಳ್ಕೊಳ್ಳುವಂಥದ್ದು. ಸೊ ಇಲ್ಲಿ ಇದು ಕಂಪ್ಲೀಟ್ ಚಾಟ್ ಜಿಪಿಟಿಯಲ್ಲಿ ನಾನು ಫೈನ್ ಟ್ಯೂನ್ ಮಾಡಿ ಒಂದಷ್ಟು ವರ್ಡ್ಸ್ ನಾನು ಏನೋ ಒಂದು ಮಾಡಿದ್ದೀನಿ, ಆಯ್ತಾ. ನಾನು ಕವಿ ಅಲ್ಲ ಅಥವಾ ಕವನ ಬರೆಯೋನಲ್ಲ, ಹಾಡು ಬರೆಯೋನಲ್ಲ, ಕೋಟ್ಸ್ ಬರೆಯೋನಲ್ಲ. ಏನು ನನಗೆ ಗೊತ್ತೋ ಅದನ್ನ ಹಾಕ್ತೀನಿ, ಅದು ಚಾಟ್ ಜಿಪಿಟಿ ಏನು ಕೊಟ್ಟಿದೆ ಅದನ್ನ ಆಗಿದೆ. ಓಕೆ. ಸೊ ಉದ್ದೇಶದಿಂದ ಬದುಕಿದ ಜೀವನ ಎಂದಿಗೂ ಅಂತ್ಯವಾಗುವುದಿಲ್ಲ. ಅದು ಸ್ಪರ್ಶಿಸಿದ ಪ್ರತಿಯೊಂದು ಹೃದಯದಲ್ಲೂ, ಪ್ರೇರೇಪಿಸಿದ ಪ್ರತಿಯೊಂದು ಕನಸಲ್ಲೂ, ನಾವು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೀವಂತವಾಗಿರುತ್ತದೆ. ಓಕೆ. ಸೊ ಇಂಥ ಒಬ್ಬ ವ್ಯಕ್ತಿ ನಾನು ಆಕ್ಚುಲ್ ಆಗಿ ನನ್ನ ಲೈಫಲ್ಲಿ, ಆಯ್ತಾ, ತುಂಬಾ ಜನ ಇದ್ದಾರೆ. ಅಂದ್ರೆ ಇವ್ರನ್ನ ಆಕ್ಟರ್, ಸೆಲೆಬ್ರಿಟಿ ಎಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ಇವ್ರನ್ನ ಒಬ್ಬೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೋಡಿದ್ರೆ, ಈ ತರ ಒಂದು ಅಂದ್ರೆ ಎಷ್ಟೋ ವರ್ಷ ಅವರು 2021 ಅವತ್ತಿಂದ ಇವತ್ತವರೆಗೂ ಇನ್ನೂ ಅದೇ ತರ ಅವ್ರು ನೆನ್ಪಿಟ್ಕೊಂತಾರೆ ಅಂದ್ರೆ ಅದು ನಿಜಕ್ಕೂ ಅದು ಅಸಾಧ್ಯವಾದ, ಅದು ಯಾವುದೋ ಒಂದು ಶಕ್ತಿನೇ ಅವ್ರನ್ನ ಆ ರೀತಿ ನಮ್ಮನ್ನೆಲ್ಲರಿಗೂ ನೆನಪಲ್ಲಿ ಇಟ್ಕೊಳ್ಳೋದು ಮಾಡ್ತಾ ಇರೋದು ಖಂಡಿತವಾಗಿ. ಸೊ ನನ್ನ ಲೈಫಲ್ಲಿ ನಾನು ಆತರ ಬೇರೆ ಯಾರು ನಾನು ನೋಡಿಲ್ಲ. ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಪುನೀತ್ ರಾಜ್ಕುಮಾರ್ ಗಿಂತ ಇನ್ನೂ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ. ಬಟ್ ಅವ್ರನ್ನೆಲ್ಲ ನಾವು ಅಷ್ಟು ನೆನ್ಸ್ಕೊಂಡಿದ್ದೇ ಇಲ್ಲ. ಬಟ್ ಇವ್ರನ್ನ ಏನಕ್ಕೆ ಅಷ್ಟೊಂದು ನಾವು ಹತ್ತಲಿಂದ ನೋಡ್ತೀವಿ ಅದು ಗೊತ್ತಿಲ್ಲ. ಅಷ್ಟು ಆತ್ಮೀಯ, ಯಾಕಂದ್ರೆ ನಾವು ಇವ್ರನ್ನ ಪರ್ಸನಲ್ ಆಗಿ ಇವರೇ ನಮ್ಮ ಸಂಬಂಧಿಕರೆಲ್ಲ ಏನೂ ಇಲ್ಲ, ಆದ್ರೂ ಅದೇನೋ ಆ ಪರ್ಸನಲ್ ಟಚ್ ಅಷ್ಟು ಇದಿರುತ್ತೆ. ನಾನು ಒಂದು ಆರ್ಟಿಕಲ್ ಓದಿದೆ, ನಿಮ್ಗೆ ಗೊತ್ತಿರುತ್ತನೋ ಓದಿರ್ತೀನಿ. ನಾನು ಇದನ್ನ ಒಂದ್ಸತಿ ಪ್ರಸ್ತಾಪ ಮಾಡಿದ್ದೆ. ಈ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಯಾರೋ ಒಂದು ಹುಡುಗ ಜೀನ್ಸ್ ಹಾಕೊಂಡ್ ಬಂದಿದ್ದಂತೆ. ಅದು ತುಂಬಾ ಕಾಸ್ಟ್ಲಿ ಟೀ ಶರ್ಟ್ ಅಂಡ್ ಜೀನ್ಸ್, ಚಿಕ್ಕಮ್ಮಂದ್ 20,000. ಅವನ್ನೆಲ್ಲ ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟ. ಸೊ ಅದನ್ನ ಪುನೀತ್ ರಾಜ್ಕುಮಾರ್ ಅವ್ರು ಅಬ್ಸರ್ವ್ ಮಾಡಿದ್ರಂತೆ. ಅದನ್ನ ನೋಡ್ಬಿಟ್ಟು ಏನಪ್ಪ ಅಂತ ಕೇಳಿದಕ್ಕೆ, ಈ ತರ ನಾನು ನಿಮ್ ತರನೇ ಇರ್ಬೇಕು ಸರ್ ಅಂತ ಅಂದಿದ್ದಕ್ಕೆ ಅವತ್ತೇ ಅವರು ತುಂಬಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಾಸ್ಟ್ಲಿ ಟೀ ಶರ್ಟ್ಸ್ ಆಗ್ಲಿ ಜೀನ್ಸ್ ಆಗ್ಲಿ ಹಾಕೋದನ್ನೇ ಬಿಟ್ಬಿಟ್ರಂತೆ. 300 rupees 400 rupees ಅಷ್ಟೇ ಅವ್ರು ಆಗ್ತಾ ಇದ್ದಂತ ಟೀ ಶರ್ಟ್ ಅಂತ ಒಂದು ಆರ್ಟಿಕಲ್ ಓದಿದೆ. ಅದ್ ಯಾರೋ ಇಂಟರ್ವ್ಯೂ ಅಲ್ಲೂ ಒಬ್ರು ಅವ್ರಿಗೆ ತುಂಬಾ ಹತ್ರ ಇರೋರು ಅದನ್ನ ಹೇಳ್ತಾ ಇದ್ರು. ಅದನ್ನ ಕೇಳ್ಬಿಟ್ಟು ನಂಗೆ ಅನ್ಸಿದ್ದು ಒಂದೇ, ಹಿಂಗಿರ್ತಾರಪ್ಪ ಈ ತರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾವೊಂದು ಎಕ್ಸಾಂಪಲ್ ಆಗ್ಬೇಕು ಅಂತ ಅನ್ಕೊಳ್ಳೋದು ತುಂಬಾ ಕಮ್ಮಿ. ಈಗೆಲ್ಲ ನಾನು ನೋಡ್ತೀನಿ ಯೂಟ್ಯೂಬ್ ಅಲ್ಲಿ, ಯಾರೋ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದಷ್ಟು ವ್ಯೂಸ್ಗಳು ಅಕಸ್ಮಾತ್ ಫಾಲೋವರ್ಸ್ ಬಂದ್ಬಿಟ್ರೆ ಅವ್ರು ಇದನ್ನೇ ನೋಡಕ್ಕಾಗಲ್ಲ. ಅವ್ರು ದೊಡ್ಡ ಸೆಲೆಬ್ರಿಟೀಸ್ ತರ ಆಡ್ತಾರ ಅವ್ರು. ಅಂಥದ್ರಲ್ಲಿ ಈ ವ್ಯಕ್ತಿ ನಿಜಕ್ಕೂ ನಾವು, ಅಂದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ, ಇವ್ರನ್ನ ನನಗೆ ಮಾತೇ ಬರಲ್ಲ. ಅದ್ರ ಓದ್ಬಿಟ್ಟು ನನಗೆ ಅವಾಗಿಂದ ಒಂಥರ ಇವ್ರ ಬಗ್ಗೆ ಎಷ್ಟು ಅಭಿಮಾನ ಬಂತು ಅಂದ್ರೆ, ನಾವು ಅಷ್ಟೇ ಸಿಂಪಲ್ ಆಗಿರ್ಬೇಕಪ್ಪ ಅಂತ. ಸೊ ಕೆಲವೊಂದೆಲ್ಲ ವಿಷಯಗಳು ನಮ್ಗೆ ಇದರಿಂದನೇ ತುಂಬಾ ಹತ್ರ ಆಗ್ಬಿಡ್ತಾರೆ. ಓಕೆ. ಸೊ ಆತರ ಒಂದಷ್ಟು ಏನೋ ಮೆಸೇಜ್ ನಾನು ಲಾಸ್ಟ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ಸೊ ತುಂಬಾ ಅಂದ್ರೆ ಅದು ಹೇಳಕ್ಕಾಗಲ್ಲ ಬಿಡಿ. ಅದು ಈ ವ್ಯಕ್ತಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅದಕ್ಕೆ ನಾವೇನು ಹೇಳಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನಾವು ಅಷ್ಟಕ್ಕೆ ಆ ತರ ಯೋಗ್ಯರಲ್ಲ, ಅಂದ್ರೆ ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯರಲ್ಲ. ಬಟ್ ಏನಂದ್ರೆ ನಮಗೆ ತುಂಬಾ ಸಂತೋಷ ಮತ್ತೆ ಅದೃಷ್ಟ ಏನಂದ್ರೆ ಇಂಥ ಒಬ್ಬ ವ್ಯಕ್ತಿ ನಮಗೆ ನಾವು ಅಷ್ಟು ಇನ್ಸ್ಪೈರ್ ಆಗಿ ತಗೊಂಡು ಇದೆಲ್ಲ ಮಾಡ್ತಾ ಇದೀವಿ ಅಂದ್ರೆ ನಿಜಕ್ಕೂ ಖುಷಿನೇ. ಸೊ ಇವರು ಆಶೀರ್ವಾದ ಶಕ್ತಿ ನಮ್ಗೆ ಇನ್ನೂ ಹಂಗೆ ಮುಂದೆ ಕೊಡ್ತಾ ಹೋಗ್ಲಿ, ಸೊ ದಟ್ ನಾವ್ ಇನ್ನೂ ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ನಡೆಸ್ತಾ ಹೋಗೋಣ ಅಂತ. ಓಕೆ. ಸೊ ಇವ್ರು ಎಲ್ಲೇ ಇದ್ರು ನಮ್ ಜೊತೆ ಇರ್ತಾರೆ. ಅಂದ್ರೆ ಅವರು ದೈಹಿಕವಾಗಿ ದೂರ ಇದ್ರು ಅವರ ಇನ್ಸ್ಪೈರೇಷನ್ಸ್, ಅವ್ರು ಏನು ಮಾಡೋಗಿದ್ದಾರೆ ಒಳ್ಳೊಳ್ಳೆ ಕೆಲ್ಸಗಳು, ಅದೆಲ್ಲ ನಮಗೆ ಇನ್ನೂ ಇನ್ಸ್ಪೈರ್ ಆಗಿ ಮೋಟಿವೇಶನ್ ಆಗಿ ಹೆಚ್ಚಿನ ರೀತಿಲಿ ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವ್ರು ನಮ್ಮ ಜೊತೆ ಯಾವಾಗ್ಲೂ ಇರ್ಲಿ ಅಂತ ನಾನು ಹೇಳ್ತೀನಿ. ಓಕೆ. ಸೊ ಧನ್ಯವಾದಗಳು ಎಲ್ಲರಿಗೂ. ಈ ವರ್ಷದ ಪುನೀತ್ ನಮನ ಅಂತ ನಾವೇನ್ ಮಾಡಿದ್ವಿ ಹೋದ ವರ್ಷ, ಈ ವರ್ಷ ಸ್ಫೂರ್ತಿ ದಿನ ಅಂತ ಮಾಡಿದ್ವಿ. ಡಿಜಿಟಲ್ ಮತ್ತೆ ಎ ಕೆರಿಯರ್ ಮತ್ತೆ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ ಅಂತ ಏನ್ ಮಾಡಿದ್ವಿ. ಈ ವರ್ಷದ ತಕ್ಕನಾಗಿ ಅಂದ್ರೆ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಒಂದಷ್ಟು ಕಲ್ತ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಿಯೋಣ. ಇಂಥ ಒಂದು ಕಮ್ಯುನಿಟಿ ಒಂದು ಏನ್ ಪ್ಲಾನ್ ಮಾಡಿದ್ವಿ ಅದನ್ನ ಬಿಲ್ಡ್ ಮಾಡೋಣ. ಬಿಲ್ಡ್ ಮಾಡಿ ಇನ್ನು ಕನ್ನಡದ ದೊಡ್ಡ ಮಟ್ಟಕ್ಕೆ ಒಂದು ಹೆಸರು ಮಾಡಬೇಕು. ಆ ರೀತಿ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ. ಓಕೆ, ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಶೀಘ್ರದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಪೋರ್ಟ್ಗೂ. ನಾನು ಕಳಿಸಿರ್ತಕ್ಕಂಥ ಲಿಂಕ್ ಅನ್ನ ಫಿಲ್ ಮಾಡಿ. ನಾನು ನಾಳೆ ನಿಮಗೆ ಒಂದು ಮೇಲ್ ಕಳಿಸ್ತೀನಿ ಎಲ್ಲರಿಗೂ ಇಂಡಿವಿಜುವಲಿ. ಅಲ್ಲಿ ನೀವು ನಿಮ್ಮ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ದರ್ಶನ್ ಹೇಳ್ತಿದ್ದಾರೆ ಸುನೋ ಕೊಟ್ಟು ಹಾಡು ಮಾಡೋಣ ಅಂತ. ನಿಮ್ಗೆ ಬೇಕಿರೋದು ಕಳಿಸ್ತೀನಿ ದರ್ಶನ್. ನಾನು ನೀವೇ ಮಾಡ್ಬಿಡಿ. ಇದಕ್ಕೆ ನೀವೇ ಸರಿಯಾದ ವ್ಯಕ್ತಿ, ಆಯ್ತಾ? ನಮ್ಗೆ ಏನಾದ್ರೂ ಸುಮ್ಮನೆ ಪ್ರಾಂಪ್ಟ್ ಕೊಟ್ಬಿಟ್ಟು ಒಂದು ಹಾಡು ಮಾಡ್ಬಿಡ್ತೀವಿ. ನೀವು ಹಂಗಲ್ಲ, ಕುತ್ಕೊಂಡು ಏನೋ ಯೋಚನೆ ಮಾಡಿ ಒಂದು ಒಳ್ಳೆ ಇದು ಮಾಡ್ತೀರಾ. ಮಾಡ್ಬಿಟ್ಟು ಅದನ್ನ ನಿಮ್ಮ ಯೂಟ್ಯೂಬ್ ಅಲ್ಲ, ನಿಮ್ಮ ಸ್ಪಾಟಿಫೈ ಎಲ್ಲ ಇದೆಯಲ್ಲ, ಇದು ಅದ್ರಲ್ಲಿ ಹಾಕ್ಬಿಟ್ಟು ನಮ್ಗೆ ಲಿಂಕ್ ಕಳಿಸಿ, ನಾವು ಕೇಳೋಣ. ಅಮೂಲ್ಯ ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ. ನೋಡಿ, ಪುನೀತ್ ರಾಜ್ಕುಮಾರ್ ಎಲ್ರಿಗೂ ಹತ್ರ, ಚಿಕ್ಕ ಮಕ್ಳಿಂದ ಹಿಡಿದು ವಯಸ್ಸಿರೋದು. ಸೊ ವೆರಿ ಇನ್ಸ್ಪೈರಿಂಗ್. ಸೊ ನನಗ್ ಸಂತೋಷ ಏನಂದ್ರೆ ನಾವು ಆ ವ್ಯಕ್ತಿ ಹೆಸರಿಂದ ಮಾಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ ಅಲ್ಲಿ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಅಂತ, ಅದು ನನಗೆ ತುಂಬಾ ಸಂತೋಷ. ಆಯ್ತಾ? ರೈಟ್ ಪೀಪಲ್. ಸೊ ಮಾತಾಡ್ತಾರೆ, ಇನ್ನೂ ಎಷ್ಟೋ ಮಾತಾಡೋದಿದೆ. ಮತ್ತೆ ಸಿಗೋಣ. ಓಕೆ, ಶೀಘ್ರದಲ್ಲೇ ನಾನು ಮತ್ತೆ ಸಿಗ್ತೀನಿ. ಎಲ್ಲ ದಯವಿಟ್ಟು ತಪ್ಪದಂಗೆ ಈ ಫಾರ್ಮ್ ಅನ್ನ ಫಿಲ್ ಮಾಡಿ ನನಗೆ ಕಳಿಸಿ. ನಾನು ನಿಮಗೆ ನಾಳೆ ಸರ್ಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋದಕ್ಕೆ ನಾನು ಲಿಂಕ್ ಅನ್ನ ಕಳಿಸ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಲಿಂಕ್ಡ್ಇನ್ ನಲ್ಲಿ ಪೋಸ್ಟ್ ಮಾಡಿ, ನನ್ನ ಟ್ಯಾಗ್ ಮಾಡಿ, ಆಯ್ತಾ? ಸೊ ದಟ್ ಮತ್ತೆ ಒಂದು ನೆಟ್ವರ್ಕ್ ಅನ್ನ ಬೆಳೆಸೋಣ ದೊಡ್ಡದಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಮತ್ತೆ ಸಿಗ್ತೀನಿ. ಬಾಯ್. Thank you so much. Thank you, sir. Thank you. Take care. Bye. Bye, sir. Bye, sir. Bye.